ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದಿನ ತರಗತಿಯಲ್ಲಿ ನಾವು ವಿಶ್ವ ಭೂಗೋಳಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಲಿದ್ದೇವೆ ಸ್ನೇಹಿತರೆ. ನಾನು ನಿಮ್ಮ ಮೋಹನ್ ಕೃಷ್ಣಮೂರ್ತಿ. ನಾನು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಭೂಗೋಳ ತಜ್ಞನಾಗಿ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಜಾಗ್ರಫಿ ಆಗಿ ಬೋಧನೆ ಮಾಡ್ತಾ ಇದ್ದೇನೆ. ಹಲವಾರು ಪುಸ್ತಕಗಳನ್ನ ಬರೆದಿದ್ದೇನೆ ಮತ್ತು ಹಲವಾರು ದೇಶಗಳಿಗೆ ವಿಪತ್ತು ನಿರ್ವಹಣೆ ಸಲಹೆಗಾರನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ ಸ್ನೇಹಿತರೆ, ವಿಶ್ವ ಭೂಗೋಳಶಾಸ್ತ್ರ ಅಂದಾಗ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ರೀತಿ ಭಯ ಆಗುತ್ತೆ. ಯಾಕೆಂದರೆ ಎಷ್ಟೋ ದೇಶಗಳಿದೆ, ಎಷ್ಟೋ ಖಂಡಗಳಿದೆ, ಅದನ್ನೆಲ್ಲ ನಾವು ಕಟ್ಕೊಳ್ಳೋದು ಯಾವ ರೀತಿ, ತುಂಬ ಕಷ್ಟ, ತುಂಬ ಕಠಿಣ ಅಂತೇಳಿ ಅವರು ಈ ಪ್ರಶ್ನೆಗಳನ್ನ ಉತ್ತರಿಸೋದಿಲ್ಲ. ಆದರೆ ನಾನು ನಿಮಗೆ ಮ್ಯಾಪ್ಗಳ ಮುಖಾಂತರ, ನಕಾಶೆಗಳ ಮುಖಾಂತರ ಎಲ್ಲ ಖಂಡಗಳನ್ನು ಮತ್ತು ದೇಶಗಳನ್ನು ನಿಮಗೆ ಇಲ್ಲಿ ಪರಿಚಯಿಸ್ತೀನಿ ಸ್ನೇಹಿತರೆ. ತಾವು ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅಂತೇಳಿ ಗಮನಿಸಬೇಕು. ಯಾಕೆಂದರೆ ನೀವೆಲ್ಲರೂ ಪರೀಕ್ಷೆಗಳನ್ನ ಕೊಟ್ಟಾಗ ಏನೇನು ಕ್ವಶನ್ಸ್ ಬರ್ಬೋದು, ಯಾವ ಪ್ರಶ್ನೆಗಳು ಬರ್ಬೋದು ಅಂದರೆ ಖಂಡಗಳ ಬಗ್ಗೆ ಕೇಳ್ಬೋದು, ದೇಶಗಳ ಬಗ್ಗೆ ಕೇಳ್ಬೋದು, ರಾಜಧಾನಿ ಬಗ್ಗೆ ಕೇಳ್ಬೋದು, ಸಮುದ್ರ ಸರೋವರಗಳ ಬಗ್ಗೆ ಕೇಳ್ಬೋದು, ನದಿಗಳ ಬಗ್ಗೆ ಕೇಳ್ಬೋದು, ಕೆಲವೊಮ್ಮೆ ದೇಶ ಅದು ಸುತ್ತ ಇರುವಂಥ ಗಡಿ ಬಗ್ಗೆ ಕೇಳ್ಬೋದು, ದೇಶಗಳಲ್ಲಿರುವಂಥ ಸರೋವರಗಳನ್ನ ಕೇಳ್ಬೋದು. ಗೊತ್ತಾಯ್ತಲ್ಲ, ಒಂದು ಕಡೆ ದೇಶಗಳು, ಇನ್ನೊಂದು ಕಡೆ ರಾಜಧಾನಿ ಕೇಳ್ಬೋದು, ಒಂದು ಕಡೆ ದೇಶಗಳು, ಅದರಲ್ಲಿ ಪಕ್ಕ ಇರುವಂಥ ಸಮುದ್ರಗಳನ್ನ ಕೇಳ್ಬೋದು. ವಿಶ್ವ ಭೂಗೋಳಶಾಸ್ತ್ರ ಅಷ್ಟು ಕಠಿಣ ಅಲ್ಲ ಅಂತೇಳಿ ನಾನು ನಿಮಗೆ ಇಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ತಾವೆಲ್ಲರೂ ನನ್ನ ಟೆಲಿಗ್ರಾಮ್ ಚಾನಲಲ್ಲಿರುವಂಥ ಮ್ಯಾಪ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಹಾಗೆ ಈ ಕ್ಲಾಸ್ನ ನೀವು ತಪ್ಪದೆ ಅಟ್ಲಸ್ ಇಟ್ಕೊಂಡು ನೋಡಿ. ಅಟ್ಲಸ್ ಇಟ್ಕೊಂಡು ಹಲವಾರು ಬಾರಿ ನೋಡಿದಾಗ ನಿಮಗೆ ಎಲ್ಲ ದೇಶಗಳು ಮತ್ತು ಎಲ್ಲ ಖಂಡಗಳ ಬಗ್ಗೆ ಪರಿಚಯ ಆಗುತ್ತೆ ಸ್ನೇಹಿತರೆ. ಇವತ್ತಿನ ತರಗತಿಯಲ್ಲಿ ಖಂಡಗಳು, ದೇಶಗಳು, ಮುಖ್ಯ ದೇಶಗಳು, ಅದನ್ನು ನಾವು ಇಲ್ಲಿ ನೋಡ್ತೀವಿ. ಮೊದಲನೇದಾಗಿ ಖಂಡಗಳೆಂದರೇನು ಮತ್ತು ಖಂಡಗಳು ಯಾವುವು ಅಂತೇಳಿ ಗುರುತಿಸೋಣ. ತಾವಿಲ್ಲಿ ಗಮನಿಸಿ, ಇದು ಉತ್ತರ ಅಮೆರಿಕ. ನಮ್ಮ ರೀತಿ ನೋಡಿ, ಈ ಕಡೆ ಈ ಖಂಡ ಏನಿದೆ ಅದು ಉತ್ತರ ಅಮೆರಿಕ ಖಂಡ. ಇದು ಈ ಭಾಗ ಉತ್ತರ ಅಮೆರಿಕ. ಇದು ದಕ್ಷಿಣ ಅಮೆರಿಕ ಸ್ನೇಹಿತರೆ. ದಕ್ಷಿಣ ಅಮೆರಿಕ ಮೊದಲಿಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಇದರ ಪರಿಚಯ ಇಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಮತ್ತು ಆಫ್ರಿಕಾ, ಇದು ಮಧ್ಯದಲ್ಲಿ, ನಮ್ಮ ವಿಶ್ವ ಭೂಪಟದಲ್ಲಿ ಮಧ್ಯದಲ್ಲಿರುವ ಖಂಡ ಯಾವುದು? ಆಫ್ರಿಕಾ. ಮತ್ತು ಇದು ಏಷ್ಯಾ, ನಮ್ಮ ಖಂಡ ಏಷ್ಯಾ. ಈ ಭಾಗ ಇದೆ ನೋಡಿ, ಇದು ಯುರೋಪ್ ಸ್ನೇಹಿತರೆ. ಯುರೋಪ್, ಇಲ್ಲಿ ಉರಾಲ್ ಪರ್ವತ ಅಂತ ಬರುತ್ತೆ, 60ನೇ ಡಿಗ್ರಿ ಪೂರ್ವ. ಓಕೆ, ಉರಾಲ್ ಪರ್ವತ ಅಂತ ಇದೆ. ಇದರ ಪೂರ್ವಕ್ಕೆ ಏಷ್ಯಾ, ಇದರ ಪಶ್ಚಿಮಕ್ಕೆ ಯುರೋಪ್. ಎರಡು ಖಂಡಗಳನ್ನ ಬೇರ್ಪಡಿಸುವಂತ ಇದು. ಇಲ್ಲಿ ರಷ್ಯಾ ಗಮನಿಸಿ, ರಷ್ಯಾ ಎರಡು ಕಡೆಗೂ ಇದೆ ನೋಡಿ, ಇಲ್ಲೂ ಇದೆ, ಇಲ್ಲೂ ಇದೆ. ಎರಡು ಖಂಡಗಳಿಗೆ ಬರುವಂತ ದೇಶಗಳು ಅಂದ್ರೆ ಯಾವ ದೇಶಗಳು ಎರಡು ಖಂಡಗಳಿಗೂ ಭಾಗ ಆಗಿರ್ತವೆ ಅವುಗಳನ್ನ ನಾವು ಟ್ರಾನ್ಸ್ ಕಾಂಟಿನೆಂಟಲ್ ಅಂತ ಕರಿತೀವಿ. ನಾವು ಬರೀತೀನಿ ಮುಂದಕ್ಕೆ, ಈಗ ಸುಮ್ಮನೆ ಪರಿಚಯಿಸ್ತಾ ಇದ್ದೀನಿ. ಸೊ ಅದರ ಪರಿಚಯವಾಗಿರಲಿ. ಇಲ್ಲಿ ನೋಡಿ, ಇಲ್ಲಿ ದಕ್ಷಿಣದಲ್ಲಿ ಅಂಟಾರ್ಟಿಕಾ ನೋಡಿ, ಅಂಟಾರ್ಟಿಕಾ ನೋಡಿ ಎಲ್ಲಿದೆ? ದಕ್ಷಿಣದಲ್ಲಿದೆ. ಅಂಟಾರ್ಟಿಕಾ ದಕ್ಷಿಣದಲ್ಲಿ. ಇದು ನಮಗೆ ಗಮನ ಇರಬೇಕು. ಅಂಟಾರ್ಟಿಕಾ ಕೂಡ ಒಂದು ಖಂಡ. ಹಂಗೆ ಇಲ್ಲಿ ಆಸ್ಟ್ರೇಲಿಯಾ ಅಂತ ಕೊಟ್ಟಿದ್ದಾರೆ ನೋಡಿ, ಈ ಭಾಗನೇ ಓಷನಿಯಾ. ಈಗ ಬರೀ ನಾವು ಆಸ್ಟ್ರೇಲಿಯಾ ಅಂತ ಹೇಳ್ಬಾರ್ದು ಸ್ನೇಹಿತರೆ, ಓಷನಿಯಾ ಅಂತ ಹೇಳ್ಬೇಕು. ಯಾಕೆ? ಬರೀ ಆಸ್ಟ್ರೇಲಿಯಾಗೆ ನಾವು ಪ್ರಾಮುಖ್ಯತೆ ಕೊಟ್ಟಿದ್ವಿ ಮೊದಲು. ಇಲ್ಲಿರೋಂಥ ದ್ವೀಪಗಳೆಲ್ಲ ನಮಗೆ ಯಾರು ಏನು ಗುರುತಿಸೋರು ಇಲ್ಲ ಅಂದರು, ಅದಕ್ಕೋಸ್ಕರ ಓಷನಿಯಾ ಅಂತ ಕರೆಕ್ಟ್. ಅಂದರೆ ಆಸ್ಟ್ರೇಲಿಯಾ ಮತ್ತು ಸುತ್ತಮುತ್ತ ಇರುವಂಥ ದ್ವೀಪಗಳೆಲ್ಲ ಸೇರಿ, ಪೆಸಿಫಿಕ್ ಮಹಾಸಾಗರದಲ್ಲಿರೋ ದ್ವೀಪಗಳೆಲ್ಲ ಸೇರಿ ಓಷನಿಯಾ ಆಯ್ತಾ. ಈಗ ಇನ್ನೊಂದು ಜಿಲ್ಯಾಂಡಿಯಾ ಅಂತೇಳಿ 8ನೇ ಖಂಡ ಇದೆ. ಅದು ನಾನು ಹಿಂದೆ ಕಾಣ್ತಾ ಇರ್ಬೋದು, ನಿಮಗೆ ಎಷ್ಟೊಂದು ಜನಕ್ಕೆ ಕಾಣದೇ ಇರ್ಬೋದು. ಈ ಭಾಗ ಜಿಲ್ಯಾಂಡಿಯಾ ಆಸ್ಟ್ರೇಲಿಯಾದು ಆಗ್ನೇಯ ಭಾಗದಲ್ಲಿದೆ. ಆಸ್ಟ್ರೇಲಿಯಾದು ಈ ಭಾಗದಲ್ಲಿ ನೋಡಿ, ಆಗ್ನೇಯ ಭಾಗ ಬರುತ್ತೆ. ಸೊ ಇಲ್ಲಿ ನೋಡಿ, ಏಷ್ಯಾ ಏನು ಇಲ್ಲಿ ಬರೀತಾ ನೋಡಿ, ಏಷ್ಯಾ ಅತಿ ದೊಡ್ಡ ಖಂಡ ಒಂದು. ಎರಡನೇದು ಆಫ್ರಿಕಾ. ಮೂರನೇದು ಇಲ್ಲಿ ನೋಡಿ ಉತ್ತರ ಅಮೆರಿಕ. ನಾಲ್ಕನೇದು ದಕ್ಷಿಣ ಅಮೆರಿಕ. ಐದನೇದು ಅಂಟಾರ್ಟಿಕಾ. 5ನೇ ದೊಡ್ಡ ಖಂಡ ಯಾವುದು ಅಂತ ಕೇಳ್ತಾರೆ, ಅಂಟಾರ್ಟಿಕಾ. 6ನೇದು ಯುರೋಪ್. 7ನೇದು ಓಷನಿಯಾ ಆಯ್ತಾ. 8ನೇದು ಜಿಲ್ಯಾಂಡಿಯಾ. ನ್ಯೂಜಿಲೆಂಡ್ ಹತ್ರ ಬರುತ್ತೆ ಸ್ನೇಹಿತರೆ. ಆಸ್ಟ್ರೇಲಿಯಾದು ಈಗಿರೋ ಆಸ್ಟ್ರೇಲಿಯಾದು ಆಗ್ನೇಯ ಭಾಗಕ್ಕೆ ಅಂತ ನಾವು ಕಟ್ಕೊಳ್ಳಿ. ನಾನು ಸ್ಪೆಲ್ಲಿಂಗ್ ಇಲ್ಲಿ ಮೇಲ್ಗಡೆ ಬರೆದಿರ್ತೀನಿ ನಿಮಗೆ. ಜಿಲ್ಯಾಂಡಿಯಾ 8ನೇ ಖಂಡ ಅಂತೇಳಿ ನೀವು ನಾವು ಕಟ್ಕೊಳ್ಬೇಕಾಗುತ್ತೆ. ನಾನು ಹೇಳ್ತೀನಿ ಈಗ ಖಂಡ ಅಂದರೆ ಹೆಂಗೆ ಗುರುತಿಸೋದು ಅಂತ ಹೇಳ್ತೀನಿ ಆಯ್ತಾ. ಸೊ
ಎಷ್ಟು ಖಂಡಗಳಿದೆ ಒಟ್ಟು? 8 ಖಂಡಗಳಿದೆ. ಈಗ ಮೊದಲು 7 ಇತ್ತು, ಈಗ 8 ಆಗಿದೆ. ನಾವು ಕಟ್ಕೊಳ್ಳಿ. ಅಂದರೆ ಖಂಡಗಳಂದ್ರೇನು? ಬೃಹತ್ಕಾರದ ಭೂಪ್ರದೇಶಗಳು ಸ್ನೇಹಿತರೆ. ಅಂದರೆ ಸಾಗರ ಮಟ್ಟದಿಂದ ಮೇಲಿರುವಂಥ ಬೃಹತ್ಕಾರದ ಭೂಪ್ರದೇಶಗಳನ್ನು ಖಂಡಗಳೆಂದು ಕರೆಯುತ್ತೇವೆ. ವೆರಿ ಲಾರ್ಜ್ ಲ್ಯಾಂಡ್ ಮಾಸ್ ಅಬೋವ್ ಸಿ ಲೆವೆಲ್. ವೆರಿ ಲಾರ್ಜ್ ಅಂದರೆ ತುಂಬ ದೊಡ್ಡದು, ಅಬೋವ್ ಸಿ ಲೆವೆಲ್ ಅಂದರೆ ಸಾಗರ ಮಟ್ಟದಿಂದ ಮೇಲೆ, ಆಯಿತಾ? ಅದನ್ನು ನಾವು ಖಂಡ ಅಂತ ಕರಿತೀವಿ. ಆಮೇಲೆ ಹೇಳ್ತೀನಿ ನಿಮಗೆ ಏನೇನು ಕಂಡೀಷನ್ಸ್ ಇದೆ ಖಂಡ ಅಂತ ಕರಿಬೇಕು ಅಂದರೆ. ಇವಾಗ ಸದ್ಯಕ್ಕೆ ಇಷ್ಟು ಸಾಕು. ಸಾಗರ ಮಟ್ಟದಿಂದ ಮೇಲಿರುವಂಥ ಬೃಹತ್ಕಾರದ ಭೂಪ್ರದೇಶಗಳನ್ನು ಖಂಡ ಅಂತ ಕರಿತೀವಿ. ಅದೇ ನೆಕ್ಸ್ಟ್ ಸಾಗರ, ಮಹಾಸಾಗರ. ಸಾಗರ ಅಂದ್ರೆ ಏನು ನೋಡೋಣ. ಯಾವ ಸಾಗರಗಳಿದೆ ಫಸ್ಟ್ ನೋಡೋಣ. ನೋಡಿ, ನಮಗೆ 3 ಆಯಾಮಗಳನ್ನ ತಗೊಂಡ್ರೆ ನಮ್ಮ ಗೋಳ ಬರುತ್ತೆ. ನಮ್ಮ ಪೃಥ್ವಿ 3 ಆಯಾಮಗಳಿದೆ. ಆದರೆ ನಾವು ಇಲ್ಲಿ ನಕಾಶೆ, ಈ ಮ್ಯಾಪಲ್ಲಿ ಒಂದೇ ಒಂದು ಭಾಗ ನಾವು ತೋರ್ಸೋಕ್ಕಾಗಲ್ಲ. 2 ಆಯಾಮಗಳನ್ನ ತೋರಿಸ್ತಾ ಇದ್ದೀವಿ ನಾವು. 3 ಆಯಾಮಗಳನ್ನ ತೋರ್ಸೋಕ್ಕಾಗಲ್ಲ. ಕರೆಕ್ಟ್ ಅಲ್ಲ? 3 ಆಯಾಮಗಳನ್ನ ತೋರ್ಸೋಕ್ಕಾಗಲ್ಲ. ಸೊ ಅದಕ್ಕೆ 2 ಆಯಾಮ ಅಂದರೆ 2 ಡೈಮೆನ್ಷನ್ ತೋರಿಸ್ತಾ ಇದ್ದೀವಿ ನಾವು. ಗೊತ್ತಾಯ್ತಲ್ಲ? ಅರ್ತ್ ಇಸ್ 3D, ನಾವು ಅದನ್ನು 2D ತೋರಿಸ್ತಾ ಇದ್ದೀವಿ ಇಲ್ಲಿ ಮ್ಯಾಪಲ್ಲಿ. ಸೊ ಇದನ್ನು ಗಮನಿಸಿ. ಇದು ಪೆಸಿಫಿಕ್ ಮಹಾಸಾಗರ, ಪೆಸಿಫಿಕ್ ಓಷನ್ ಸ್ನೇಹಿತರೆ. ಇದು ಅಷ್ಟೇ, ಇದು ಪೆಸಿಫಿಕ್ ಮಹಾಸಾಗರ. ಹೇಳೋದಲ್ಲ, ಪೆಸಿಫಿಕ್ ಮಹಾಸಾಗರ ನಮ್ಮ 3 ಆಯಾಮಗಳನ್ನ ತಗೊಂಡ್ರೆ ನಮ್ಗೆ ಗೊತ್ತಾಗುತ್ತೆ, ಈಗ ಗೋಳ ಥರ ಬರುತ್ತೆ. ಆದರೆ ನಾವು 2 ಆಯಾಮಗಳನ್ನ ತಗೊಂಡ್ರಿಂದ ಪೆಸಿಫಿಕ್ ಅರ್ಧ ಈ ಕಡೆ ಕಾಣುತ್ತೆ. ಎರಡನೇದು ಅಟ್ಲಾಂಟಿಕ್. ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಆಗ್ತಾ ಇದೆ ನೋಡಿ, ಅಟ್ಲಾಂಟಿಕ್. ಸ್ವಲ್ಪ ಕರ್ಸರ್ ಮೂವ್ಮೆಂಟ್ ನಿಮ್ಗಳಿಗೆ ಗೊತ್ತಾಗ್ತಾ ಇದೆ ಈಗ. ಅಟ್ಲಾಂಟಿಕ್ ಇದು ಎರಡನೇದು. ಎಸ್ ಆಕಾರದಲ್ಲಿದೆ ನೋಡಿ, ಎಸ್ ಆಕಾರದಲ್ಲಿರೋದು ಅಟ್ಲಾಂಟಿಕ್. ಪೆಸಿಫಿಕ್ ಇನ್ನೊಂದು ಹೆಸರು ಶಾಂತ ಮಹಾಸಾಗರ. ಇದಕ್ಕೆ ಹೆಸರು ಕೊಟ್ಟಿದ್ದು ಫರ್ಡಿನೆಂಡ್ ಮೆಗ್ಲೆನ್ ಅವರು ಹೆಸರು ಕೊಡ್ತಾರೆ ಪೆಸಿಫಿಕ್ ಓಷನ್ ಅಂತೇಳಿ. ನಾವು ಕಟ್ಕೊಳ್ಳಿ, ಆಯ್ತಾ? ಮೂರನೇದು ಭಾರತದ ದಕ್ಷಿಣದಲ್ಲಿರುವಂಥ ಹಿಂದೂ ಮಹಾಸಾಗರ, ಇಂಡಿಯನ್ ಓಷನ್ ಎಲ್ಲಿದೆ? ಭಾರತದ ದಕ್ಷಿಣಕ್ಕಿದೆ. ಇದನ್ನು ನಾವು ಕಟ್ಕೊಳ್ಳಿ ಸ್ನೇಹಿತರೆ. ನಮ್ಮ ಒಂದು ದೇಶಕ್ಕೆ ದಕ್ಷಿಣದಲ್ಲಿ ಬರುವಂಥ ಮಹಾಸಾಗರ, ಮತ್ತು ಯಾವುದೂ ಸಾಗರಕ್ಕೂ ದೇಶದ ಹೆಸರಿಟ್ಟಿಲ್ಲ ಭಾರತದ ಬಿಟ್ಟರೆ. ಸೊ ಭಾರತದ ದಕ್ಷಿಣಕ್ಕಿರುವಂಥ ಹಿಂದೂ ಮಹಾಸಾಗರ, ಇದು ಎಂ ಆಕಾರದಲ್ಲಿ ಬರುತ್ತೆ ನೋಡಿ, ಗಮನಿಸಿ, ಎಂ ಆಕಾರದಲ್ಲಿದೆ, ಆಯ್ತಾ? ಹಂಗೆ 4ನೇ ಮಹಾಸಾಗರ ಯಾವುದು? ಅಂಟಾರ್ಟಿಕ್ ಮಹಾಸಾಗರ, ಅಂಟಾರ್ಟಿಕ್ ಓಷನ್. ಅಂಟಾರ್ಟಿಕ್ ಮಹಾಸಾಗರಕ್ಕೆ ಇನ್ನೊಂದು ಹೆಸರೇನು? ದಕ್ಷಿಣ ಮಹಾಸಾಗರ. ಅದನ್ನು ಬರೀತೀನಿ ನಾನು ಇಲ್ಲಿ ಫಸ್ಟು. ಅಂಟಾರ್ಟಿಕ್ ಓಷನ್ ಅಂದರೆ ಅಂಟಾರ್ಟಿಕ ಸುತ್ತ ಇರೋದೆಲ್ಲ ಒಂದು ಓಷನ್ ಇದೆ, ಆಯ್ತಾ? ನಾವು ಕಟ್ಕೊಳ್ಳಿ. ಅಂಟಾರ್ಟಿಕ್ ಓಷನ್ ಇದು ದಕ್ಷಿಣ ಗೋಲಾರ್ಧದಲ್ಲಿ ಬರೋದ್ರಿಂದ, ಅತಿ ದಕ್ಷಿಣದಲ್ಲಿರೋದ್ರಿಂದ ದಕ್ಷಿಣ ಮಹಾಸಾಗರ. ಸದನ್, ಉಚ್ಚಾರಣೆ ಕೇಳಿಸ್ಕೊಳ್ಳಿ, ಸದನ್ ಓಷನ್ ಅಂತೇಳಿ ಕರಿಬೇಕು ಉಚ್ಚಾರಣೆ. ಹಂಗೆ ಉತ್ತರದಲ್ಲಿರೋದು ಆರ್ಟಿಕ್. ಇಲ್ಲಿ 5ನೇ ಮಹಾಸಾಗರ ಆರ್ಟಿಕ್ ಸ್ನೇಹಿತರೆ. ಅತಿ ಪುಟ್ಟ ಮಹಾಸಾಗರ ಕೂಡ ಆರ್ಟಿಕ್. ಇದನ್ನು ಉತ್ತರ ಮಹಾಸಾಗರ ಅಂತ ಕರಿತೀವಿ. ಈಗ ಹೆಸರುಗಳು ಕೊಡ್ತಾ ಇದ್ದಾರೆ ಇದನ್ನ. ಓಕೆ ನೋಡಿ, ಮಹಾಸಾಗರ ಅಂದರೆ 5 ಮಹಾಸಾಗರಗಳು. ಯಾವುದು ಅದು? ಪೆಸಿಫಿಕ್, ಅಟ್ಲಾಂಟಿಕ್, ಇಂಡಿಯನ್, ಸದರ್ನ್, ಆರ್ಟಿಕ್, ನಾರ್ತನ್. ಗೊತ್ತಾಯ್ತಲ್ಲ? 5 ಮಹಾಸಾಗರಗಳು. ಸಾಗರಗಳಂದ್ರೇನು? ತಗ್ಗು ಪ್ರದೇಶಗಳು, ಜಲಾವೃತಗೊಂಡಿರುವಂಥ ತಗ್ಗು ಪ್ರದೇಶಗಳು. ವೆರಿ ಲಾರ್ಜ್ ಡಿಪ್ರೆಷನ್ ಫಿಲ್ಡ್ ವಿತ್ ವಾಟರ್. ವೆರಿ ಲಾರ್ಜ್ ಡಿಪ್ರೆಷನ್ ಫಿಲ್ಡ್ ವಿತ್ ವಾಟರ್. ಜಲಾವೃತಗೊಂಡಿರುವಂಥ ತಗ್ಗು ಪ್ರದೇಶಗಳು ಅಂದರೆ ಹಳ್ಳ ಮೊದಲು, ಅದಕ್ಕೆ ಇವಾಗ ನೀರು ತುಂಬಿಕೊಂಡಿದೆ. ನೀವು ಕೇಳ್ಬೋದು, ಸರ್ ಇವಾಗ ಈ ನೀರೆಲ್ಲಿಂದ ಬಂತು? ಮಳೆ, ನದಿಗಳು ಮತ್ತು ಹಿಮ ಕರಗಿರೋ ನೀರು. ಗೊತ್ತಾಯ್ತಲ್ಲ ಇದು? ಸೊ ನೀವು ಕೇಳ್ಬೋದು, ಸಮುದ್ರದಲ್ಲಿ ಹೆಂಗೆ ಉಪ್ಪು ಬಂತು? ಉಪ್ಪಿನ ಮೂಲ, ಲವಣಾಂಶದ ಮೂಲ ಭೂಮಿಲಿರುವಂಥ ಖನಿಜಗಳು, ಶಿಲೆಗಳು, ಮಣ್ಣು. ಇಲ್ಲಿಂದ ನದಿಗಳು ಸಾಗಿಸಿವೆ ಸ್ನೇಹಿತರೆ. ನದಿಗಳು ನಿಧಾನಕ್ಕೆ ಭೂಮಿಯಲ್ಲಿದ್ದಂಥ ಲವಣಾಂಶವನ್ನು ಭೂಮಿಯಿಂದ ತಗೊಂಡೋಗಿ ಸಮುದ್ರಕ್ಕೆ ಹಾಕ್ತವೆ, ಸ್ವಲ್ಪ ಪ್ರಮಾಣದಲ್ಲಿ. ನೀವು ಕೇಳ್ಬೋದು, ಸರ್ ನಾವು ನದಿ ನೀರು ದಿನಾಗಲೂ ಕುಡಿತೀವಿ, ನಮ್ಗೆ ಉಪ್ಪು ಅನ್ಸಲ್ವಲ್ಲ ಅಂತ. ನದಿ ಸ್ವಲ್ಪ ಪ್ರಮಾಣದಲ್ಲಿ ಸಾಗಿಸುತ್ತೆ ಸ್ನೇಹಿತರೆ. ಅದು ಎಷ್ಟೋ ವರ್ಷಗಳ ಕಾಲದಿಂದ ನದಿಗಳು ಈ ಕೆಲಸ ಮಾಡ್ತಾನೆ ಬಂದಿವೆ. ಅದೆಲ್ಲ ಹೋಗಿ ಸಮುದ್ರದಲ್ಲಿ ಈಗ ಉಪ್ಪು ನೀರು ಸಂಗ್ರಹ ಆಗಿದೆ. ಇನ್ನೊಂದು ಜ್ವಾಲಾಮುಖಿ, ನೀರೊಳಗಾಗುವಂಥ ಜ್ವಾಲಾಮುಖಿ ಎರಡನೇದು. ಮೂರನೇದು ಬಾಷ್ಪೀಕರಣ, ಎವಾಪರೇಷನ್ ಆದಾಗ ಏನಾಗುತ್ತೆ? ಬಿಸಿಲಿಗೆ ನೀರೆಲ್ಲ ಆವಿಯಾಗೋಗುತ್ತೆ, ಉಪ್ಪು ಉಳ್ಕೊಳ್ಳುತ್ತೆ. ಗೊತ್ತಾಗಲ್ಲ? ಮೊದಲನೇದು ರಿವರ್ಸ್, ಎರಡನೇದು ವಾಲ್ಕಿನೋಸ್, ಅಂಡರ್ ವಾಟರ್ ವಾಲ್ಕಿನೋಸ್, ಮೂರನೇದು ಎವಾಪರೇಷನ್, ಬಾಷ್ಪೀಕರಣ. ಈ ಕಾರಣಗಳನ್ನ ಗಮನಿಸಿ. ಸೊ ಖಂಡಗಳು, ಸಾಗರಗಳು ಗೊತ್ತಾಯ್ತು ಎಲ್ಲರಿಗೂ. ಈಗ
ಜಿಲ್ಯಾಂಡಿ ಎಲ್ಲಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಪ್ರಾಕೃತಿಕ ನಕಾಶೆ, ಫಿಸಿಕಲ್ ಮ್ಯಾಪ್ ಸ್ನೇಹಿತರೆ. ಫಿಸಿಕಲ್ ಮ್ಯಾಪ್ ನೋಡಿದ್ರಿ, ಇದು ಪೊಲಿಟಿಕಲ್ ಮ್ಯಾಪ್. ಇದು ಎಲ್ಲ ದೇಶಗಳು ಗಡಿ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಬರೀ ಮರುಭೂಮಿ ಎಲ್ಲಿದೆ, ಕಾಡೆಲ್ಲಿದೆ, ಕರೆಕ್ಟಾ, ಹಿಮ ಅವೆಲ್ಲ ತೋರಿಸ್ತಾ ಇದೆ ನೋಡಿ. ಗಮನಿಸಿ, ಆರ್ಟಿಕಲ್ ಇರುವಂಥ ಹಿಮ ಗೊತ್ತಾಯ್ತಲ್ಲ. ಸೊ ಇದು ಪ್ರಾಕೃತಿಕ ನಕಾಶೆ, ಫಿಸಿಕಲ್ ಮ್ಯಾಪ್ ಆಫ್ ದಿ ವರ್ಲ್ಡ್. ತಾವು ಇಲ್ಲಿ ನಾ ಇದಕ್ಕೆ ಬರ್ತೀನಿ, ಒಂದೊಂದಾಗಿ ನಾವು ಕಲ್ಯಾಣ. ಮೊದಲಿಗೆ ಜಿಲ್ಯಾಂಡಿಯಾ ಅಂತ ಹೇಳಿದ್ದೆ ನಾನು ಆಗಲೇ. ಜಿಲ್ಯಾಂಡಿಯಾ ಎಲ್ಲಿದೆ ಅಂತ ಹೇಳಿದೆ ನೋಡಿ, ಆಸ್ಟ್ರೇಲಿಯಾ ಆಗ್ನೇಯ ಭಾಗಕ್ಕೆ, ಅಂದರೆ ಸೌತ್ ಈಸ್ಟ್ ಭಾಗದಲ್ಲಿ ತಾಸ್ಮನ್ ಸಮುದ್ರದಿಂದ ಈ ಕಡೆಗೆ. ಇದು ನ್ಯೂಜಿಲೆಂಡ್ನ ದೇಶ, ಹೌದು. ಆ ನ್ಯೂಜಿಲೆಂಡ್ ಮೇಲೆ ಹೋದ್ರೆ ನ್ಯೂ ಕ್ಯಾಲಿಡೋನಿಯಾ. ಇವೆರಡು ಇವಾಗ ಏನು ಪತ್ತೆ ಆಗಿದೆ ಅಂದರೆ, ಒಂದು ಅದರದೇ ಆದಂಥ ಒಂದು ಗಡಿ ಇದೆ ನೋಡಿ, ಈ ಫಲಕ ಜಿಲ್ಯಾಂಡಿಯಾ ಫಲಕ ಪತ್ತೆ ಆಗಿದೆ. ಅಂದರೆ ಜಿಲ್ಯಾಂಡಿಯಾದೇ ಒಂದು ಶಿಲಾ ಫಲಕ ಪತ್ತೆ ಆಗಿದೆ, ಲಿಥೋಸ್ಫಿಯರ್ ಪತ್ತೆ ಆಗಿದೆ. ಅದರ ಗಡಿ ಇದೆ ನೋಡಿ, ಈ ಥರ ನೀರಿನೊಳಗಿದೆ. ಅದರದ್ದು 94% ನೋಡಿ, 94% ನೀರೊಳಗಿದೆ. ಇದು ಮಾತ್ರ ಮೇಲಿರೋದು ನೋಡಿ, ಇನ್ನು 6% ನೀರು ಮೇಲಿದೆ. ಗೊತ್ತಾಯ್ತಲ್ಲ. ಈ ಪ್ರದೇಶನೇ ಈಗ ಜಿಲ್ಯಾಂಡಿಯಾ ಅಂತ ಕರೆದಿದ್ದೀವಿ. 8ನೇ ಖಂಡ. ಖಂಡಗಳು ಅಂತ ಕರಿಬೇಕಾದ್ರೆ ಏನು ಕಂಡೀಷನ್ ಇಲ್ಲಿ ನೋಡಿ, ಒಂದು ಸಾಗರ ಮಟ್ಟದಿಂದ ಮೇಲಿರಬೇಕು. ಗೊತ್ತಾಯ್ತಾ, 5% ಅಷ್ಟು ಭೂ ಪ್ರದೇಶ ಸಾಗರ ಮಟ್ಟದಿಂದ ಮೇಲಿರಬೇಕು, ಮೊದಲನೇ ಕಂಡೀಷನ್ ಇದು. ಎರಡನೇದು, ಅದರದೇ ಆದಂಥ ಶಿಲೆಗಳು, ಖನಿಜಗಳಿರಬೇಕು. ಅದರದ್ದೇ ಆದಂಥ ಡಿಸ್ಟಿಂಕ್ಟ್ ಜಿಯಾಲಜಿ, ಕಲ್ಲು ಮಣ್ಣು, ಕರೆಕ್ಟಾ, ಖನಿಜಗಳು ಇರಬೇಕು. ಮೂರನೇದು, ಖಂಡಾವರಣ ಕವಚ ಸಾಗರ ಕವಚಕ್ಕಿಂತ ದಪ್ಪ ಇರಬೇಕು, ಅಂದರೆ ಕಾಂಟಿನೆಂಟಲ್ ಕ್ರಸ್ಟ್ ತಿಕ್ಕಿರಬೇಕು, ಓಷನಿಕ್ ಕ್ರಸ್ಟ್ಗಿಂತ. ಖಂಡಾವರಣ ಕವಚ ಸಾಗರಿಕ ಕವಚಕ್ಕಿಂತ ದಪ್ಪ ಇರಬೇಕು, ಆಯಿತಾ. ನಾಲ್ಕನೇದು ನೋಡಿ, ಏರಿಯಾ ಮೋರ್ ದೆನ್ 1 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್, ಅಂದರೆ 1 ಮಿಲಿಯನ್ 1 ದಶಲಕ್ಷ ಚದರ ಕಿಲೋಮೀಟರ್ಗಿಂತ ಜಾಸ್ತಿ ಇರಬೇಕು. ಇದೆಷ್ಟಿದೆ? ಇದು ನಮ್ಮ ಎಕ್ಸಾಂಪಲಲ್ಲಿ 5 ಮಿಲಿಯನ್ ಇದೆ ನೋಡಿ. ಇಲ್ಲಿ ನೋಡಿ ಸ್ನೇಹಿತರೆ, 5 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ನಮ್ಮ ಜಿಲ್ಯಾಂಡಿಯಾ ಇದೆ. ಎಷ್ಟಿರಬೇಕು ಕಂಡೀಷನ್? ಮಿನಿಮಮ್ 1 ಮಿಲಿಯನ್ ಇರಬೇಕು. ಅದರದೇ ಆದಂಥ ಗಡಿ ಇರಬೇಕು, ಇದೆ ನೋಡಿ, ಇಲ್ಲ ಅದರದೇ ಆದಂಥ ಗಡಿ ಇದೆ, ಲಿಮಿಟ್ ಇರಬೇಕು. ಗೊತ್ತಾಯ್ತಲ್ಲ. ನಾನು ಹೇಳಿದ್ದನ್ನು ಕನ್ನಡದಲ್ಲಿ ಬರ್ಕೊಳ್ಳಿ ಸ್ನೇಹಿತರೆ. ಸೊ ತಪ್ಪದೇ ಇದನ್ನು ನೋಡಿ, ವೀಕ್ಷಣೆ ಮಾಡಿ, ಮತ್ತೆ ಇನ್ನೊಂದ್ಸತಿ ಬರ್ಕೊಳ್ಳಿ. ಮೊದಲನೇ ಕಂಡೀಷನ್ ಏನು? ಅದು ಸಾಗರ ಮಟ್ಟದಿಂದ 5%ಗಿಂತ ಜಾಸ್ತಿ ಮೇಲಿರಬೇಕು ಭೂಮಿ. ಖಂಡ ಸ್ವಲ್ಪ ಮೇಲೆ ಕಾಣಬೇಕು, 5% ಜಾಸ್ತಿ, ಆಯಿತಾ. ಇನ್ನೊಂದು, ಅದರದೇ ಆದಂಥ ಶಿಲೆಗಳು, ಖನಿಜಗಳು ಇರಬೇಕು. ಓಕೆ, ವಿಭಿನ್ನವಾದಂಥ ಶಿಲೆಗಳು, ಖನಿಜಗಳು. ಮತ್ತು ಖಂಡಾವರಣ ಕವಚ, ಕಾಂಟಿನೆಂಟ್ ಪಾರ್ಟ್ ಸಾಗರಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು. ಅದು 1 ದಶಲಕ್ಷ ಚದರ ಕಿಲೋಮೀಟರ್ಗಿಂತ ಜಾಸ್ತಿ ಇರಬೇಕು, 1 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಗಿಂತ ಜಾಸ್ತಿ ಇರಬೇಕು. ನಾಲ್ಕನೇದು. ಐದನೇದು, ಅದರದೇ ಆದಂಥ ಒಂದು ಶಿಲಾಫಲಕದ ಗಡಿ ಇರಬೇಕು. ಗೊತ್ತಾಯ್ತಲ್ಲ. ಈ ರೀತಿ ಜಿಲ್ಯಾಂಡಿಯಾ ಅಂತೇಳಿ 8ನೇ ಖಂಡ ಪತ್ತೆಯಾಗಿದೆ. ಸೊ ನಾನು ಹೇಳಿದ್ದೀನಿ ಖಂಡಗಳಂತ ಹುಡುಕಕ್ಕೆ ಏನು ಕಂಡೀಷನ್, ಮತ್ತು ಏನೇನು ಇದರದ್ದು ಎಲ್ಲಿದೆ ಅಂತೆಲ್ಲ ಹೇಳಿದ್ದೀನಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈಗ ನಮ್ಮ ವಿಶ್ವಸಂಸ್ಥೆಯಲ್ಲಿ 193 ದೇಶಗಳಿದೆ. 193 ಕಂಟ್ರೀಸ್ ಇದೆ. ನಾವು ಒಂದೇ ದಿವಸ ಅದನ್ನಷ್ಟನ್ನು ಕವರ್ ಮಾಡಿದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಕಷ್ಟ ಆಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಇವತ್ತು ಟಾಪ್ 10 ಕಂಟ್ರೀಸ್ ತಗೋತೀನಿ. ಟಾಪ್ 10 ಕಂಟ್ರೀಸ್ ಲಾರ್ಜೆಸ್ಟ್, ಅತಿ ದೊಡ್ಡ ದೇಶ, ಆಮೇಲೆ ಟಾಪ್ 10 ಸ್ಮಾಲೆಸ್ಟ್. ಗೊತ್ತಾಯ್ತಲ್ಲ. ಟಾಪ್ 10 ಲಾರ್ಜೆಸ್ಟ್, ಟಾಪ್ 10 ಸ್ಮಾಲೆಸ್ಟ್, ಅದು ನೋಡೋಣ. ಗೊತ್ತಾಯ್ತಲ್ಲ. ಈಗ ಮೊದಲನೇದು, ಅತಿ ದೊಡ್ಡ ದೇಶಗಳು ಯಾವುದು? ರಷ್ಯಾ. ಇಲ್ಲಿ ನೋಡಿ, ರಷ್ಯಾ ದೇಶ ಇದೆ ಮೊದಲನೇ ಸ್ಥಾನಕ್ಕೆ, ಏಷ್ಯಾ ಖಂಡ. ಎರಡನೇ ಸ್ಥಾನ ಕೆನಡಾ, ಉತ್ತರ ಅಮೆರಿಕಾದಲ್ಲಿದೆ ನೋಡಿ, ಇದು ಉತ್ತರ ಅಮೆರಿಕಾ. ಈಗ ನಾವು ಮರಿಬಾರ್ದು, ನೀವು ಅದನ್ನು ಚಿತ್ರ ನೋಡಿ ರೆಕಾರ್ಡ್ ಮಾಡ್ಕೋಬೇಕು ತಲೆ ಒಳಗೆ. ಓ, ಇದು ಇಲ್ಲಿದೆ ಅಂತ. ಆಯ್ತಾ, ಉತ್ತರ ಅಮೆರಿಕಾ. ಇದು ಏಷ್ಯಾ, ಇದು ನಮ್ಮ ಖಂಡ ಏಷ್ಯಾ, ಇದು ಉತ್ತರ ಅಮೆರಿಕಾ. ಗೊತ್ತಾಯ್ತಲ್ಲ. ಹಂಗೆ ನೋಡಿ, ಮೂರನೇದು ಚೈನಾ. ಇಲ್ಲಿ ಭಾರತದ ಈಶಾನ್ಯಕ್ಕೆ ಬರುತ್ತೆ ಚೈನಾ, ಆಯ್ತಾ. ನಾಲ್ಕನೇದು ನೋಡಿ, USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ. 50 ರಾಜ್ಯಗಳಿದೆ. ಆ 50 ರಾಜ್ಯಗಳ ಒಕ್ಕೂಟ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಆಯ್ತಾ. 50 ರಾಜ್ಯಗಳ ಒಕ್ಕೂಟನ ಯುನೈಟೆಡ್ ಸ್ಟೇಟ್ಸ್ ಅಂತ ಕರೀತೀವಿ, ಆಯ್ತಾ. ನಾಲ್ಕನೇದು. ಐದನೇದು ಬ್ರೆಜಿಲ್. ಇಲ್ಲಿ ಬ್ರೆಜಿಲ್, ದಕ್ಷಿಣ ಅಮೆರಿಕಾ ದೇಶ.
ದಕ್ಷಿಣ ಅಮೆರಿಕ. 5ನೇದು ಬ್ರೆಜಿಲ್. 6ನೇದು ನೋಡಿ ಆಸ್ಟ್ರೇಲಿಯಾ, ಇದು ಓಷನಿಯಾಗೆ ಸೇರುತ್ತೆ. 6ನೇದು ಆಸ್ಟ್ರೇಲಿಯಾ. 7ನೇದು ಭಾರತ, ಗೊತ್ತಲ್ಲ ಎಲ್ಲರಿಗೂ, ಭಾರತ 7ನೇ ಸ್ಥಾನ. ಓಕೆ, ಭಾರತ 7ನೇ ಸ್ಥಾನ. 8 ನೋಡಿ ಅರ್ಜೆಂಟೀನಾ, ಇದು ದಕ್ಷಿಣ ಅಮೆರಿಕ ದೇಶ. ನೋಡಿ ಎಲ್ಲಿದೆ ಅಂತ ತೋರಿಸಿದೆ, ಇದು ಅರ್ಜೆಂಟೀನಾ. 9ನೇ ನೋಡಿ ಕಜಾಕಿಸ್ತಾನ್, ನಮ್ಮ ಉತ್ತರದಲ್ಲಿ ಇರುವಂಥ ಕಜಾಕಿಸ್ತಾನ್. ಹಂಗೆ 10ನೇದು ಅಲ್ಜೀರಿಯಾ. ಆಯ್ತಾ, ಆಫ್ರಿಕಾ ಗಮನಿಸಿ, ಅಲ್ಜೀರಿಯಾ. ಈ 10 ದೇಶಗಳು ನೋಡಿದ್ರಿ, ಟಾಪ್ 10. ಈಗ ಏನು ಗಮನಿಸಿ ಅಂದರೆ, ನಮ್ಮ ಮೂಲ ರೇಖಾಂಶ ಗಮನಿಸಿ ಸ್ನೇಹಿತರೆ, ಪ್ರೈಮ್ ಮೆರಿಡಿಯನ್ ಅಂತ ಏನು ಕರಿತೀವಿ, 0 ಡಿಗ್ರಿ ಪ್ರೈಮ್ ಮೆರಿಡಿಯನ್ ಮೂಲ ರೇಖಾಂಶ. ನಾವು ಸಮಯ ಕ್ಯಾಲ್ಕುಲೇಟ್ ಮಾಡೋದು ಇದ್ರ ಮೇಲೆ, ಈಗ ಇದರ ಆಧಾರದ ಮೂಲ ರೇಖಾಂಶ. ಉತ್ತರದಿಂದ ದಕ್ಷಿಣಕ್ಕೆ ಬರ್ತಾ ಇದೆ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ. ಆಯ್ತಾ, ಇನ್ನೊಂದು ಸಮಭಾಜಕ ವೃತ್ತ ಗಮನಿಸಿ, ಈಕ್ವೇಟರ್. ಸಮಭಾಜಕ, ಸಮ ಅಂದ್ರೇನು, ಈಕ್ವಲ್. ಉತ್ತರವನ್ನು ಮತ್ತು ದಕ್ಷಿಣ ಗೋಲಾರ್ಧವನ್ನು ಸಮವಾಗಿ ವಿಂಗಡಿಸುವಂಥ ವೃತ್ತ ಸಮಭಾಜಕ ವೃತ್ತ, ಈಕ್ವೇಟರ್. ಈಸ್ ಅ ಸರ್ಕಲ್ ವಿಚ್ ಡಿವೈಡ್ಸ್ ಅರ್ತ್ ಇಂಟು 2 ಈಕ್ವಲ್ ಹಾಫ್ಸ್. ಇದು ಉತ್ತರ ಗೋಲಾರ್ಧ ಗೊತ್ತಾಗುತ್ತೆ ಎಲ್ಲರಿಗೂ, ಹೆಮಿಸ್ಪಿಯರ್, ಸ್ಪಿಯರ್ದು ಅರ್ಧ. ಆಯ್ತಾ, ಇದು ದಕ್ಷಿಣ ಗೋಲಾರ್ಧ, ಸದನ್. ಉಚ್ಚಾರಣೆ ಕೇಳಿಸ್ಕೊಳ್ಳಿ ಎಲ್ಲರೂ, ಸದನ್ ಹೆಮಿಸ್ಪಿಯರ್, ದಕ್ಷಿಣ ಗೋಲಾರ್ಧ. ಅದನ್ನು ಬೇರೆ ಮಾಡದೆ ಈಕ್ವೇಟರ್, ಸಮಭಾಜಕ. ಸೊ ಭಾರತ ಎಲ್ಲಿದೆ, ಉತ್ತರದಲ್ಲಿದೆ. ಸಮಭಾಜಕ ವೃತ್ತದ ಉತ್ತರದಲ್ಲಿದೆ, ಗೊತ್ತಾಯ್ತಲ್ಲ ಎಲ್ಲರಿಗೂ. ಇದನ್ನು ಗಮನಿಸಿ. ಈಗ ನೋಡೋಣ ಎಲ್ಲ ದೇಶಗಳನ್ನ ಒಂದೊಂದಾಗಿ. ಈಗ ಅತಿ ಪುಟ್ಟ ದೇಶಗಳನ್ನ ನೋಡೋಣ, ಟಾಪ್ 10 ಸ್ಮಾಲೆಸ್ಟ್. ಓಕೆ, ಸ್ಮಾಲೆಸ್ಟ್ ಅಂದರೆ ಅತಿ ಪುಟ್ಟ ದೇಶಗಳಲ್ಲಿ 10 ಕೆಳಗಡೆಯಿಂದ, ಗೊತ್ತಾಯ್ತಲ್ಲ. ಅತಿ ಪುಟ್ಟ ದೇಶ ನೋಡಿ, ವ್ಯಾಟಿಕನ್. ಎಲ್ಲಿ ಬರುತ್ತೆ? ವ್ಯಾಟಿಕನ್ ಇಟಲಿನ ರೋಮ್ ನಗರದ ಒಳಗೆ ಬರುತ್ತೆ. ರೋಮ್ ನಗರ ಕೇಳಿರ್ತಾರಲ್ಲರು, ರೋಮ್. ಇಟಲಿದು ರಾಜಧಾನಿ ರೋಮ್. ಆ ರೋಮ್ ನಗರದ ಒಳಗಿದೆ ಅದು. ನಾವು ಇಲ್ಲಿ ಹೋಗಿದ್ದೀವಿ ಸ್ನೇಹಿತರೆ, ತುಂಬ ಪುಟ್ಟ ದೇಶ. ನಾನು ಮುಂದಕ್ಕೆ ಹೋಗ್ತಾ ಅದರದ್ದೆಲ್ಲ ವೀಡಿಯೋಸ್ ತೋರಿಸ್ತೀನಿ, ನಿಮಗೆ ಫೋಟೋಸ್ ತೋರಿಸ್ತೀನಿ. ಸೊ ರೋಮ್ ನಗರದ ಒಳಗೆ ವ್ಯಾಟಿಕನ್ ಸಿಟಿ ಇದೆ. ರೋಮನ್ ಕ್ಯಾಥಲಿಕ್ಸ್ ಪೋಪ್ ಅವ್ರು ಏನಿದ್ದಾರೆ ಅವ್ರು ಇಲ್ಲಿರ್ತಾರೆ, ಅವ್ರ ಜೊತೆ ಕೆಲಸ ಮಾಡೋರು ಮಾತ್ರ ಇರ್ತಾರೆ ಇಲ್ಲಿ. ಸೊ ರೋಮ್ ನಗರದೊಳಗಿದೆ ವ್ಯಾಟಿಕನ್ ಸಿಟಿ. ಅತಿ ಪುಟ್ಟ ದೇಶ ಇದು, ಜನಸಂಖ್ಯೆನಲ್ಲೂ ಅದರ ಏರಿಯಾದಲ್ಲೂ ನೋಡಿ ತುಂಬ ಕಮ್ಮಿ ಇದೆ ನೋಡಿ. 2ನೇದು ಮೊನಾಕೋ. ಸಾರಿ, ಕ್ಷಮಿಸಿ ಸ್ನೇಹಿತರೆ, ಮೊನಾಕೋ ನೋಡಿ. ನೆಕ್ಸ್ಟ್ ಮೊನಾಕೋ ಏನಿದೆ, ಫ್ರಾನ್ಸ್ದು ದಕ್ಷಿಣದಲ್ಲಿದೆ ಸ್ನೇಹಿತರೆ. ಫ್ರಾನ್ಸ್ದು ದಕ್ಷಿಣದಲ್ಲಿ ಮೆಡಿಟರೇನಿಯನ್ ಕರಾವಳಿ ತೀರದಲ್ಲಿ ಬರೀ 4 ಕಿಲೋಮೀಟರ್ ಕರಾವಳಿ ತೀರ ಇದೆ ಇದು ಮೊನಾಕೋಗೆ. ಅದು 2ನೇದು. 3ನೇದು ನೌರು ಇಲ್ಲಿ ಬರ್ತದೆ ನೋಡಿ, ಓಷನಿಯಾದಲ್ಲಿ ಬರುತ್ತೆ, ಪುಟ್ಟ ದೇಶ ತುಂಬ. ನೆಕ್ಸ್ಟ್ ಟುವಲು. 4ನೇದು ಟುವಲು, ಅದು ಅಷ್ಟೇ ಓಷನಿಯಾ ಭಾಗಕ್ಕೆ ಸೇರುತ್ತೆ. 5ನೇದು ಸ್ಯಾನ್ ಮರಿನೋ. ಇಟಲಿದು ಉತ್ತರದಲ್ಲಿದೆ ಸ್ನೇಹಿತರೆ. ಇಟಲಿ ದೇಶದ ಉತ್ತರದಲ್ಲಿ ಸ್ಯಾನ್ ಮರಿನೋ ಅಂತದೆ. ಇಡೀ ವಿಶ್ವದಲ್ಲೇ ಮೊದಲು ಬಾರಿಗೆ ಡೆಮೋಕ್ರಸಿ ಅಂದರೆ ಗಣತಂತ್ರ ಬಂದಿದ್ದು ಇಲ್ಲೇ 1601 ನಾವು ಕಟ್ಕೊಳ್ಳಿ. 1601 ಇಸ್ವಿಗೆನೆ ಇಲ್ಲಿ ಇಟಲಿಯಿಂದ ಸ್ವತಂತ್ರಗೊಂಡು ಇದು ಡೆಮೊಕ್ರೆಟಿಕ್ ದೇಶ ಆಯಿತು ಸ್ನೇಹಿತರೆ. ಇಡೀ ವಿಶ್ವದಲ್ಲೇ ಮೊದಲು ಡೆಮೋಕ್ರಸಿ ಬಂದಿದ್ದ ದೇಶ ಇದು ಸ್ಯಾನ್ ಮರಿನೋ. ಇಟಲಿದು ಉತ್ತರದಲ್ಲಿದೆ. ಹಾಗೆ 6ನೇ ಸ್ಥಾನದಲ್ಲಿ ಲೈಚೆನ್ಸ್ಟನ್ ಅಂತ ಒಂದು ದೇಶ ಇದೆ. ಈ ಲೈಚೆನ್ಸ್ಟನ್ ದೇಶ ಸ್ವಿಟ್ಜರ್ಲೆಂಡ್ ಮತ್ತು ಆಸ್ಟ್ರಿಯಾದ ಮಧ್ಯೆ ಇದೆ. ಸ್ವಿಟ್ಜರ್ಲೆಂಡ್ ಮತ್ತು ಆಸ್ಟ್ರಿಯಾ ದೇಶಗಳ ಮಧ್ಯದಲ್ಲಿ ಇದೆ, ಗೊತ್ತಾಯ್ತಲ್ಲ. ತುಂಬ ಪುಟ್ಟ ದೇಶ, ಒಂದು ಕಡೆ ಸ್ವಿಟ್ಜರ್ಲೆಂಡ್, ಇನ್ನೊಂದು ಕಡೆ ಆಸ್ಟ್ರಿಯಾ, ಅದ್ರ ಮಧ್ಯದಲ್ಲಿದೆ. ಅದ್ರ ಸುತ್ತಲೂ ಬೇರೆ ದೇಶಗಳಿದೆ. ಭೂಮಿಯಿಂದ ಸುತ್ತರಲ್ಪಡುವಂಥ ದೇಶಗಳು ಅಂದರೆ ಲ್ಯಾಂಡ್ ಲಾಕ್ಡ್ ಕೇಳಿರ್ತಾರಲ್ವ, ಆ ಕ್ಯಾಟಗರಿಗೆ ಸೇರುತ್ತಿದೆ. ಲ್ಯಾಂಡ್ ಲಾಕ್ ಅಂದರೆ, ಲ್ಯಾಂಡ್ ಅಂದ್ರೇನು, ಭೂಮಿ. ಲ್ಯಾಂಡ್ ಲಾಕ್ ಅಂದರೆ ಭೂಮಿಯಿಂದ ಸುತ್ತುವರಿಯಲ್ಪಡುವಂಥ ದೇಶಗಳು, ಲಾಕ್ಡ್ ಅಂತ. ಲಿಚೆನ್ಸ್ಟನ್ನ ಹೇಳ್ತೀನಿ ನಾನು ನಿಮಗೆ ಆಮೇಲೆ, ಅದರ ವಿಶೇಷತೆ ಏನಿದೆ ಅಂತ ಹೇಳ್ತೀನಿ. ಈಗ ತುಂಬ ಇಂಪಾರ್ಟೆಂಟ್ ದೇಶ. ನೆಕ್ಸ್ಟ್ ನೋಡಿ 7ನೇದು ಮಾರ್ಷಲ್ ದ್ವೀಪಗಳು. ಮಾರ್ಷಲ್ ಇಲ್ಲಿ ನೋಡಿ, ಇಲ್ಲಿ ಮಾರ್ಷಲ್ ಪೆಸಿಫಿಕ್ ಮಹಾಸಾಗರದಲ್ಲಿ ಓಷನಿಯಾ ಭಾಗ. ಮತ್ತು ಸೈಂಟ್ ಕಿಟ್ಸ್ ಅಂಡ್ ನೆವಿಸ್ 8ನೇ ಸ್ಥಾನಕ್ಕೆ. ಇಲ್ಲಿ ಕೆರಿಬಿಯನ್ ರಾಷ್ಟ್ರ ಸೈಂಟ್ ಕಿಟ್ಸ್ ಅಂಡ್ ನೆವಿಸ್. ಆಯ್ತಾ. 9 ನೋಡಿ ಮಾಲ್ಡೀವ್ಸ್ ಇದೆ ನೋಡಿ, ಇಲ್ಲಿ ಮಾಲ್ಡೀವ್ಸ್ ಭಾರತದ 8 ಡಿಗ್ರಿ ಕೆಳಗಡೆ ಬರುತ್ತೆ. 8 ಡಿಗ್ರಿ ಕೆಳಗಡೆಗೆ ಮಾಲ್ಡೀವ್ಸ್ ಇದೆ. 10ನೇದು ನೋಡಿ ಮಾಲ್ಟಾ ಮೆಡಿಟರೇನಿಯನ್ ಸೀನಲ್ಲಿ ಇದೆ ನೋಡಿ. ಇದನ್ನು ತುಂಬ ಸತಿ ಎಕ್ಸಾಮಲ್ಲಿ ಕೇಳ್ಬಿಟ್ಟಿದ್ದಾರೆ, ಮಾಲ್ಟಾ ಎಲ್ಲಿದೆ, ಕೆರಿಬಿಯನ್ ಸಿ, ಮೆಡಿಟರೇನಿಯನ್ ಸಿ, ಫಿಲಿಪೀನ್ಸ್ ಸಿ ಅಂತ ಚಾಯ್ಸ್ ಕೊಡ್ತಾರೆ. ಆನ್ಸರ್ ಮೆಡಿಟರೇನಿಯನ್ ಸಮುದ್ರ. ಓಕೆ, ನಾನು ಪ್ರತಿಯೊಂದು ಸಮುದ್ರನ ತೋರಿಸ್ತೀನಿ ಈ ಕ್ಲಾಸಲ್ಲಿ.
ತಾವು ಅಷ್ಟರಲ್ಲೇ ನೀವು ಒಂದಷ್ಟು ಕ್ವಶನ್ಸ್ ಬರುತ್ತೆ. ನಾನು ಹೇಳಿರೋದಲ್ಲೇ ಎಲ್ಲ ಎಕ್ಸಾಮ್ಸಲ್ಲೂ ಒಂದಷ್ಟು ಕ್ವಶನ್ಸ್ ಸಾಲ್ವ್ ಮಾಡ್ಬೋದು ನೀವು. ನೆಕ್ಸ್ಟ್ ನೋಡಿ, ಜನಸಂಖ್ಯೆ ಟಾಪ್ 10 ಕಂಟ್ರೀಸ್. ಟಾಪ್ 10 ಕಂಟ್ರೀಸ್ ಜನಸಂಖ್ಯೆಯಲ್ಲಿ ಯಾರು ಫಸ್ಟ್? ಭಾರತ. ಕರೆಕ್ಟಾ? ವಿಶ್ವಸಂಸ್ಥೆ ಅವರು ಬಿಡುಗಡೆ ಮಾಡಿರೋ ಪ್ರಕಾರ ಭಾರತ ಈಗ ಚೈನಾನ 2ನೇ ಸ್ಥಾನಕ್ಕೆ ತಳ್ಳಿ 1ನೇ ಸ್ಥಾನಕ್ಕೆ ಬಂದಿದೆ. 2ನೇ ಸ್ಥಾನದಲ್ಲಿ ಚೈನಾದವರಿದ್ದಾರೆ. 3ನೇ ಸ್ಥಾನ USA, 4ನೇದು ಇಂಡೋನೇಷ್ಯಾ, 5ನೇದು ಪಾಕಿಸ್ತಾನ. ಇದು ಹೊಸ ಮಾಹಿತಿ. ಮೊದಲು ಪಾಕಿಸ್ತಾನ ಹಿಂದೆ ಇತ್ತು, ಈಗ 5ನೇ ಸ್ಥಾನಕ್ಕೆ ಬಂದಿದೆ. 6ನೇದು ನೈಜೀರಿಯಾ, 7ನೇದು ಬ್ರಾಜಿಲ್. ನೋಡಿ, ಬ್ರಾಜಿಲ್ 5ನೇ ಸ್ಥಾನದಲ್ಲಿ ಇದ್ದಿದ್ದು ಹಿಂದೆ ಕೊಟ್ಟಾಗಿದೆ. ಕೋವಿಡ್ ಬಂದಮೇಲೆ ಜನಸಂಖ್ಯೆ ಕಮ್ಮಿ ಆಗಿದೆ. 8ನೇ ಸ್ಥಾನ ಬಾಂಗ್ಲಾದೇಶ, 9 ರಷ್ಯಾ, ಮೆಕ್ಸಿಕೋ, 10th ಮೆಕ್ಸಿಕೋ. ತಾವೆಲ್ಲರೂ ಇದನ್ನ ಗಮನಿಸ್ಬೇಕು ಸ್ನೇಹಿತರೆ. ಇದನ್ನ ಒಂದೇ ಹೆಚ್ಚಿಂದ ಕಮ್ಮಿಗೆ ಕ್ರಮವಾಗಿ ಬರೀರಿ ಅಂತ ಕೇಳ್ಬಿಡ್ಬೋದು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಯಾವ್ಯಾವ ಖಂಡದಲ್ಲಿ ಎಷ್ಟು ದೇಶಗಳಿದೆ ಅಂತ ತೋರಿಸ್ತೀನಿ. ಇವಾಗ ಖಂಡಗಳು ಗೊತ್ತಾಯ್ತಲ್ಲ, ಯಾವ ದೇಶಗಳಲ್ಲಿ ಎಷ್ಟು ಸ್ವತಂತ್ರ ರಾಷ್ಟ್ರಗಳಿದೆ ಅಂತ. ಉತ್ತರ ಅಮೆರಿಕದಲ್ಲಿ ಇಲ್ಲಿಂದ ಶುರು ನೋಡಿ, ಕೆನಡಾ, USA, ಮೆಕ್ಸಿಕೋ ಅಂತೇಳಿ ಹೋಗ್ತಾ ಹೋದ್ರೆ ಇಲ್ಲಿವರೆಗೂ 23 ದೇಶಗಳಿದೆ, ಸ್ವತಂತ್ರ ರಾಷ್ಟ್ರಗಳು. ದಕ್ಷಿಣ ಅಮೆರಿಕದಲ್ಲಿ 12 ಇದೆ. ಪ್ರತಿಯೊಂದು ಖಂಡ ತೋರಿಸ್ತೀನಿ ನಾನು. ಈಗ ನಾನು ಶುರುನಲ್ಲಿದ್ದೀನಿ ಇನ್ನುವೇ. ದಕ್ಷಿಣ ಅಮೆರಿಕದ 12 ದೇಶಗಳು ಬರುತ್ತೆ. ಆಫ್ರಿಕಾದಲ್ಲಿ 54 ದೇಶಗಳು. ಯುರೋಪಲ್ಲಿ 44 ದೇಶಗಳು, ಸ್ವತಂತ್ರ ರಾಷ್ಟ್ರಗಳು. ಏಷ್ಯಾದಲ್ಲಿ 48 ಸ್ವತಂತ್ರ ರಾಷ್ಟ್ರಗಳು. ಓಷನಿಯಾದಲ್ಲಿ 14 ಸ್ವತಂತ್ರ ರಾಷ್ಟ್ರಗಳಿದೆ. ಗೊತ್ತಾಯ್ತಲ್ಲ? ಸೊ ನಾವು ಕಟ್ಕೊಳ್ಳಿ ಸ್ನೇಹಿತರೆ. ಸೊ ಉತ್ತರ ಅಮೆರಿಕಾದಲ್ಲಿ ಎಷ್ಟಿದೆ, ಯುರೋಪಲ್ಲಿ ಎಷ್ಟಿದೆ, ಏಷ್ಯಾದಲ್ಲಿ ಎಷ್ಟಿದೆ ಅಂತ ತೋರಿಸಿದ್ದೀನಿ ನಾನು. ಇದನ್ನೇ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಬರುತ್ತೆ. ಯಾವ್ಯಾವ ಖಂಡ, ಎಷ್ಟು ದೇಶಗಳಿದೆ, ಸ್ವತಂತ್ರ ರಾಷ್ಟ್ರಗಳು. ಇದೇ ಒಂದು ಪ್ರಶ್ನೆ. ಗೊತ್ತಾಯ್ತಲ್ಲ? ಇದೇ ಪ್ರಶ್ನೆ. ನೆಕ್ಸ್ಟ್ ನೋಡಿ, ಇಲ್ಲಿ ನೀವೇನು ಗಮನಿಸಬೇಕು ಅಂದರೆ ಲ್ಯಾಂಡ್ ಲಾಕ್ ಮತ್ತು ಟ್ರಾನ್ಸ್ ಕಾಂಟಿನೆಂಟಲ್. ಅಂದರೆ ಒಂದು ದೇಶ ಇದ್ದು ಅದರ ಸುತ್ತಲೂ ಬೇರೆ ದೇಶಗಳಿರುತ್ತೆ ಅನ್ಕೊಳ್ತಾರೆ ಈ ಥರ. ಅವಾಗ ಅದು ಲ್ಯಾಂಡ್ ಲಾಕ್. ನೋಡಿ, ಸುತ್ತ ಲ್ಯಾಂಡಿಂದ ಸುತ್ತಲ್ಪಟ್ಟಿದೆ, ಅದು ಲ್ಯಾಂಡ್ ಲಾಕ್ಡ್ ಆಯ್ತಾ. ಒಂದು ಭೂಮಿಯಿಂದ ಸುತ್ತಲ್ಪಡುವಂಥ ದೇಶಗಳು. ಇನ್ನೊಂದು ಟ್ರಾನ್ಸ್ ಕಾಂಟಿನೆಂಟಲ್ಸ್. ಟ್ರಾನ್ಸ್ ಕಾಂಟಿನೆಂಟಲ್ ಅಂದರೆ 2 ಖಂಡಗಳು ಬರುವಂಥ ದೇಶ. 2 ಖಂಡಗಳಿಗೆ ಸೇರುವಂಥ ದೇಶನ ಟ್ರಾನ್ಸ್ ಕಾಂಟಿನೆಂಟಲ್ ಅಂತ ಕರಿತೀವಿ. ಅದನ್ನೆಲ್ಲ ನಾನಿಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದೀನಿ. ಸೊ ನೋಡಿ, ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕ ಎಲ್ಲ ಖಂಡಗಳು ಗೊತ್ತಿದೆ ನಿಮಗೆ. ಉತ್ತರ ಅಮೆರಿಕದಲ್ಲಿ ಯಾವುದೂ ಆ ಥರ ಇಲ್ಲ, ಇದು ಏನು ಲ್ಯಾಂಡ್ ಲಾಕ್ಡ್ ಇಲ್ಲ, ಅದಕ್ಕೆ ಅದೇನು ಖಾಲಿ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ದಕ್ಷಿಣ ಅಮೆರಿಕದಲ್ಲಿ ನೋಡಿ, ಬೊಲಿವಿಯಾ ಮತ್ತು ಪರಾಗ್ವೆ 2 ದೇಶಗಳಿದೆ ಲ್ಯಾಂಡ್ ಲಾಕ್ಡ್. ಆ ಥರ ಎಲ್ಲ ಖಂಡಗಳಲ್ಲೂ ನಾನು ನಿಮಗೆ ಒಂದು ನಕಾಶೆಯ ಸುತ್ತ ಮುಖಾಂತರ ಅದನ್ನು ಹೇಳ್ತೀನಿ ನಾನು. ಗೊತ್ತಾಯ್ತಾ? ಈಗ ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮಗೆ, ಮುಂದಕ್ಕೆ ಏನೇನು ಬರುತ್ತೆ, ಯಾವ ಥರ ತರಗತಿಗಳಿದೆ ಅಂಥೇಳಿ. ಇವಾಗ ನಮ್ಮ ನೇಪಾಳ, ಭೂಟಾನ ಇದೆ, ಎರಡು ಚೈನಾ ಮತ್ತು ಭಾರತದ ಮಧ್ಯೆ ಇದೆ, ಆ ಥರ ಲ್ಯಾಂಡ್ ಲಾಕ್ಡ್. ಆಯಿತಾ? ಇಲ್ಲಿ ನೋಡಿ ಸ್ನೇಹಿತರೆ, ಮತ್ತೆ ಎಲ್ಲ ದೇಶಗಳನ್ನ ನೋಡಿ, ಇಲ್ಲಿ ಗಮನಿಸಿ. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಫ್ರಿಕಾದಲ್ಲಿರೋ ದೇಶಗಳನ್ನ ಲ್ಯಾಂಡ್ ಲಾಕ್ ದೇಶಗಳನ್ನ ಹುಡ್ಕೋಣ ಮುಂದಕ್ಕೆ. ಈಗ ಸೊ ತಾವು ಇನ್ನೊಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳಿ. ಮೊದಲನೇದು ಕರ್ಕಟ ಸಂಕ್ರಾಂತಿ, ಸಮಭಾಜಕ ವೃತ್ತ ಮತ್ತು ಮಕರ ಸಂಕ್ರಾಂತಿ ಯಾವ ಯಾವ ದೇಶಗಳ ಮುಖಾಂತರ ಹಾದು ಹೋಗುತ್ತೆ, ಇದನ್ನು ಕೇಳ್ತಾ ಇರ್ತಾನೆ. ಹಂಗೆ ಆರ್ಟಿಕ್ ವೃತ್ತ, ಅಂಟಾರ್ಟಿಕ್ ವೃತ್ತ ಯಾವ್ಯಾವ ದೇಶಗಳ ಮುಖಾಂತರ ಹಾದು ಹೋಗುತ್ತೆ ನೋಡೋಣ. ಮೊದಲನೇದಾಗಿ ಆರ್ಟಿಕ್ ಇಂದ ಶುರು ಮಾಡೋಣ. ಈ ಆರ್ಟಿಕ್ ವೃತ್ತ ಏನಿದೆ 66.5 ಡಿಗ್ರಿ ಉತ್ತರ ಸ್ನೇಹಿತರೆ, ಇದು ಆರ್ಟಿಕ್ ಸರ್ಕಲ್. ಆಯ್ತಾ? ಇಲ್ಲಿ ನೋಡಿ, ಮೊದಲನೇದಾಗಿ ಅಲಾಸ್ಕಾ ಬರುತ್ತೆ. ಅಲಾಸ್ಕಾ ಯಾವ ದೇಶಕ್ಕೆ ಸೇರುತ್ತೆ? USA. ಕೆನಡಾ, ನೆಕ್ಸ್ಟ್ ಕೆನಡಾ ಭಾಗ. ಇಲ್ಲಿ ಡೆನ್ಮಾರ್ಕ್ ನೋಡಿ, ಡೆನ್ಮಾರ್ಕ್. ಗ್ರೀನ್ಲ್ಯಾಂಡ್ ಇದು. ಈ ಗ್ರೀನ್ಲ್ಯಾಂಡ್ ಯಾರಿಗೆ ಸೇರುತ್ತೆ ಅವ್ರ ಹೆಸರು ಬರೆದ್ಬಿಟ್ಟಿದ್ದೀನಿ ನಾನು, ಡೆನ್ಮಾರ್ಕ್. ನೆಕ್ಸ್ಟ್ ಐಸ್ಲ್ಯಾಂಡ್ ಅಂತ ಒಂದು ಚಿಕ್ಕ ದೇಶ ಇದೆ. ಹಾಗೆ ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್. ಇವಾಗ ಇತ್ತೀಚೆಗೆ ತುಂಬ ಜ್ವಾಲಾಮುಖಿಗಳಾಗ್ತಾ ಇದೆ ಸ್ನೇಹಿತರೆ. ಐಸ್ಲ್ಯಾಂಡಲ್ಲಿ ಕೇಳ್ತಾರೆ ಪ್ರಶ್ನೆ, ಯಾವ ದೇಶದಲ್ಲಿ ಇತ್ತೀಚೆಗೆ ಹಲವಾರು ಜ್ವಾಲಾಮುಖಿ ಸಂಭವಿಸಿ ಜನಜೀವನ ಅಸ್ತವ್ಯಸ್ತ ಆಗಿದೆ? ವಿಚ್ ಐಲ್ಯಾಂಡ್ ಎಕ್ಸ್ಪೀರಿಯನ್ಸ್ ಲಾರ್ಜ್ ನಂಬರ್ ಆಫ್ ವಾಲ್ಕಿನೋಸ್ ಅಂತ ಕೇಳ್ತಾರೆ. ಅಟ್ಲಾಂಟಿಕ್ ಮಹಾಸಾಗರದ ಉತ್ತರದಲ್ಲಿರುವಂಥ ಐಸ್ಲ್ಯಾಂಡ್.
ಐಸ್ಲ್ಯಾಂಡ್. ಹಂಗೆ ಈ ಕಡೆ ಬನ್ನಿ, ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್ ಆಯ್ತಾ. ಇಲ್ಲಿ ರಷ್ಯಾ ಇದೆ ನೋಡಿ, ರಷ್ಯಾ. ಓಕೆ, ಸೊ ಆರ್ಟಿಕ್ ಸರ್ಕಲ್ ಅಲಾಸ್ಕಾ 1, 2 ಕೆನಡಾ, 3 ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ ಭಾಗ, 4 ಐಸ್ಲ್ಯಾಂಡ್, 5, 6, 7, 8 8 ದೇಶಗಳ ಮುಖಾಂತರ ಹಾದು ಹೋಗುತ್ತೆ. ಅದನ್ನ ಇಲ್ಲಿ ಬರೀರಿ ಈ ಕಡೆ. ಆರ್ಟಿಕ್ ಸರ್ಕಲ್ ಗೊತ್ತಾಯ್ತಲ್ಲ, ಆರ್ಟಿಕ್ ವೃತ್ತ. ಇದನ್ನ ನೀವು ಮಗ್ ಮಾಡಬಾರ್ದು, ಅಟ್ಲಸ್ ನೋಡಿ ಕಲಿಬೇಕು. ಈಗಲೇ ಹೇಳಿದ್ದೀನಿ ನಾನೆಲ್ಲರಿಗೂ ಆಯ್ತಾ. ಇದನ್ನ ಬಾಯ್ಪಾಠ ಮಾಡಿದ್ರೆ ಕಷ್ಟ ಆಗುತ್ತೆ. ತಾವು ಇದನ್ನ ಅಟ್ಲಸ್ ನೋಡಿ ನಾವು ಕಟ್ಕೊಂಡ್ರೆ ಇದೊಂಥರ ಫೋಟೋ ಥರ ನಾಪ್ಕ ಇರುತ್ತೆ ನಿಮಗೆ, ಇಲ್ವಾ? ಮರ್ತೋಗುತ್ತೆ. ಅಂದರೆ ಅಂಟಾರ್ಟಿಕ್ ಸರ್ಕಲ್ ನೋಡಿ, ಅಂಟಾರ್ಟಿಕ್ ಸರ್ಕಲ್ ಯಾವ ದೇಶನೂ ಇಲ್ಲ. ಸುಲಭ, ಮುಗೀತು. ಅಂಟಾರ್ಟಿಕ್ ಸರ್ಕಲ್ ಯಾವ ದೇಶನೂ ಇಲ್ಲ, ಯಾಕೆಂದರೆ ಅಂಟಾರ್ಟಿಕಾದಲ್ಲಿ ಯಾವ ದೇಶನೂ ಇಲ್ಲ ನೋಡಿ. ಅಂಟಾರ್ಟಿಕ್ ಮಹಾಸಾಗರದ ಮುಖಾಂತರ ಪಾಸ್ ಆಗುತ್ತೆ. ಗೊತ್ತಾಗಲ್ಲ, ಇದು ಆಯಿತು. ಹಂಗೆ ನೋಡಿ ಮಕರ ಸಂಕ್ರಾಂತಿ ನೋಡಿ, ಇವಾಗ ಸೂರ್ಯ ಇಲ್ಲಿದ್ದಾನೆ. ಮಕರ ಸಂಕ್ರಾಂತಿ, ಮಕರ ಸಂಕ್ರಾಂತಿಯಿಂದ ಹೊರಡ್ತಾನೆ ಈಗ. ಮಕರ ಸಂಕ್ರಾಂತಿ ದಿವಸ ಗೊತ್ತಾಯ್ತಲ್ಲ ಎಲ್ಲರಿಗೂ. ಮಕರ ಸಂಕ್ರಾಂತಿ ಇದು ಡಿಸೆಂಬರ್ 22ಕ್ಕೆ ಸೂರ್ಯ ಇಲ್ಲಿ ಬಂದು, ಈಗ ಜನವರಿ ಟೈಮಲ್ಲಿ ಹಿಂಗೆ ಹೊರಡ್ತಾನೆ ಉತ್ತರಕ್ಕೆ. ಉತ್ತರಾಯಣ ಶುರುವಾಗಿದೆ ಈಗ. ಯಾವ್ಯಾವ ದೇಶಗಳು ನೋಡಿ, ದಕ್ಷಿಣ ಅಮೆರಿಕದಲ್ಲಿ ಚಿಲೆ, ಇದನ್ನ ಉಚ್ಚಾರಣೆ ಚಿಲಿ ಅಲ್ಲ, ಚಿಲೆ. ಅರ್ಜೆಂಟೀನಾ, ಬ್ರಾಜಿಲ್, ಪರಾಗ್ವೆ. ಪರಾಗ್ವೆ ದೇಶ ಇದು. ಓಕೆ, ಪರಾಗ್ವೆ. ಹಂಗೆ ಬ್ರಾಜಿಲ್, ಇದು ದೊಡ್ಡ ದೇಶ ಬ್ರಾಜಿಲ್ ಆಯ್ತಾ. 4 ದೇಶ ಇಲ್ಲ ಆಯ್ತು, 4. ಇಲ್ಲಿ ನೋಡಿ ನಮೀಬಿಯಾ, ಬೋಟ್ಸ್ವಾನ ಆಯ್ತಾ. ನಮೀಬಿಯಾ ನಾವು ಕಟ್ಕೊಳ್ಳಿ. ಓಕೆ, ಚೀತಾ ಯಾವ ದೇಶದಿಂದ ತಂದರು ಅಂತ ಕೇಳಿದ್ರೆ ನಮೀಬಿಯಾ ಆಯ್ತಾ. ನಮೀಬಿಯಾ, ದಕ್ಷಿಣ ಆಫ್ರಿಕಾ, ನಮೀಬಿಯಾ. ಇಲ್ಲಿ ನಾವು ಗಮನಿಸಿ, ಚೀತಾ ಬಂದಿದ್ದು ನಮೀಬಿಯಾಯಿಂದ. ಬೋಟ್ಸ್ವಾನ ಗಮನಿಸಿ, ಸೌತ್ ಆಫ್ರಿಕಾ, ಮೊಜಾಂಬಿಕ್, ಮಡಗಾಸ್ಕರ್. 5 ಆಯ್ತು ಇಲ್ಲ 5 ಆಯಿತು. ಮಕರ ಸಂಕ್ರಾಂತಿ ನೋಡಿ ಇಲ್ಲ 5. ಇಲ್ಲಿ ಆಸ್ಟ್ರೇಲಿಯಾ 1. ಇಲ್ಲಿ ಎಷ್ಟಾಯ್ತು ನೋಡಿ, 10 ಆಯಿತು. ಇದು ಮಕರ ಸಂಕ್ರಾಂತಿ 10 ದೇಶಗಳ ಮುಖಾಂತರ ಹಾದು ಹೋಗುತ್ತದೆ. ಮಕರ ಸಂಕ್ರಾಂತಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಪಾಸಸ್ ಥ್ರೂ 10 ಕಂಟ್ರೀಸ್ ಆಯ್ತಾ. ನೆಕ್ಸ್ಟ್ ಬನ್ನಿ, ಸಮಭಾಜಕ ವೃತ್ತ. ಇಲ್ಲಿ ಸಮಭಾಜಕ ವೃತ್ತ ಹಸಿರಲ್ಲಿ ಕೊಟ್ಟಿದ್ದೀನಿ ನೋಡಿ, ಗ್ರೀನ್. ಯಾಕೆಂದ್ರೆ ತುಂಬ ಚೆನ್ನಾಗಿ ಮಳೆ ಆಗುತ್ತಲ್ಲ ಇಲ್ಲಿ, ಕಾಡಿದೆ, ಅದಕ್ಕೆ ಇದನ್ನು ಹಸಿರು ಕೊಟ್ಟಿದ್ದೀನಿ. ಈಕ್ವೆಡೋರ್ ನೋಡಿ, ಈಕ್ವೆಡೋರ್, ಕೊಲಂಬಿಯಾ, ಬ್ರಾಜಿಲ್, ಇದು 3 ಆಯ್ತು ಇಲ್ಲಿ ಆಯ್ತಾ. ಸೌಟೊಮೆ ಅಂತ ಒಂದು ದೇಶ ಇದೆ ಇಲ್ಲಿ ಆಫ್ರಿಕಾದಲ್ಲಿ, ಇಲ್ಲಿ ಬರುತ್ತದೆ ಸೌಟೊಮೆ. ಈಕ್ವೇಟರ್ ಹತ್ರ ಬರುತ್ತೆ. ಈಕ್ವೆಟೋರಿಯಲ್ ಗಿನಿ ನೋಡಿ, ಇಲ್ಲೊಂದು ದೇಶ ಇದೆ ಈಕ್ವೆಟೋರಿಯಲ್ ಗಿನಿ. ರಿಪಬ್ಲಿಕ್ ಆಫ್ ಕಾಂಗೋ 3ನೇದು. ಝ್ಯಾರ್ ಅಥವಾ ರಿಪಬ್ಲಿಕ್ ಆಫ್ ಕಾಂಗೋ ಪಕ್ಕ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ಕರಿತೀವಿ. DRC ಅಂತ ಕರಿತೀವಿ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಉಗಾಂಡಾ, ಕೀನಿಯಾ, ಸೊಮಾಲಿಯಾ. ಕೌಂಟ್ ಮಾಡಿ, 1, 2, 3, 4, 5, 6, 7 ಆಯಿತು. ಹಂಗೆ ಇಲ್ಲಿ ಬನ್ನಿ, ಮಾಲ್ಡೀವ್ಸು ಇಂಡೋನೇಷ್ಯಾ 2. ಮಾಲ್ಡೀವ್ಸ್ ಇಂಡೋನೇಷ್ಯಾ 2. ಮತ್ತು ಇಲ್ಲಿ ಕಿರಿಬಾಟಿ ಅಂತ ಒಂದು ಓಷನಿಯಾ ದೇಶ. ಕಿರಿಬಾಟಿ ಅಂತ ಓಷನಿಕ್ ದೇಶ ನೋಡಿ. ಎಷ್ಟಾಯ್ತು ನೋಡಿ, ಇಲ್ಲಿ 7, ಈಕ್ವೆಡಾರ್, ಕೊಲಂಬಿಯಾ, ಬ್ರಾಜಿಲ್. ಮತ್ತು ಇಲ್ಲಿ 7, ಇಲ್ಲಿ 3, 7, 10, 10 + 3 13, ಒಟ್ಟು 13 ದೇಶಗಳು. ಸಮಭಾಜಕ ವೃತ್ತದಲ್ಲಿ 13. ಇವಾಗ ನಾನು ನಿಮ್ಗೆ ಒಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ಬಿಡ್ತೀನಿ. ಯಾರು ಎಷ್ಟೊಂದು ಜನಕ್ಕೆ ಅಟ್ಲಸ್ ಇಲ್ಲದೆ ಇರೋರೆಲ್ಲ ಇಲ್ಲಿ ನೋಡ್ಕೊಬಿಡಿ ನೋಡಿ. ಆ ದೇಶಗಳಿಗೆ ಬಣ್ಣ ಹಾಕ್ಬಿಟ್ಟಿದ್ದೀನಿ ನಾನು, ಸೊ ನಿಮಗೆ ಸುಲಭ ಕಾಣುತ್ತೆ. ಕೌಂಟ್ ಮಾಡಿದ್ದೀನಿ ನೋಡಿ, 1, 2, 3, 4, 5, 6, 7. DRC, ಝೈರ್ ಒಂದೇ ಇದು. ಇದು ಮಾಲ್ಡೀವ್ಸ್, ಇಂಡೋನೇಷ್ಯಾ 2. ಈ ಕಡೆ ಕಿರಿಬಾಟಿ. ಗೊತ್ತಾಯ್ತಲ್ಲ. ಹಂಗೆ ಇಲ್ಲಿ ನೋಡಿ. ಓಕೆ, ಮಕರ ಸಂಕ್ರಾಂತಿ ಗಮನಿಸಿ. ಹಂಗೆ ಸಮಭಾಜಕ ವೃತ್ತ ಗಮನಿಸಿ ಆಯ್ತಾ. ಈ ದೇಶ ನೋಡಿ ಈಕ್ವೇಟರ್ ಮೇಲಿದೆ, ಅದಕ್ಕೆ ಈಕ್ವೆಡಾರ್. ಹೆಂಗಿದೆ ನೋಡಿ ಹೆಸರು. ಓಕೆ, ಈಕ್ವೆಡಾರ್ ಅಂತ ಹೇಳಿ ಬಂದಿದ್ದು ಈಕ್ವೇಟರ್ ಹತ್ರ ಇದೆ ಅದಕ್ಕೆ. ನೆಕ್ಸ್ಟ್ ನೋಡಿ, ಕರ್ಕಟ ಸಂಕ್ರಾಂತಿ. ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕ್ಯಾನ್ಸರ್ ಝೋಡಿಯಾಕ್ ಸೈನ್ ಇದೆಯಲ್ಲ ಅದು. ಜೂನ್ 21ಕ್ಕೆ ಸೂರ್ಯ ಇಲ್ಲಿ ಬಂದ್ಬಿಡ್ತಾನೆ, ಅದಕ್ಕೆ ಅದನ್ನು ಕ್ಯಾನ್ಸರ್ ಅಂತ ಕರಿತೀವಿ. ಅದು ಕರ್ಕಟ ಸಂಕ್ರಾಂತಿ. ಮೆಕ್ಸಿಕೋ, ಬಹಾಮಾಸ್ ನೋಡಿ, ಇಲ್ಲಿ 2 ಆಯಿತು ಆಯ್ತಾ. ಹಂಗೆ ಇಲ್ಲಿ ನೋಡಿ, ವೆಸ್ಟರ್ನ್ ಸಹಾರಾ. ಕ್ಷಮಿಸಿ ಸ್ನೇಹಿತರೆ, ಇಲ್ಲಿ ವೆಸ್ಟರ್ನ್ ಸಹಾರಾ, ಮಾರಿಷಾನಿಯಾ, ಅಲ್ಜೀರಿಯಾ, ಮಾಲಿ, ನೈಜರ್, ಲಿಬಿಯಾ, ಈಜಿಪ್ಟ್ ನೋಡಿ ಇಲ್ಲಿ. ದೆನ್ ಸೌದಿ ಅರೇಬಿಯಾ,
UAE, ಒಮಾನ್, ಭಾರತ, ಬಾಂಗ್ಲಾದೇಶ್, ಮಯನ್ಮಾರ್, ಚೈನಾ, ತೈವಾನ್. ಇಲ್ಲಿ ತೈವಾನ್ ಗೊತ್ತಾಯ್ತಲ್ಲ ಎಲ್ಲರಿಗೂ? ಎಷ್ಟು ಕೌಂಟ್ ಮಾಡಿ ಒಂದೊಂದಾಗಿ? ಇಲ್ಲಿ 1 2 ದೇಶ. ಇಲ್ಲಿ ಕರ್ಕಟ ಸಂಕ್ರಾಂತಿ ಮೇಲೆ ಇಲ್ಲಿ 1 2 3 4 5 6 7, ಇಲ್ಲಿ 7, ಮತ್ತೆ ಇಲ್ಲಿ 1 2 3 ಸೌದಿ ಅರೇಬಿಯಾ, UAE, ಒಮಾನ್ 3 ಆಯ್ತು ಇಲ್ಲಿ, ಆಯ್ತಾ? 3 4 ಭಾರತ, ಬಾಂಗ್ಲಾದೇಶ್ 5, ಮಯನ್ಮಾರ್ 6, 7 ಚೈನಾ, 8 ತೈವಾನ್. ಗೊತ್ತಾಯ್ತಲ್ಲ ಎಲ್ಲರೂ ಕರೆಕ್ಟಾಗಿ? ಇಲ್ಲಿ 17 ದೇಶ ಆಯಿತು ಒಟ್ಟು. ಇಲ್ಲಿ 17 ಕಂಟ್ರೀಸ್, ಇಲ್ಲಿ 13 ಕಂಟ್ರೀಸ್ ಈಕ್ವೇಟರ್ ಮೇಲೆ, ಇಲ್ಲಿ 10, ಇಲ್ಲಿ ಯಾವುದೂ ಇಲ್ಲ. ಓಕೆ, ಇಲ್ಲಿ 8 ದೇಶಗಳು. ಎಷ್ಟು ದೇಶಗಳು ನಮಗೆ ಆರ್ಟಿಕ್ ವೃತ್ತ, ಆರ್ಟಿಕ್ ಸರ್ಕಲ್, ಕರ್ಕಟ ಸಂಕ್ರಾಂತಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಈಕ್ವೇಟರ್, ಸಮಭಾಜಕ ವೃತ್ತ, ಮಕರ ಸಂಕ್ರಾಂತಿ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮತ್ತು ಅಂಟಾರ್ಟಿಕ್ ಸರ್ಕಲ್, ಅಂಟಾರ್ಟಿಕ್ ವೃತ್ತ ಯಾವುದಿದೆ ಅಂತ ಹೇಳಿ ತೋರಿಸಿದ್ದೀನಿ. ನೋಡಿ ಎಷ್ಟು ದೇಶಗಳು ಕಲ್ತ್ರಿ ಈಗ. ಗೊತ್ತಾಯ್ತಲ್ಲ? ನೀವು ಇಷ್ಟೇ ಸಮಯದಲ್ಲಿ ತುಂಬ ದೇಶಗಳನ್ನ ಕಲ್ತಿದ್ದೀರಾ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಪ್ರತಿಯೊಂದು ಖಂಡದ್ದು ಇಲ್ಲಿ ನಕಾಶೆ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ನಿಮ್ಗೊಂದು ಸ್ವಲ್ಪ ನೋಡಿದಾಗ ಗೊತ್ತಾಗ್ಬಿಡ್ಬೇಕು ನಿಮ್ಗೆ, ಓ ಯಾವ ದೇಶ ಎಲ್ಲಿದೆ. ನೋಡಿ, 2ನೇ ದೊಡ್ಡ ದೇಶ ಅಂತ ಹೇಳಿದ್ನಲ್ಲ ಕೆನಡಾ, ಅದರದ್ದು ರಾಜಧಾನಿ ನೀವು ಗಮನಿಸಬೇಕು, ಒಟಾವಾ ಅಂತೇಳಿ ಅದರ ರಾಜಧಾನಿ. ಓಕೆ, ಕೆನಡಾದು ರಾಜಧಾನಿ ಒಟಾವಾ, ಇಲ್ಲಿ ಬರುತ್ತದೆ ಒಟಾವಾ. ಓಕೆ, ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ಹೇಳಿದ್ನಲ್ಲ 50 ರಾಜ್ಯಗಳಿದೆ ಅಂತ. 50 ರಾಜ್ಯಗಳಿರೋದು. ವಾಷಿಂಗ್ಟನ್ DC, ಇಲ್ಲಿ ನೋಡಿ, ವಾಷಿಂಗ್ಟನ್ DC ಅಂದರೆ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ, ಅಂದರೆ ಕೊಲಂಬಿಯಾ ಜಿಲ್ಲೆಯ ಅಂತ ವಾಷಿಂಗ್ಟನ್ DC, ಆಯ್ತಾ? ನಾವು ಕಟ್ಕೊಳ್ಳಿ. ಮೆಕ್ಸಿಕೋ ಸಿಟಿ, ಮೆಕ್ಸಿಕೋ ಸಿಟಿ, ಆಯ್ತಾ? ಇಲ್ಲಿ ನೋಡಿ, ಈ ದೇಶಗಳನ್ನ ಕೇಳ್ತಾರೆ ನಿಮಗೆ. ಇದು ಅಲಾಸ್ಕಾ ಯಾರಿಗೆ ಸೇರುತ್ತೆ? ಇವಾಗ US ಸೇರುತ್ತೆ. ಮೊದಲು ಅಲಾಸ್ಕಾ ರಷ್ಯಾದವ್ರ ಹತ್ರ ಇತ್ತು. ರಷ್ಯಾದವರಿಂದ ಇವರು ಖರೀದಿ ಮಾಡೋದು ಆ ಅಲಾಸ್ಕಾ ಭಾಗನ. ಇಲ್ಲಿ ನೋಡಿ, ರಷ್ಯಾ ಅಂತ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಈ ಅಲಾಸ್ಕಾ ಭಾಗದಲ್ಲಿ ಬಂದರೆ ಬೇರಿಂಗ್ ಜಲಸಂಧಿ ಸಿಗುತ್ತೆ. ಬೇರಿಂಗ್ ಜಲಸಂಧಿ ಅಂದರೆ 2 ಖಂಡಗಳನ್ನ, ಅದು ಭೂಮಿನ ಬೇರೆ ಮಾಡುವಂಥ ಪ್ರದೇಶ. ಬೇರಿಂಗ್ ಜಲಸಂಧಿ, ಸ್ಟ್ರೇಟ್ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ಜಲಸಂಧಿ. ಇದು ಈ ಕಡೆ ಏಷ್ಯಾ ಖಂಡವನ್ನು ಇಲ್ಲಿ ನೋಡಿ, ಈ ಕಡೆ ಉತ್ತರ ಅಮೆರಿಕವನ್ನು ಬೇರ್ಪಡಿಸುತ್ತೆ. ಬೇರಿಂಗ್ ಜಲಸಂಧಿ ಗೊತ್ತಾಯ್ತಲ್ಲ? ಬೇರಿಂಗ್ ಜಲಸಂಧಿ ಎಲ್ಲಿದೆ ಅಂತ ಕೇಳ್ಬಿಡ್ತಾರೆ. ಅದನ್ನ ನೋಡಿ, ಬೇರಿಂಗ್ ಜಲಸಂಧಿ. ಇದು ಅಂತಾರಾಷ್ಟ್ರೀಯ ದಿನರೇಖೆ ಏನಿದೆಯಲ್ಲ, ಇಂಟರ್ನ್ಯಾಷನಲ್ ಡೇಟ್ ಲೈನ್, ಅದು ಕೂಡ ಇಲ್ಲೇ ಬರುತ್ತೆ. ಅಂತಾರಾಷ್ಟ್ರೀಯ ದಿನರೇಖೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್, IDL ಯಾವ ಜಲಸಂಧಿ ಹತ್ರ ಇದೆ ಅಂದರೆ ಬೇರಿಂಗ್ ಜಲಸಂಧಿ ಹತ್ರ ಇದೆ. ಆಯ್ತಾ? ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಇವತ್ತೇ ಗಾಬರಿ ಆಗ್ಬಿಡಿ ಎಲ್ಲರೂ, ಈಗ ಹೇಳಿದ್ದೀನಿ. ಇಲ್ಲೇ ನೋಡಿ, ಕೆಳಗಡೆ ಬನ್ನಿ, ಹಂಗೆ ಸ್ವಲ್ಪ ದೇಶಗಳನ್ನ ನೋಡ್ಬಿಡೋಣ. ನಾನು ಸ್ವಲ್ಪ ಝೂಮ್ ಮಾಡಿಬಿಡ್ತೀನಿ ಈಗಲೇ. ಕೆಲವು ವಿದ್ಯಾರ್ಥಿ ಹತ್ರ ಅಟ್ಲಸ್ ಇರಲ್ಲ, ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟ ಆಗುತ್ತೆ. ನೋಡಿ, ಇಲ್ಲಿ ಅಂತಾರಾಷ್ಟ್ರೀಯ ದಿನರೇಖೆ ಕೂಡ ಇಲ್ಲೇ ಬರುತ್ತೆ. 180ನೇ ಡಿಗ್ರಿ ಇದು, ಆಯ್ತಾ? ರೇಖಾಂಶ, ಆಯ್ತಾ? ಕೆನಡಾ, USA, ಮೆಕ್ಸಿಕೋ. ಇಲ್ಲಿ ನೋಡಿ ಕೆಳಗಡೆ ಬಿಲೈಸ್, ಬೆಲ್ಮೋಪನ್, ಗ್ವಾಟೆಮಾಲಾ ದೇಶ, ಗ್ವಾಟೆಮಾಲಾ ಸಿಟಿ, ಎಲ್ ಸಾಲ್ವಡೋರ್, ಸ್ಯಾನ್ ಸಾಲ್ವಡೋರ್ ರಾಜಧಾನಿ, ಹೊಂಡುರಾಸ್, ಟೆಗುಚಿಗಲ್ಪಾ, ನಿಕಾರಗುವಾ, ಮನಗುವಾ. ನೋಡಿ ದೇಶಗಳ ಹೆಸರು ಹೇಳ್ತಾ ಇದ್ದೀನಿ ನೋಡಿ. ಕೋಸ್ಟರಿಕಾ, ಸ್ಯಾನ್ ಹೊಸೆ, ಉಚ್ಚಾರಣೆ ಸ್ಯಾನ್ ಹೊಸೆ. ಹಾಗೆ ಪನಾಮಾ ಸಿಟಿ, ಪನಾಮಾ ಸಿಟಿ ಗಮನಿಸಿ. ಇದೇ ಗಲ್ಫ್ ಆಫ್ ಮೆಕ್ಸಿಕೋ ಮತ್ತು ಕೆರಿಬಿಯನ್ ಸಮುದ್ರ ಸ್ನೇಹಿತರೆ. ಇವೆಲ್ಲ ಕೆರಿಬಿಯನ್ ಭಾಗ ಎಲ್ಲಿದೆ ಅಂತ ಹೇಳಿ ನಾನು ಇವಾಗ ಬರ್ಬಿಡ್ತೀನಿ ನೋಡಿ. ಇವೆಲ್ಲ ಕೆರಿಬಿಯನ್ ರಾಷ್ಟ್ರಗಳು, ಈ ಕೆರಿಬಿಯನ್ ಸಿ ಸುತ್ತ ಇರುವಂತ ಕೆರಿಬಿಯನ್ ರಾಷ್ಟ್ರಗಳು. ಹಂಗೆ ಇದು ಗಲ್ಫ್ ಆಫ್ ಮೆಕ್ಸಿಕೋ. ಆಯ್ತಾ? ಇಲ್ಲಿ ನೋಡಿ, ಇದೆಲ್ಲ ಕೆರಿಬಿಯನ್ ರಾಷ್ಟ್ರಗಳು. ನೋಡಿ, ಕುಬಾ ನೋಡಿ, ಎಷ್ಟೊಂದು ಜನ ಕ್ಯೂಬಾ ಅಂದ್ಬಿಡ್ತಾರೆ, ತಪ್ಪು. ಕುಬಾ, ಹವಾನ. ಅದರದ್ದು ಲೇಸರ್ ಪಾಯಿಂಟರ್ ಹಾಕ್ತೀನಿ ನೋಡಿ.
ನಾನು ಲೇಸರ್ ಪಾಯಿಂಟರ್ ಸಹ ತೋರಿಸ್ತೀನಿ ನಿಮಗೆ. ಇಲ್ಲಿ ಕುಬಾ ಇದೆ ನೋಡಿ, ಕುಬಾ ಇದು ಹವಾನ. ಹಂಗೆ ನೋಡಿ ಕೆಳಗಡೆ ಜಮೈಕಾ, ಕಿಂಗ್ಸ್ಟನ್ ಜಮೈಕಾ. ಬಹಮಾಸ್, ನಾಸಾ. ಹಯಾತಿ, ಪೋರ್ಟೋ ಪ್ರಿನ್ಸ್. ಡೊಮಿನಿಕನ್ ರಿಪಬ್ಲಿಕ್, ಸ್ಯಾಂಟಿಯಾಗೋ. ಆಯ್ತಾ, ದೇಶಗಳನ್ನು ನೋಡಿ ಅಷ್ಟೇ. ಪೋರ್ಟರಿಕೋ, ಸ್ಯಾನ್ ವಾನ್. ಓಕೆ, ಸ್ಯಾನ್ ವಾನ್. ಈ ರೀತಿ ಚಿಕ್ಕ ಚಿಕ್ಕ ದೇಶಗಳೆಲ್ಲ ಇಲ್ಲಿದೆ ನೋಡಿ. ಇದನ್ನೇ ನಾವು ಆಂಟಿಲೀಸ್, ಇರುವೆಗಳ ಆಕಾರದ ದ್ವೀಪಗಳು ಅಂತ ಕರೆಯೋದು, ಆಂಟಿಲೀಸ್. ಆಯ್ತಾ, ತಾವು ಇಲ್ಲಿ ಸುಮ್ಮನೆ ಬರೀ ದೇಶಗಳು ನೋಡಿ ಅಷ್ಟೇ. ಇವತ್ತು ಮುಂದಿನ ತರಗತಿಯಲ್ಲಿ ನಾವು ಪ್ರತಿಯೊಂದು ದ್ವೀಪನೂ ನೋಡೋಣ. ನಾವು ಇವಾಗ ಬರೀ ಯಾವ್ಯಾವ ದ್ವೀಪಗಳು ಎಲ್ಲಿದೆ, ಯಾವ ದೇಶಗಳಲ್ಲಿದೆ ನೋಡಿ. ಆಂಟಿಲೀಸ್ ಮಾತ್ರ ಸಪರೇಟಾಗಿ ಕೊಟ್ಟಿದ್ದೀವಿ ನೋಡಿ. ಇಲ್ಲಿ ನೋಡಿ, ಆಂಟಿಲೀಸ್ ಭಾಗ ಕುಬಾ, ಜಮೈಕಾ, ಬಹಾಮಸ್, ಹಯಾತಿ, ಡೊಮಿನಿಕನ್ ರಿಪಬ್ಲಿಕ್, ಪೋರ್ಟರಿಕೋ. ಅದು ಯಾವ್ದಾದ್ರು ದೇಶಕ್ಕೆ ಸೇರಿದ್ರೆ ಅದ್ರ ಹೆಸರು ಕೊಟ್ಟಿದ್ದೀವಿ ನೋಡಿ ಇಲ್ಲಿ. ಹಾಂ, ಹಂಗೆ ಸೇಂಟ್ ಕಿಟ್ಸ್ ನೀವು ಹೆಸರು ಹೇಳಿದ್ರೆ ಅತಿ ಪುಟ್ಟ ದೇಶ ಇದು. ಆಂಟಿಗುವಾ ಬಾರ್ಬುಡಾ, ಡೊಮಿನಿಕಾ, ಸೇಂಟ್ ಲೂಸಿಯಾ, ಸೇಂಟ್ ವಿನ್ಸೆಂಟ್, ಗ್ರೆನೆಡಾ, ಬಾರ್ಬಡೋಸ್. ಇದೆಲ್ಲ ನೀವೇನು ಕಲಿಬೇಕಾಗಿಲ್ಲ, ಸುಮ್ಮನೆ ನೋಡಿ ಅಷ್ಟೇ. ಆಯ್ತಾ, ಹಂಗೆ ನೋಡಿ ದಕ್ಷಿಣ ಅಮೆರಿಕ ನೋಡಿ ಸ್ನೇಹಿತರೆ. ಇಲ್ಲಿ ವೆನೆಜುವೆಲಾ ಕೇಳ್ತಾರೆ. ವೆನೆಜುವೆಲಾ ದೇಶ ಎಲ್ಲಿದೆ ಆಯ್ತಾ, ಅದನ್ನು ಕೇಳ್ತಾರೆ. ಉತ್ತರ ಭಾಗಕ್ಕೆ ಸೌತ್ ಅಮೆರಿಕಾದ ಉತ್ತರ ಭಾಗ ನಾವು ಕೇಳ್ಕೊಳ್ಳಿ. ಇದು ದಕ್ಷಿಣ ಅಮೆರಿಕಾದ ಉತ್ತರ ಭಾಗ ಅಂತ ನಾವು ಕೇಳ್ಕೊಳ್ಳಿ. ವೆನೆಜುವೆಲಾ ದಕ್ಷಿಣ ಅಮೆರಿಕಾದ ಉತ್ತರ ಭಾಗದಲ್ಲಿದೆ. ಅದಕ್ಕೆ ಕೇಳಿದವರು ದೇಶಗಳು ಡೈರೆಕ್ಷನ್ ಕೇಳ್ಬಿಡ್ತಾರೆ ಎಲ್ಲಿದೆ ಅಂತ. ವೆನೆಜುವೆಲಾ. ಓಕೆ, ಕರಾಕಸ್ ಆರ್ಥಿಕ ಬಿಕ್ಕಟ್ಟಲ್ಲಿರುವಂಥ ದೇಶ, ಅತಿ ಹೆಚ್ಚು ಅನಿಲಗಳಿರೋ ದೇಶ ಈಗ, ಮತ್ತು ಅತಿ ಹೆಚ್ಚು ಚಿನ್ನ ಇರೋ ದೇಶ ಕೂಡ ವೆನೆಜುವೆಲಾ ಅಂತ ಹೇಳ್ತಾರೆ. ಆಯ್ತಾ, ಕೊಲಂಬಿಯಾ, ಬೊಗೋಟಾ. ಈಕ್ವೆಡೋರ್, ಕ್ವಿಟೋ. ಪೆರು, ಲಿಮಾ. ಬೊಲಿವಿಯಾ, ಲಪಾಸ್. ಇಲ್ಲಿ ನೋಡಿ, ಚಿಲೆ, ಸ್ಯಾಂಟಿಯಾಗೋ. ಅರ್ಜೆಂಟೀನಾ, ಬ್ಯೂನಸ್ ಐರಿಸ್. ಇದು ನೋಡಿ, ನಾವು ಸ್ವಲ್ಪ ನಿಧಾನಿಸ್ತೀನಿ, ನೀವು ಗಮನಿಸ್ಬಿಡಿ ಎಲ್ಲಾನು. ಇವು 3 ದೇಶಗಳೇನಿದ್ದಾರೆ ಸ್ನೇಹಿತರೆ, ಇದನ್ನೇ ನಾವು ABC ಅಂತ ಕರೆಯೋದು. ಲಿಥಿಯಂ ಟ್ರಯಾಂಗಲ್ ಅಂತ ಕರೀತಾರೆ ಇದನ್ನು. ಈಗ ಲಿಥಿಯಂ ಜಗತ್ತಿನ 56% ಅಷ್ಟು ಲಿಥಿಯಂ ಇಲ್ಲೇ ಇದೆ. ಲಿಥಿಯಂ ಟ್ರಯಾಂಗಲ್. ಓಕೆ, ವೈಟ್ ಗೋಲ್ಡ್ ಅಂತ ಕರೀತಾರೆ ಇದನ್ನು. ಲಿಥಿಯಂ ಟ್ರಯಾಂಗಲ್ ಎಲ್ಲಿದೆ? ದಕ್ಷಿಣ ಅಮೆರಿಕದಲ್ಲಿದೆ. ಅರ್ಜೆಂಟೀನಾ, ಬೊಲಿವಿಯಾ, ಚಿಲೆ. ಹಂಗೆ ಉರುಗ್ವೆ, ಮೊಂಟೆವಿಡಿಯೋ. ಪರಾಗ್ವೆ, ಅಸೆನ್ಷನ್. ಬ್ರೆಜಿಲಿಯಾ ನೋಡಿ, ಇದೆ ಅಮೆಝಾನ್ ನದಿ. ಎಲ್ಲಿದೆ ಇಲ್ಲಿ ನೋಡಿ. ಮತ್ತೆ ವೆನೆಜುವೆಲಾ ಆಯಿತು. ಗಯಾನಾ, ಇದು ಗುಯಾನಾ ಅಲ್ಲ, ಗಯಾನಾ ಉಚ್ಚಾರಣೆ ಗಯಾನಾ. ಜಾರ್ಜ್ ಟೌನ್. ಸೂರಿನಾಮ್, ಪರ್ಮರಿಬೋ. ಹಂಗೆ ಫ್ರೆಂಚ್ ಗಿಯಾನಾ ಒಂದು ಕಾಲನಿ, ಫ್ರಾನ್ಸ್ ದೇಶದ ಆಡಳಿತದಲ್ಲಿದೆ, ಸ್ವತಂತ್ರ ರಾಷ್ಟ್ರ ಅಲ್ಲ. ಆಯ್ತಾ, ಈ ರೀತಿ ನಾವು ನೋಡಬೇಕು. ಸೊ ನಾವು ಇವತ್ತು ಪ್ರತಿಯೊಂದು ಖಂಡನೂ ಸ್ವಲ್ಪ ತೋರಿಸ್ತೀನಿ ನಾನು ನಿಮಗೆ. ಆದರೆ ನೀವು ಇವತ್ತು ಎಲ್ಲನ ಕಲಿಬೇಕಾಗಿಲ್ಲ. ನಾನು ನಿಮಗೆ ಇವತ್ತು ಪರಿಚಯಿಸ್ತಾ ಇದ್ದೀನಿ ಎಲ್ಲ ಖಂಡಗಳು ಯಾವ ರೀತಿ ಕಾಣುತ್ತೆ. ಆಯ್ತಾ, ಇದು ನೋಡಿ, ಉತ್ತರದಲ್ಲಿ ಮೇಡ್ಟರೇನಿಯನ್ ಸಿ ಇದೆ. ಇಲ್ಲಿ ಇದನ್ನು ಗಮನಿಸಿ, ಮೇಡ್ಟರೇನಿಯನ್ ಸಮುದ್ರ ಬರಿತಾ ಇದೆ ನೋಡಿ. ಇಲ್ಲಿ ಮೆಡಿ ಅಂದರೆ ಮಧ್ಯದಲ್ಲಿ ಅಂತ, ಟೆರೇನ್ ಅಂದರೆ ಖಂಡಗಳು ಅಂತ, ಖಂಡಗಳ ಮಧ್ಯದಲ್ಲಿರುವಂಥ ಸಮುದ್ರ ಅಂತ, ಮೆಡಿಟರೇನಿಯನ್ ಸಿ. ಆಯ್ತಾ, ಇಲ್ಲಿ ನೋಡಿ, ಇದು ಸುವೇಸ್ ಕಾಲುವೆ. ಇಲ್ಲಿ ಸುವೇಸ್ ಕಾಲುವೆ. ಆಯ್ತಾ, ಈಜಿಪ್ಟ್ ಮೇಲ್ಭಾಗದಲ್ಲಿ. ಇದು ರೆಡ್ ಸಮುದ್ರ, ಕೆಂಪು ಸಮುದ್ರ, ರೆಡ್ ಸಿ. ಆಯ್ತಾ, ಇದು ಹಿಂದೂ ಮಹಾಸಾಗರ. ಇದು ಅಟ್ಲಾಂಟಿಕ್. ಓಕೆ, ಇದು ನೋಡಿ, ಇಲ್ಲಿ ಮೊಜಾಂಬಿಕ್ ಚಾನಲ್. ಇದು ಮೊಜಾಂಬಿಕ್ ಚಾನಲ್. ಯಾಕಂದ್ರೆ ಮೊಜಾಂಬಿಕ್ ದೇಶ ಇದೆ, ಗೊತ್ತಾಯ್ತಲ್ಲ. ಸುಮ್ಮನೆ ನೋಡಿ ಅಷ್ಟೇ ಯಾವ ದೇಶಗಳಲ್ಲಿದೆ ಅಂತ. ಈಗ ಅವ್ರು ಏನು ಮಾಡ್ಬೋದು, ಮೇಡ್ಟರೇನಿಯನ್ ಸಿ ಕರಾವಳಿ ತೀರದ ದೇಶಗಳು ಯಾವುದು ಹಿಂಗೆ ಕೇಳ್ಬೋದು. ರೆಡ್ ಸಿ ಕರಾವಳಿ ತೀರದಲ್ಲಿ ದೇಶಗಳು ಯಾವುದು. UPSC-ನಲ್ಲಿ ಕೇಳ್ತಾ ಇರೋದು ಈ ಥರ, PSI-ನಲ್ಲಿ ಕೇಳೋದು ಇದನ್ನೇ, ದೇಶಗಳು ಸಮುದ್ರ ಕೇಳ್ತಾರೆ. ಆಯ್ತಾ, ಸುಮ್ಮನೆ ಗಮನಿಸ್ಬೇಕಷ್ಟೇ ನೀವು ಮ್ಯಾಪ್ಗಳು. ಇವತ್ತಿನ ಕ್ಲಾಸಲ್ಲಿ ಸುಮ್ಮನೆ ನೀವು ಆ ಚಿತ್ರಗಳು ಎಲ್ಲೆಲ್ಲಿದೆ ಅಂತ ನೋಡಿ. ನೋಡಿ ಸ್ನೇಹಿತರೆ, ಇದೆ ಲ್ಯಾಂಡ್ ಲಾಕ್ಡ್ ಅಂತ ಸುತ್ತ ದೇಶಗಳಿದೆ ನೋಡಿ. ನೋಡಿ, ನೈಜರ್ ಇದು ಸುತ್ತ ಭೂಮಿ ಇದೆ ನೋಡಿ, ಇಲ್ಲಿ
ಸುತ್ತ ಭೂಮಿ ಇದೆ. ನೈಜರ್, ಹಂಗೆ ಚಾಡ್ ನೋಡಿ, ಇದನ್ನೇ ನಾವು ಲ್ಯಾಂಡ್ ಲಾಕ್ಡ್, ಭೂಮಿಯಿಂದ ಸುತ್ತಲ್ಪಡುವಂಥ ದೇಶಗಳು ನೋಡಿ. ಮಾಲಿ ಇದೆ, ಮಾಲಿಗೆ ಕರಾವಳಿ ತೀರ ಇಲ್ಲ. ಬುರ್ಕಿನೋ ಫಾಸೋ ಕರಾವಳಿ ತೀರ ಇಲ್ಲ. ನೈಜರ್ ಕರಾವಳಿ ತೀರ ಇಲ್ಲ. ಹಂಗೆ ಚಾಡ್ ನೋಡಿ, ಕರಾವಳಿ ತೀರ ಇಲ್ಲ. ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ನೋಡಿ, ಕರಾವಳಿ ತೀರ ಇಲ್ಲ. ಸೌತ್ ಸುದಾನ್ ನೋಡಿ, ಇತ್ತೀಚೆಗೆ ಫಾರ್ಮ್ ಆಗಿದ್ದು, ಸುದಾನಿಂದ ಬೇರ್ಪಟ್ಟಿದೆ. ಇದು ನಾರ್ತ್ ಸುದಾನ್, ಸೌತ್ ಸುದಾನ್. ಇಥಿಯೋಪಿಯಾ ನೋಡಿ, ಇಥಿಯೋಪಿಯಾಗೆ ಕರಾವಳಿ ತೀರ ಇಲ್ಲ, ಯಾಕೆಂದರೆ ಇರಿಟ್ರಿಯಾಗಿದೆ, ಇದಕ್ಕಿಲ್ಲ. ಇಲ್ಲಿ ನೋಡಿ ಉಗಾಂಡ, ಇಲ್ಲಿ ರವಾಂಡ, ಬುರುಂಡಿ. ಇಲ್ಲಿ ಕೆರೆ ಇದೆಯಲ್ಲ ಅನ್ಬೋದು, ಕೆರೆ ಸಮುದ್ರ ಅಲ್ಲ, ನಾವು ಕಟ್ಕೊಳ್ಳಿ. ಇದು ಸರೋವರ ಅಷ್ಟೇ, ಸಮುದ್ರ ಇದು. ಇಲ್ಲಿಗೆ ಗಡಿ ಇರ್ಬೇಕು ನಿಮಗೆ, ಆಯ್ತಾ? ಅದಕ್ಕೆ ಇದು ಲ್ಯಾಂಡ್ ಲಾಕ್ಡ್. ಉಗಾಂಡ, ರವಾಂಡ, ಬುರುಂಡಿ. ಹಂಗೆ ಮಾಲಾವಿ, ಝಾಂಬಿಯಾ, ಜಿಂಬಾಬ್ವೆ ನೋಡಿ, ಮತ್ತು ಬೋಟ್ಸ್ವಾನಾ. ಈ ದೇಶಗಳಿಗೆ ನಮಗೆ ಕರಾವಳಿ ತೀರ ಇಲ್ಲ. ಗೊತ್ತಾಯ್ತಲ್ಲ? ಹಂಗೆ ಹಿಂದೆ ನಾವು ಎಲ್ಲ ಖಂಡಗಳಿಗೂ ನೋಡ್ಬೇಕು ಈ ಥರ ಕರಾವಳಿ ತೀರ ಇಲ್ಲದಿರೋ ದೇಶಗಳು ಯಾವುವು ಅಂತ ನಾನು ಲೇಸರ್ ಪಾಯಿಂಟರ್ ಮುಖಾಂತರ ತೋರಿಸಿದ್ದೀನಿ. ತಾವು ಮರಿಬೇಡಿ, ಇದೆಲ್ಲ ದೇಶಗಳನ್ನ ನೀವು ಗಮನಿಸಿ. ಕರಾವಳಿ ತೀರ ಇಲ್ಲ, ಇದಕ್ಕಿದೆ. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋಗೆ ಇಲ್ಲಿದೆ, ಈ ಕಡೆ ಇದೆ ನೋಡಿ, ಚಿಕ್ಕ ಕರಾವಳಿ ತೀರ ಇದೆ ಇದಕ್ಕೆ, ಆಯ್ತಾ? ಇಲ್ಲಿ ನೋಡಿ ಸೊಮಾಲಿಯಾ ನೋಡಿ, ಸೊಮಾಲಿಯಾ ಒಂಥರ ಗೇಂಡಾಮೃಗದು ಕೊಂಬು ಥರ ಇದೆ, ಗೇಂಡಾಮೃಗದು ಕೊಂಬು, ಅದಕ್ಕೆ ಇದನ್ನು ಸೊಮಾಲಿಯಾನ ಹಾರ್ನ್ ಆಫ್ ಆಫ್ರಿಕಾ ಅಂತ ಕರಿತೀವಿ. ಹಾರ್ನ್ ಅಂದರೆ ಈ ಥರ ಮೂಗ್ ಮೇಲೆ ಅಥವಾ ಇದ್ರ ಮೇಲೆ ಇರುತ್ತಲ್ಲ, ತಲೆ ಮೇಲೆ ಕೊಂಬು, ಅದು ಓಕೆ. ಸೊಮಾಲಿಯಾ ಹಾರ್ನ್ ಆಫ್ ಆಫ್ರಿಕಾ ಮೇನಾಗಿ. ಇಲ್ಲಿ ಜಿಬೋತಿ ದೇಶ ನೋಡಿ, ಜಿಬೋತಿ ಇದು ಚೈನಾದವರು ಇಲ್ಲಿ ಇತ್ತೀಚೆಗೆ ಒಂದು ಬಂದರು ನಿರ್ಮಾಣ ಮಾಡೋದು ಚೈನಾದವರು, ಆಯ್ತಾ? ಅದನ್ನು ನೋಡೋಣ. ಚೈನಾದ ಬಂದರು ಬಂದಿದೆ ಇಲ್ಲಿ ಜಿಬೋತಿ ದೇಶದಲ್ಲಿ, ಆಯ್ತಾ? ಸುವೇಸ್ ಕಾಲುವೆ ನೋಡಿ, ಇಲ್ಲಿದೆ ಸುವೇಸ್ ಕಾಲುವೆ, ಆಯ್ತಾ? ಸುವೇಸ್ ಕಾಲುವೆ. ನೆಕ್ಸ್ಟ್ ನಮಗೆ ನೆಕ್ಸ್ಟ್ ಖಂಡ ನೋಡಿ, ಇನ್ನೊಂದು ತೋರಿಸ್ತೀನಿ ನೋಡಿ. ಗಾಜಾ ಮತ್ತು ಇಸ್ರೇಲ್ ಎಲ್ಲಿದೆ ನೋಡಿ, ಇಲ್ಲಿ ಬರುತ್ತೆ ಇಸ್ರೇಲ್, ಈ ಭಾಗ ಇಸ್ರೇಲ್. ಗಾಜಾ ಪಟ್ಟಿ ಇಲ್ಲಿ ಬರುತ್ತೆ ನೋಡಿ, ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಇದು ಗಾಜಾ. ಮೆಡಿಟರೇನಿಯನ್ ಸಿ ಕರಾವಳಿ ತೀರದಲ್ಲಿ ಈಜಿಪ್ಟ್ ದೇಶದ ಜೊತೆ ಗಡಿ ಇದೆ. ಗಾಜಾಗೆ ಯಾವ ದೇಶದ ಜೊತೆ ಗಡಿ ಇದೆ ಅಂತ ಕೇಳ್ತಾರೆ. ಇಸ್ರೇಲ್ ಬಿಟ್ರೆ ಈಜಿಪ್ಟ್. ಗಾಜಾಗೆ ಯಾವ ದೇಶದ ಜೊತೆ ಗಡಿ ಇದೆ? ಗಾಜಾ ಪಟ್ಟಿ ಪ್ಯಾಲೆಸ್ಟೀನ್. ಇಸ್ರೇಲ್ ಬಿಟ್ರೆ ಈಜಿಪ್ಟ್ ಜೊತೆ ಗಡಿ ಇದೆ, ನಾವು ಕಟ್ಕೊಳ್ಳಿ. ನೆಕ್ಸ್ಟ್ ನೋಡಿ ಯುರೋಪಲ್ಲೂ ಸಹ ಗಮನಿಸಿ ಸ್ನೇಹಿತರೆ, ದೇಶಗಳನ್ನ ತೋರಿಸಿದ್ದೀನಿ ಇಲ್ಲಿ. ನಿಮ್ಗೆ ಒಂದು ಸ್ವಲ್ಪ ಪರಿಚಯ ಆಗಲಿ ಅಂತೇಳಿ ಮ್ಯಾಪ್ಗಳನ್ನ ತೋರಿಸ್ತೇನೆ ನೋಡಿ. ಐಸ್ಲ್ಯಾಂಡ್ ಹೇಳಿದ್ನಲ್ಲ, ಜ್ವಾಲಾಮುಖಿಗಳಿಂದ ಆದಂಥ ದ್ವೀಪ ಐಸ್ಲ್ಯಾಂಡ್. ಹಂಗೆ ನೋಡಿ ಯುನೈಟೆಡ್ ಕಿಂಗ್ಡಮ್, UK, ಆಯ್ತಾ? ಹಂಗೆ ಪೋರ್ಚುಗಲ್, ಸ್ಪೇನ್, ಫ್ರಾನ್ಸ್, ಇಲ್ಲಿ ನೋಡಿ ಇಲ್ಲೇ ಮೊನಾಕೋ, ಇಲ್ಲಿ ಇಟಲಿಯಲ್ಲಿ ರೋಮ್ ನಗರ, ಆಯ್ತಾ? ಸ್ಯಾನ್ ಮರಿನೋ, ಸ್ವಿಟ್ಜರ್ಲೆಂಡ್, ಆಸ್ಟ್ರಿಯಾ, ಲಿಚೆನ್ಸ್ಟನ್, ಇಲ್ಲಿ ನೋಡಿ ಜರ್ಮನಿ, ಬೆಲ್ಜಿಯಂ, ಲಕ್ಸಂಬರ್ಗ್, ನೆದರ್ಲ್ಯಾಂಡ್, ಡೆನ್ಮಾರ್ಕ್. ನಾನು ಲೇಸರ್ ಪಾಯಿಂಟರ್ ತಗೋತೀನಿ ಸೊ ದಟ್ ನಿಮ್ಗೆಲ್ಲರಿಗೂ ಒಂದ್ಸತಿ ನೋಡ್ಬಿಡಿ. ಮುಂದಿನ ತರಗತಿಲಿ ನೋಡಿ, ಇಲ್ಲಿಂದ ಶುರು ಮಾಡಿ. ಐಸ್ಲ್ಯಾಂಡ್ ನೋಡಿ, ಯುನೈಟೆಡ್ ಕಿಂಗ್ಡಮ್, ಇದು UK ಏನು ಅಂತ ಹೇಳ್ತೀನಿ ನಾನೀಗ. ಐರ್ಲ್ಯಾಂಡ್, ಪೋರ್ಚುಗಲ್, ಸ್ಪೇನ್, ಇಲ್ಲಿ ಅಂಡೋರಾ ಅಂತ ಚಿಕ್ಕ ದೇಶ ಇದೆ, ಫ್ರಾನ್ಸ್, ಆಯ್ತಾ? ಸ್ವಿಟ್ಜರ್ಲೆಂಡ್, ಇಟಲಿನಲ್ಲಿ ರೋಮ್ ಹತ್ರ ವ್ಯಾಟಿಕನ್, ಮತ್ತೆ ಮೇಲೆ ಸ್ಯಾನ್ ಮರಿನೋ. ಸ್ವಿಟ್ಜರ್ಲೆಂಡ್, ಆಸ್ಟ್ರಿಯಾ ಮತ್ತು ಲಿಚೆನ್ಸ್ಟನ್ ನಡೆನೆ, ಜರ್ಮನಿ, ನೆದರ್ಲ್ಯಾಂಡ್, ಬೆಲ್ಜಿಯಂ, ಫ್ರಾನ್ಸ್, ಲಕ್ಸಂಬರ್ಗ್, ಆಯ್ತಾ? ಮೇಲ್ಗಡೆ ಡೆನ್ಮಾರ್ಕ್. ಹಂಗೆ ಈ ಕಡೆ ನೋಡಿ ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್, ಇಲ್ಲಿ ರಷ್ಯಾ, ಇಲ್ಲಿ ನೋಡಿ ಇಸ್ತೋನಿಯಾ, ಲ್ಯಾಟ್ವಿಯಾ, ಲಿಥಾನಿಯಾ ಮತ್ತು ಬೆಲರಸ್. ಯುಕ್ರೇನ್, ಇಲ್ಲಿ ನೋಡಿ ಯುಕ್ರೇನ್ ದೇಶ ಗಮನಿಸಿ. ಯುಕ್ರೇನ್ದು ದಕ್ಷಿಣಕ್ಕಿರೋದೆ ಬ್ಲ್ಯಾಕ್ ಸಿ, ಯುಕ್ರೇನ್ದು ದಕ್ಷಿಣಕ್ಕಿರೋದು ಬ್ಲ್ಯಾಕ್ ಸಿ, ಅಥವಾ ಬ್ಲ್ಯಾಕ್ ಸಿದು ಉತ್ತರಕ್ಕಿರೋದು ಯುಕ್ರೇನ್. ಎರಡು ರೀತಿಯೂ ಕೇಳ್ತಾರೆ, ಆಯ್ತಾ? ಹಂಗೆ ಯುಕ್ರೇನ್ ಯಾವ ದೇಶಗಳಿಂದ ಸುತ್ತುವರಿಯಲ್ಪಡುತ್ತೆ ನೋಡಿ, ಇಲ್ಲಿ ರಷ್ಯಾ ಈ ಕಡೆಗೆ, ಈ ಕಡೆಗೆ ರಷ್ಯಾ, ಇಲ್ಲಿಗೆ ಬೆಲರಸ್ ಇದೆ ನೋಡಿ, ಉತ್ತರಕ್ಕೆ ಬೆಲರಸ್, ಪೋಲೆಂಡ್ ಈ ಭಾಗ, ಸ್ಲೋವಾಕಿಯಾ, ಹಂಗರಿ, ರೊಮ್ಯಾನಿಯಾ, ಮೊಲ್ಡೋವಾ. ಗೊತ್ತಾಯ್ತಲ್ಲ? 1, 2, 3, 4, 5, 6, 7. ಯುಕ್ರೇನ್ ಸುತ್ತ 7 ದೇಶಗಳಿದೆ, 7 ನಾವು ಕಟ್ಕೊಳ್ಳಿ. ಕೆಳಗಡೆಗೆ ಬ್ಲ್ಯಾಕ್ ಸಿ ಇದೆ, ಆಯ್ತಾ?
ಗಮನಿಸಿ, ಇದನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ಯುಕ್ರೇನ್ ಸುತ್ತ ಯಾವ ದೇಶಗಳಿದೆ, ಅದು ವಿವಾದ ಕೇಳಕ್ಕಾಗಲ್ಲ, ಯುದ್ಧಗಳು ಕೇಳಕ್ಕಾಗಲ್ಲ, ಅದಕ್ಕೋಸ್ಕರ ಅವರು ಗಡಿ ಕೇಳ್ತಾರೆ. ಹಂಗೆ ನೋಡಿ, ಮೊಲ್ಡೋವಾಗೆ ಕರಾವಳಿ ಇದೆಯಾ? ಇಲ್ಲ. ಮೊಲ್ಡೋವಾ ಇಸ್ ಲ್ಯಾಂಡ್ ಲಾಕ್. ನೋಡಿ, ಸುತ್ತ ಭೂಮಿ ಇದೆ. ಮೊಲ್ಡೋವಾಗೆ ಇಲ್ಲಿಗೆ ಕರಾವಳಿ ತರ ಇಲ್ಲ. ನಾನು ಕಟ್ಕೊಂಡಿದ್ದೀನಿ, ಹೇಳ್ತಾ ಇದ್ದೀನಿ ನಾನು, ಕೇಳ್ತಾರೆ. ಮೊಲ್ಡೋವಾ ಇಸ್ ಲ್ಯಾಂಡ್ ಲಾಕ್ಡ್. ಯುಕ್ರೇನ್ ಮತ್ತು ರೊಮ್ಯಾನಿಯಾ ಮಧ್ಯ ಲ್ಯಾಂಡ್ ಲಾಕ್ಡ್. ನೋಡಿ, ರೊಮ್ಯಾನಿಯಾ, ಬಲ್ಗೇರಿಯಾ, ಗ್ರೀಸ್. ಇಲ್ಲಿ ನೋಡಿ, ಅಲ್ಬೇನಿಯಾ, ಮ್ಯಾಸಿಡೋನಿಯಾ, ಕೊಸೋವೋ, ಸರ್ಬಿಯಾ, ಲ್ಯಾಂಡ್ ಲಾಕ್ಡ್. ಹಾಗೆ ಮೊಂಟೆನಿಗ್ರೋ, ಅಲ್ಬೇನಿಯಾ ಮೇಲೆ ಮೊಂಟೆನಿಗ್ರೋ, ಬೋಸ್ನಿಯಾ, ಕ್ರೊವೇಷಿಯಾ, ಸ್ಲೋವೇನಿಯಾ. ಇಲ್ಲಿ ನೋಡಿ, ಹಂಗರಿ ಕೇಳಿರ್ತಾರಲ್ಲ, ಹಂಗರಿ, ಸ್ಲೋವಾಕಿಯಾ, ಚೆಕ್ ರಿಪಬ್ಲಿಕ್, ಆಸ್ಟ್ರಿಯಾ. ನೋಡಿ, ಎಲ್ಲ ದೇಶಗಳು ಹೇಳಿದ್ದೀನಿ. ಇಲ್ಲಿ ಮಾಲ್ಟಾ, ಚಿಕ್ಕದಾಗಿ ಮಾಲ್ಟಾ ಇದೆ ನೋಡಿ, ಚಿಕ್ಕದಾಗಿ ಮಾಲ್ಟಾ. ಆಯ್ತಾ? ಒಂದ್ಸತಿ ಝೂಮ್ ಮಾಡಿಬಿಡ್ತೀನಿ, ಎಲ್ಲರೂ ಒಂದು ಬಾರಿ ನೋಟ ನೋಡಿ, ಎಲ್ಲ ಕಡೆ ಹೆಂಗೆ ಕಾಣುತ್ತೆ ಅಂತ ನೀವು ಒಂದು ಯಾವ ದೇಶಗಳು ಯಾವ ರೀತಿ ದೇಶಗಳೆಲ್ಲಿದೆ ನೋಡಿ. ಯುಕ್ರೇನ್ ರಷ್ಯಾ ಕೇಳ್ತಾರೆ. ಆಯ್ತಾ? ಇದೇ ಬಾಲ್ಟಿಕ್ಸ್ ಸಿ, ಇದು ನಾರ್ತ್ ಸಿ, ಉತ್ತರ ಸಿ. ನಾನೆಲ್ಲ ಗೊತ್ತಾಗ್ತೀನಿ ನೋಡಿ ಸ್ನೇಹಿತರೆ ನಿಮಗೆ. ನಾರ್ತ್ ಸಿ, ಇದು ಬಾಲ್ಟಿಕ್ ಸಿ, ಇದು ಬ್ಲ್ಯಾಕ್ ಸಿ. ಯಾವ ರೀತಿ ನಾವು ಕಟ್ಕೊಳ್ಳೋದು, ಇದನ್ನ ನೋಡ್ತಾ ಇರ್ಬೇಕು. ಅಟ್ಲಾಸ್ನ ನೋಡಿದ್ರೆ ನಮ್ಗೆ ಇರುತ್ತೆ. ಇಲ್ಲಿ ನೋಡಿ, ಸಿ ಆಫ್ ಅಜೋವ್, ಇದನ್ನು ಕೇಳ್ಬೋದು ಅವರು. ಅಜೋವ್ ಸಮುದ್ರ ಯಾವ ದೇಶದ ಮಧ್ಯ ಇದೆ? ರಷ್ಯಾ ಮತ್ತು ಯುಕ್ರೇನ್. ನೋಡಿ, ಈ ಕಡೆ ಯುಕ್ರೇನ್, ಈ ಕಡೆ ರಷ್ಯಾ, ಎರಡು ಕಡೆಗೂ ಇದೆ ಸಿ ಆಫ್ ಅಜೋವ್. ಬ್ಲ್ಯಾಕ್ ಸಿ ಕೆಳಗಡೆಗೆ ಒಂದು ಇಸ್ತಾನ್ಬುಲ್ ಅಂತ ಬರುತ್ತೆ ನೋಡಿ. ಇಲ್ಲಿಂದ ಹಡಗಲ್ ಬಂದರೆ ಇಸ್ತಾನ್ಬುಲ್ ಅಂತ ಸಿ ಆಫ್ ಮಾರ್ಮಾರ, ಅದರಿಂದ ಕೆಳಗಡೆ ಬಂದರೆ ಮೆಡಿಟರೇನಿಯನ್ ಸಿಗೆ ನಮಗೆ ದಾರಿ ಇದೆ. ಅಂದರೆ ಬ್ಲ್ಯಾಕ್ ಸಿ ಸುತ್ತ ಬ್ಲ್ಯಾಕ್ ಸಿ ಸುತ್ತ ಭೂಮಿ ಇದೆ ಅಂತ ಅನ್ಕೋಬೇಡಿ. ಬ್ಲ್ಯಾಕ್ ಸಿಗೆ ಈ ಕಡೆ ಸಮುದ್ರಕ್ಕೆ ಸಂಪರ್ಕ ಇದೆ. ಬ್ಲ್ಯಾಕ್ ಸಿಯಿಂದ ಹಡಗಲ್ ಬರ್ಬೋದು ನಮಗೆ ಮೆಡಿಟರೇನಿಯನ್ ಸಮುದ್ರಕ್ಕೆ. ಇದೆ ಸಿ ಆಫ್ ಮಾರ್ಮಾರ. ಇಸ್ತಾನ್ಬುಲ್ ಕೇಳಿರ್ತಾರಲ್ಲ, ನಮ್ಮ ಐತಿಹಾಸಿಕ ಸ್ಥಳ, ವಾಣಿಜ್ಯ ಕೇಂದ್ರ ಆಗಿತ್ತು. ಕಾನ್ಸ್ಟಾಂಟಿನೋಪಲ್ ಅಂತ ಕರಿತಾ ಇದ್ವಿ, ಅದು ಇಸ್ತಾನ್ಬುಲ್, ಟರ್ಕಿ ಭಾಗದಲ್ಲಿದೆ, ಯುರೋಪಿಯನ್ ಟರ್ಕಿ ಭಾಗದಲ್ಲಿದೆ. ಟರ್ಕಿ ಕೂಡ 2 ಖಂಡಗಳಲ್ಲಿ ಬರುತ್ತೆ. ಆಯ್ತಾ? ಅದನ್ನು ಗಮನಿಸಿ. ಸೊ ಯುರೋಪಲ್ಲಿ ಕೂಡ ನಾವು ಹಲವಾರು, ಇದು ಮೆಡಿಟರೇನಿಯನ್ ಸಮುದ್ರ, ಇದನ್ನು ಬರ್ದ್ಬಿಡ್ತೀವಿ ನೋಡಿ. ಮೆಡಿ ಅಂದರೆ ಮಧ್ಯ, ಮೆಡಿಟರೇನಿಯನ್ ಅಂದರೆ ಖಂಡಗಳಿಂದ ಸುತ್ತುವರಲ್ಪಡುವಂಥ ಸಮುದ್ರ. ಗೊತ್ತೈತೆಲ್ಲರೂ? ಮೆಡಿ ಅಂದರೆ ಮಧ್ಯ, ಟೆರೇನ್ ಅಂದರೆ ಖಂಡ, ಖಂಡಗಳಿಂದ ಸುತ್ತುವರಲ್ಪಡುವಂಥ ಸಮುದ್ರ. ಯಾವ ಖಂಡ? ಯುರೋಪ್. ಇಲ್ಲಿ ಈ ಕಡೆ ಆಫ್ರಿಕಾ ಇದೆ ನೋಡಿ, ದಕ್ಷಿಣಕ್ಕೆ ಆಫ್ರಿಕಾ ಇದೆ, ಇಲ್ಲಿ ಆಫ್ರಿಕಾ ಇದೆ, ಈ ಕಡೆಗೆ ಏಷ್ಯಾ ಇದೆ. ಗೊತ್ತಾಯ್ತಲ್ಲ? 3 ಖಂಡಗಳಿಂದ ಸುತ್ತುವರಲ್ಪಡುವಂಥ ಸಮುದ್ರನೇ ಮೆಡಿಟರೇನಿಯನ್ ಸಮುದ್ರ. ಯಾಕೆಂದರೆ ಎಲ್ಲ ಕಡೆಯಿಂದ ಸುತ್ತುವರಲ್ಪಡುತ್ತೆ. ಒಂದೇ ಒಂದು ಕಡೆಗಿದೆ ನೋಡಿ, ಗಿಬ್ರಾಲ್ತಾರ್ ಜಲಸಂಧಿ. ಇಲ್ಲಿ ಗಿಬ್ರಾಲ್ತಾರ್ ಜಲಸಂಧಿ ಇಲ್ಲಿ ಗೊತ್ತಾಯ್ತಲ್ಲ? ಗಿಬ್ರಾಲ್ತಾರ್ ಎಲ್ಲಿ ಬರುತ್ತೆ? ಯುರೋಪ್ ಮತ್ತು ಆಫ್ರಿಕಾನ ಬೇರ್ಪಡಿಸುತ್ತೆ. ಗಿಬ್ರಾಲ್ತಾರ್ ಜಲಸಂಧಿಯು ಯುರೋಪ್ ಖಂಡವನ್ನು ಆಫ್ರಿಕಾದಿಂದ ಬೇರ್ಪಡಿಸುತ್ತೆ. ಆಯ್ತಾ? ಗಿಬ್ರಾಲ್ತಾರ್ ಯಾರಿಗೆ ಸೇರುತ್ತೆ ಅಂದರೆ, ಗಿಬ್ರಾಲ್ತಾರ್ ಭಾಗ ಏನಿದೆ ಅದು ಯುಕೆಗೆ ಸೇರುತ್ತೆ ಸ್ನೇಹಿತರೆ. ಅದು 1701 ಯುದ್ಧ ಶುರು ಆಯಿತು ಗ್ರೇಟ್ ಬ್ರಿಟನ್ ಮತ್ತು ಸ್ಪೇನ್ ಮಧ್ಯ. ಸೊ 1711ಗೆ ಗಿಬ್ರಾಲ್ತಾರ್ ಇವ್ರ ವಶಕ್ಕೆ ಹೋಯ್ತು, ಯುನೈಟೆಡ್ ಕಿಂಗ್ಡಮ್ ವಶಕ್ಕೆ ಹೋಯ್ತು. ಅವಾಗಿಂದ ಗಿಬ್ರಾಲ್ತಾರ್ ಭಾಗ ಬ್ರಿಟಿಷರ್ ಕಂಟ್ರೋಲಲ್ಲಿ ಇದೆ. ಆಯ್ತಾ? ನಾವು ಕಟ್ಕೊಳ್ಳಿ. ಸೊ ನಾವು ಕಟ್ಕೊಳ್ಳಿ, ಇದು ಇಂಗ್ಲಿಷ್ ಚಾನಲ್, ಇದು ಈ ಭಾಗ ಇಂಗ್ಲಿಷ್ ಚಾನಲ್. ಇದು ಡೋವರ್ ಜಲಸಂಧಿ ಸ್ನೇಹಿತರೆ. ಇದು ಡೋವರ್ ಅಂತೇಳಿ ಒಂದು ಬಂದರು ಇದೆ ಇಲ್ಲಿ, ಅದಕ್ಕೆ ಡೋವರ್ ಜಲಸಂಧಿ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಮಧ್ಯ ಡೋವರ್ ಜಲಸಂಧಿ, DOVER, ಡೋವರ್. ಆಯ್ತಾ? ಇಲ್ಲಿ ನಾರ್ತ್ ಸಿಗೂ ಬಾಲ್ಟಿಕ್ ಸಿ ಮಧ್ಯೆ ಒಂದು ಕಾಲುವೆ ಇದೆ ನೋಡಿ, ಇಲ್ಲಿ ಕೀಲ್ ಕೆನಲ್ ಅಂತ ಕರೀತಾರೆ ಅದನ್ನು, ಕೀಲ್ ಕೆನಲ್. ಇದು ತುಂಬಾ ಪ್ರಸಿದ್ಧವಾದ ಕಾಲುವೆ. ಅಂದ್ರೆ ನಾರ್ತ್ ಸಿಯಿಂದ ಹಡಗಲ್ ಹೊಟ್ಟೋಗೋದು ಹಿಂಗೆ ಕೀಲ್ ಕೆನಲ್ ಕಾಲುವೆ ಮುಖಾಂತರ.
ಆಯ್ತಾ. ಹಂಗೆ ನೆಕ್ಸ್ಟ್ ನೋಡಿ ಏಷ್ಯಾ. ಏಷ್ಯಾ ಅತಿ ದೊಡ್ಡ ಖಂಡ ಜನಸಂಖ್ಯೆ ಮತ್ತು ಗಾತ್ರದಲ್ಲಿ. ತಾವಿಲ್ಲಿಂದ ನೋಡಿ ಟರ್ಕಿ, ಇದು ಪಶ್ಚಿಮ ಏಷ್ಯಾ. ಟರ್ಕಿ, ಇರಾಕ್, ಇರಾನ್ ನೋಡಿ ನ್ಯೂಸಲ್ಲಿ ಇದೆಯಲ್ಲ. ಬ್ಲ್ಯಾಕ್ ಸಿ, ಕ್ಯಾಸ್ಪಿಯನ್ ಸಿ ನೋಡಿ, ಕ್ಯಾಸ್ಪಿಯನ್ ಸಿ. ಕ್ಯಾಸ್ಪಿಯನ್ ಸಿ ಅತಿ ದೊಡ್ಡ ಸರೋವರ ಸ್ನೇಹಿತರೆ. ಕ್ಯಾಸ್ಪಿಯನ್ ಸಿ ಒಂದು ದೊಡ್ಡ ಲೇಕ್ ಆಯ್ತಾ. ಅದು ಸುತ್ತ ಭೂಮಿ ಇದೆ. ಏನಕ್ಕೆ ಸಮುದ್ರ ಅಂತ ಕರೀತಾರೆ? ಒಂದು ಅದರ ಗಾತ್ರ ದೊಡ್ಡದು, ಇನ್ನೊಂದು ಅದಕ್ಕೆ ಉಪ್ಪು ನೀರಿದೆ ಅದರಲ್ಲಿ, ಅದಕ್ಕೆ ಕ್ಯಾಸ್ಪಿಯನ್ ಸಿ ಆಯ್ತಾ. ಇರಾನ್ದ ಮೇಲೆ ಕ್ಯಾಸ್ಪಿಯನ್ ಸಿ ಇದೆ. ಅದ್ರ ಸುತ್ತ ಯಾವ ದೇಶಗಳಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಪಶ್ಚಿಮ ಏಷ್ಯಾ ಭಾಗ ನೋಡಿ. ಇದು ಪಶ್ಚಿಮ ಏಷ್ಯಾ, ಇದು ಉತ್ತರ ಏಷ್ಯಾ, ರಷ್ಯಾ. ಉರಾಲ್ ಪರ್ವತ ಇದೆ, ಉರಾಲ್ ಪರ್ವತ. ಆ ಉರಾಲ್ ಪರ್ವತದಿಂದ ಈ ಕಡೆ ಬರೋದಲ್ಲ ಸೈಬೀರಿಯಾ. ಎಕ್ಸಾಂಪಲ್ ಕೇಳ್ತಾರೆ, ಸೈಬೀರಿಯಾ ಅಂದರೆ ಏನು? ಎಷ್ಟೊಂದು ಸತಿ ಸೈಬೀರಿಯಾ ಅಂದ್ರೆ ನೀವು ಕೇಳಿರ್ತೀರಾ, ಅದು ದೇಶನಾ? ಇಲ್ಲ, ಅದು ರಷ್ಯಾದ ಪೂರ್ವ ಭಾಗ. ಸೈಬೀರಿಯಾ ಅನ್ನೋದು ಉರಾಲ್ ಪರ್ವತದಿಂದ ಇಲ್ಲಿವರೆಗೂ ಬರುತ್ತೆ ನೋಡಿ, ಇಲ್ಲಿವರೆಗೂ ಬರುತ್ತೆ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ, ಇಲ್ಲಿಂದ ಹಿಡಿದು ಇಷ್ಟು ಉರಾಲ್. ಉರಾಲ್ದು ಪೂರ್ವಕ್ಕೆ ರಷ್ಯಾ ಭಾಗವನ್ನು ಸೈಬೀರಿಯಾ ಅಂತ ಕರಿತೀವಿ. ಅದರ ದಕ್ಷಿಣದಲ್ಲಿ ನೋಡಿ ಉತ್ತರ ಆರ್ಟಿಕ್ ಇದೆ, ಉತ್ತರದಲ್ಲಿ ಆರ್ಟಿಕ್ ಇದೆ. ದಕ್ಷಿಣಕ್ಕೆ ನೋಡಿ ಬೈಕಾಲ್ ಸರೋವರ. ಸೈಬೀರಿಯಾದು ದಕ್ಷಿಣ ಭಾಗದಲ್ಲಿ ಬೈಕಾಲ್ ಕೇಳಿರ್ತಾರಲ್ಲ, ಅತ್ಯಂತ ಆಳವಾದ ಸಿಹಿ ನೀರು ಸರೋವರ ಬೈಕಾಲ್ ಲೇಕ್. ಇದು ಬಿರುಕು ಕಣಿವೆ ಸರೋವರ ಸ್ನೇಹಿತರೆ, ರಿಫ್ಟ್ ವ್ಯಾಲಿ ಲೇಕ್. ಓಕೆ, 1642 ಮೀಟರ್ಸ್ ಆಳ ಇದೆ, ಮೀಟರ್ಸ್ ಡೆಪ್ತ್ ಇದರದು. ಈ ಲೇಕ್ ಡೆಪ್ತ್ 1642, 1642 ಮೀಟರ್ಸ್ ಡೀಪ್ ಬೈಕಾಲ್ ಲೇಕ್ ಆಯ್ತಾ. ಎಲ್ಲಿ ಬರ್ತಿದ್ದು? ರಷ್ಯಾದ ದಕ್ಷಿಣ, ಸೈಬೀರಿಯಾದ ದಕ್ಷಿಣ. ಅಂದ್ರೆ ಮಂಗೋಲಿಯಾದ ಗಡಿ ಹತ್ರನೇ ಇದೆ ನೋಡಿ, ಮಂಗೋಲಿಯಾ ಗಡಿ ಹತ್ರನೇ ಇದೆ, ಮಂಗೋಲಿಯಾ ಗಡಿ ಹತ್ರ. ಹಂಗೆ ಮಂಗೋಲಿಯಾ ಕೇಳಬಹುದು. ಮಂಗೋಲಿಯಾ ಯಾವ ದೇಶಗಳ ಮಧ್ಯೆ ಇದೆ? ಚೈನಾ ಮತ್ತು ರಷ್ಯಾ, ಚೈನಾ ರಷ್ಯಾ ಆಯ್ತಾ. ನಕ್ಕಟ್ಳಿ ಈ ರೀತಿ ತಾವು ಇಲ್ಲಿ ಭಾರತ ಗಮನಿಸಿ. ಭಾರತ ತಾವು ಇಲ್ಲ ಅದರದ ನಕಾಶೆಯನ್ನು ನಾವು ಇಲ್ಲಿ ಬರಿತಾ ಇದೀವಿ ನೋಡಿ ಸ್ನೇಹಿತರೆ, ನಿಮ್ಗೆ ಕಾಣಲಿ ಅಂತ. ಭಾರತದ ನಕಾಶೆಯನ್ನು ಗಮನಿಸಿ ಎಲ್ಲರೂ. ಭಾರತ ಎಲ್ಲಿದೆ? ದಕ್ಷಿಣ ಏಷ್ಯಾದಲ್ಲಿದೆ. ಭಾರತದ ಗಡಿ ಮಾತ್ರ ಬರಿತಾ ಇದೀನಿ ನೋಡಿ ನನಗೆ, ನಿಮ್ಗೆ ಗೊತ್ತಾಗ್ಲಿ ಭಾರತ ಎಲ್ಲಿದೆ ಅಂತ. ಆಯ್ತಲ್ಲ. ಆಯ್ತಾ, ಇಷ್ಟು ಗಮನಿಸಿ. ಓಕೆ, ಭಾರತದ ಗಡಿ ಬರ್ತಿದ್ದೀನಿ ಆಯ್ತಾ. ಪ್ಲಾಟಿ ಆಫ್ ಟಿಬೆಟ್ ಗೊತ್ತಿದೆ ನಿಮ್ಗೆ ಈಗಾಗಲೇ, ಚೈನಾ ಭಾಗ. ಹಂಗೆ ಎಲ್ಲ ದೇಶಗಳು ಗಮನಿಸಿ ಸ್ನೇಹಿತರೆ. ಇನ್ನೊಂದು ತರಗತಿಯಲ್ಲಿ ನಾವು ಇದನ್ನ ನೋಡೋಣ. ಹಂಗೆ ಇಲ್ಲಿ ಅವರು ಕ್ಯಾಸ್ಪಿಯನ್ ಸಿ ಕೇಳ್ಬೋದು, ಹಂಗೆ ಸ್ಟೆಪಿ ಗ್ರಾಸ್ಲ್ಯಾಂಡ್ ಕೇಳ್ಬೋದು. ಇಲ್ಲಿ ಸ್ಟೆಪೀಸ್ ಕೇಳ್ಬೋದು. ಸ್ಟೆಪಿ ಗ್ರಾಸ್ಲ್ಯಾಂಡ್ ಇಲ್ಲಿಂದ ಶುರು ಆಗಿ ಇಲ್ಲಿವರೆಗೂ ನೋಡಿ ಕಂಟಿನ್ಯೂ ಆಗುತ್ತೆ. ಅವರೇ ಕೊಟ್ಟಿದ್ದಾರೆ ಮ್ಯಾಪಲ್ಲಿ. ಸ್ಟೆಪಿ ಇಲ್ಲಿವರೆಗೂ ಬರುತ್ತೆ. ಹಂಗೆ ಕಾಕಸಸ್ ಪರ್ವತ ನೋಡಿ. ಕಾಕಸಸ್ ಪರ್ವತ ಕ್ಯಾಸ್ಪಿಯನ್ ಮತ್ತು ಬ್ಲ್ಯಾಕ್ ಸಿ ಮಧ್ಯ ಇದೆ. ಕಾಕಸಸ್ ಪರ್ವತ ಎಲ್ಲಿದೆ? ಬ್ಲ್ಯಾಕ್ ಸಿ ಮತ್ತು ಕ್ಯಾಸ್ಪಿಯನ್ ಮಧ್ಯ ಇದೆ ಕಾಕಸಸ್ ಆಯ್ತಾ. ಇದನ್ನು ಕೇಳ್ಬೋದು ಪರೀಕ್ಷೆಯಲ್ಲಿ. ನೆಕ್ಸ್ಟ್ ನೋಡೋಣ ಒಂದೊಂದಾಗಿ ಎಲ್ಲ ದೇಶ ಎಲ್ಲ ಭಾಗ ನೋಡಿ. ಹಂಗೆ ಅರಬ್ಬಿ ಪೆನಿನ್ಸುಲಾ ನೋಡಿ. ಅರಬ್ಬಿ ಪೆನಿನ್ಸುಲಾ ಯಾವ ರೀತಿ ಇದೆ? ಇದು ಡೆಕ್ಕನ್ ಭಾಗ, ಡೆಕ್ಕನ್ ಪೆನಿನ್ಸುಲಾ ನೋಡಿ. ಇದಲ್ಲ, ಇದು ಬಂಗಾಳ ಕೊಲ್ಲಿ, ಅಂಡಮಾನ್ ಸಿ ಆಯ್ತಾ. ಇವಾಗ ಎಲ್ಲ ಸಮುದ್ರಗಳನ್ನು ನೋಡೋಣ ಸ್ನೇಹಿತರೆ ಒಂದೊಂದಾಗಿ. 2 ಖಂಡಗಳಿದೆ ಇನ್ನು, ಅದು ನೋಡೋಣ. ಹಾಗೆ ಇಸ್ರೇಲ್, ಗಾಜಾ, ಪ್ಯಾಲೆಸ್ಟೀನ್ ಭಾಗ ನೋಡ್ಬಿಡಿ ಒಂದ್ಸತಿ. ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ವಿವಾದ ಇರೋದ್ರಿಂದ, ಗಾಜಾ ಪಟ್ಟಿನಲ್ಲಿ ವಿವಾದ ಇರೋದ್ರಿಂದ ಇಸ್ರೇಲ್ ಇದೆ ಈ ಕಡೆಗೆ, ಇಲ್ಲಿ ಗಾಜಾ ಈ ಕಡೆ ಈಜಿಪ್ಟ್ ಇದೆ. ಈಜಿಪ್ಟ್ ಇದನ್ನು ಕೇಳ್ತಾರೆ ಆಯ್ತಾ. ಹಾಗೆ ಡೆಡ್ ಸಿ ನೋಡಿ ಸ್ನೇಹಿತರೆ. ಡೆಡ್ ಸಿ ಎಲ್ಲಿ ಬರುತ್ತೆ? ಜಾರ್ಡನ್, ಇಸ್ರೇಲ್ ಮತ್ತು ವೆಸ್ಟ್ ಬ್ಯಾಂಕ್. ವೆಸ್ಟ್ ಬ್ಯಾಂಕ್ ಯಾರಿಗೆ ಸೇರುತ್ತೆ? ಪ್ಯಾಲೆಸ್ಟೀನ್ ಭಾಗ, ವಿವಾದಕ್ಕೊಳಗಾಗಿರುವ ಜಾಗ ಇದು ಆಯ್ತಾ. ಇದು ಡೆಡ್ ಸಿ. ಇದು
ಡೆಡ್ ಸಿ ಅಂತ ಏನು ಕರೀತಾರೆ ಅಂದರೆ ಇದು ಲವಣಾಂಶದ ಅಸ್ಥಿರದಿಂದ ಗಿಡಗಳು ಏನು ಬೆಳೆಯಲ್ಲ, ಅದು ಪ್ರಾಣಿಗಳಿಲ್ಲ, ಆಯಿತಾ. ಉಪ್ಪಿದೆ, ತುಂಬ ಲವಣತೆ ಇದೆ. ಇದು ಅಷ್ಟೇ, ಬಿರುಕು ಕಣಿವೆ ಸರೋವರ. -404 ಮೀಟರ್ ಇದೆ ಅಥವಾ 403 ಮೀಟರ್ ಇದೆ ಡೆಪ್ತ್, ಆಯಿತಾ, ಡೆಡ್ ಸಿ. ಹಾಗೆ ಮೇಲೆ ಹೋಗಿ ನೋಡಿ, ಗೋಲನ್ ಪ್ರದೇಶ, ಇದು ಅಷ್ಟೇ ವಿವಾದಕ್ಕೊಳಗಾಗಿರೋ ಪ್ರದೇಶ. ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಮಧ್ಯ, ಇಸ್ರೇಲ್ ಮತ್ತು ಸಿರಿಯಾ ಮಧ್ಯ ವಿವಾದಕ್ಕೊಳಗಾಗಿರುವಂಥ ಪ್ರದೇಶ ಗೋಲನ್ ಪ್ರದೇಶ, ಆಯ್ತಾ. ಅದನ್ನು ಗಮನಿಸಿ. ಒಂದ್ ಕಡೆಗೆ ಮೆಡಿಟರೇನಿಯನ್ ಸಿ, ಇದು ವಿವಾದಕ್ಕೊಳಗಾಗಿರೋದ್ರಿಂದ ಇದ್ರ ಬಗ್ಗೆ ಪ್ರಶ್ನೆಗಳು ಬರ್ಬೋದು. ಹಂಗೆ ಇದ್ರ ಬಗ್ಗೆ ನಾವು ಏನು ಮಾತಾಡೋಕ್ಕಾಗಲ್ಲ ಈಗ ಈ ಕ್ಷಣದಲ್ಲಿ. ಸೊ ಆ ಕಾರಣದಿಂದ ತಾವು ಇಷ್ಟು ಮಾತ್ರ ಗಮನ ಇಟ್ಟು ನೋಡಿ. ಮೆಡಿಟರೇನಿಯನ್ ಸಮುದ್ರ ಏನು, ಹಂಗೆ ಜಾರ್ಡನ್ ನದಿ ನೋಡಿ, ಒಂದು ಜಾರ್ಡನ್ ಅಂತ ನದಿ ಇದೆ. ಆ ಜಾರ್ಡನ್ ನದಿ ಇಲ್ಲಿಂದ ಟೈಬರಿಯಾಸಿಂದ ಹುಟ್ಟಿ, ಲೇಕ್ ಟೈಬರಿಯಾಸಿಂದ ಹುಟ್ಟಿ ಈಗ ಬಂದು ಡೆಡ್ ಸಿಕ್ಸ್ ಇರುತ್ತೆ, ಅದನ್ನು ನೋಡಿ. ಹಂಗೆ ಇಲ್ಲೊಂದು ನೆಗೆವ್ ಡೆಸರ್ಟ್ ಅಂತಿದೆ ಸ್ನೇಹಿತರೆ. ನೆಗೆವ್ ಡೆಸರ್ಟ್, ಇಸ್ರೇಲ್ನಲ್ಲಿ ನೆಗೆವ್ ಡೆಸರ್ಟ್ ಅಂತಿದೆ. ಇದನ್ನು ಸಂಪೂರ್ಣವಾಗಿ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿದ್ದಾರೆ ನೆಗೆವ್, ಆಯ್ತಾ. ಹಂಗೆ ಇದನ್ನು ನೀವು ಬೆತ್ಲೆಹೆಮ್, ರಮಲ್ಲಾ ಮತ್ತು ಜೆರುಸಲೆಂನ ಗಮನಿಸಿ, ಆಯ್ತಾ. ನೆಕ್ಸ್ಟ್ ಹಂಗೆ ಆಸ್ಟ್ರೇಲಿಯಾ ಗಮನಿಸಿ ಸ್ನೇಹಿತರೆ. ಆಸ್ಟ್ರೇಲಿಯಾ ಕ್ಯಾನ್ಬರಾ, ರಾಜಧಾನಿ ಕ್ಯಾನ್ಬರಾ, ಅತಿ ದೊಡ್ಡ ನಗರ ಸಿಡ್ನಿ, ಆಯ್ತಾ. ಆಸ್ಟ್ರೇಲಿಯಾದಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ ಬರುತ್ತೆ. ಗ್ರೇಟ್ ಬ್ಯಾರಿಯರ್ ರೀಫ್ ಈ ಭಾಗದಲ್ಲಿ ಕೋರಲ್ ಸಮುದ್ರದ ಹತ್ರ ಕೋರಲ್ ಸಿ ಅಂತ ಇದೆ ಇಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ ಗಮನಿಸಿ, ಆಯ್ತಾ. ಸೊ ಆಸ್ಟ್ರೇಲಿಯಾ ಯಾವ ರೀತಿ ಇದೆ ಗಮನಿಸಿ. ಹಂಗೆ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಇಲ್ಲಿ ನೋಡಿ, ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಸುಮ್ಮನೆ ಗಮನಿಸಿ ಅಷ್ಟೇ, ಯಾವುದಾಗ ಇಲ್ಲಿದೆ. ಓಕೆ, ಆಸ್ಟ್ರೇಲಿಯಾದ ಪಶ್ಚಿಮದಲ್ಲಿ ವಿಕ್ಟೋರಿಯಾ ಡೆಸರ್ಟ್, ಸ್ಯಾಂಡಿ ಡೆಸರ್ಟ್, ಎಲ್ಲ ಮರುಭೂಮಿಗಳಲ್ಲಿ, ಆಯ್ತಾ. ಸಿಮ್ಸನ್ ಡೆಸರ್ಟ್, ಇಲ್ಲೊಂದು ಲೇಕ್ ಐರಿ ಇದೆ ನೋಡಿ, ಲೇಕ್ ಐರಿ ಅಂತೇಳಿ ಲೇಕ್ ಇದೆ, ಅದು ಆಸ್ಟ್ರೇಲಿಯಾದಲ್ಲಿದೆ. ಸುಮ್ಮನೆ ಗಮನಿಸಿ, ಮುಂದಿನ ತರಗತಿಗಳಲ್ಲಿ ಎಲ್ಲ ವಿಷಯಗಳನ್ನು ಗಮನಿಸೋಣ. ಹಾಗೆ ನೋಡಿ ಏಷ್ಯಾ ಸ್ನೇಹಿತರೆ ಯಾವ ರೀತಿ ಕಾಣುತ್ತೆ ನೀವು ನೋಡಿದಾಗ ಭಾರತ ಮತ್ತು ಎಲ್ಲ ಪ್ರದೇಶಗಳನ್ನು ತಾವಿಲ್ಲಿ ಗಮನಿಸಬಹುದು. ಓಕೆ, ಮತ್ತೆ ಭಾರತದ ಗಡಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲರಿಗೂ, ಯಾವ ರೀತಿ ಇದೆ ಅಂತ ಗಮನಿಸಿ. ಭಾರತದ ಗಡಿ ಏನಕ್ಕೆ ಬರಿತಾ ಇದ್ದೀನಿ ನಾನು ಅಂದ್ರೆ ನಿಮಗೆ ಅದ್ರ ಪರಿಚಯ ಇರಲಿ, ಭಾರತ ಎಲ್ಲಿದೆ ಅಂತ, ಆಯ್ತಾ. ಈ ರೀತಿ ಅದನ್ನು ಗಮನಿಸಿ ಸ್ನೇಹಿತರೆ. ತಾವು ಇಲ್ಲಿ ಏನೇನು ನೋಡ್ಬೋದು, ಪೆನಿನ್ಸುಲಾ ನೋಡ್ಬೋದು, ಅಂದ್ರೆ ಇಲ್ಲಿ ಪರ್ಷಿಯನ್ ಗಲ್ಫ್, ಅರೇಬಿಯನ್ ಸಿ, ರೆಡ್ ಸಿ, 3 ಕಡೆಯಿಂದ ನೀರಿದೆ ನೋಡಿ, ಇದು ಪೆನಿನ್ಸುಲಾ. 3 ಕಡೆಯಿಂದ ನೀರಿದ್ರೆ ಪೆನಿನ್ಸುಲಾ, ಕರೆಕ್ಟಾ, ಗೊತ್ತಾಗ್ತದೆ. ದ್ವೀಪ ಅಂದ್ರೆ ಏನು, ಸುತ್ತ ನೀರಿದ್ರೆ ದ್ವೀಪ ರಾಷ್ಟ್ರಗಳು, ದ್ವೀಪ ಸಮೂಹ, ಅದನ್ನೆಲ್ಲ ಗುರುತಿಸ್ಬೇಕು ನೀವಿಲ್ಲಿ. ಈಗ ಪರ್ವತಗಳು ಅಂದ್ರೆ ಹೆಂಗಿರುತ್ತೆ ನೋಡಿ, ಪರ್ವತಗಳು ಅಂದ್ರೆ ತುಂಬಾ ವಿಸ್ತಾರವಾಗಿರುವಂತ ಎತ್ತರವಾದ ಶಿಖರಗಳು ಇರುವಂತ ಜಾಗನ ನಾವು ಪರ್ವತ ಅಂತ ಕರಿತೀವಿ. ಮೌಂಟನ್ಸ್ ಆರ್ ವೆರಿ ಟಾಲ್, ವೆರಿ ವಾಸ್ಟ್ ಎಕ್ಸ್ಪಾನ್ಸ್, ತುಂಬಾ ವಿಸ್ತಾರ ಇರುತ್ತೆ, ತುಂಬಾ ಎತ್ತರ ಇರುತ್ತೆ ಅಂತದ್ದು ನಾವು ಪರ್ವತ ಅಂತ ಕರಿತೀವಿ. ಅದೇ ವಿಸ್ತರಣೂ ಕಮ್ಮಿ, ಎತ್ತರನೂ ಕಮ್ಮಿ, ಅದನ್ನ ನಾವು ಬೆಟ್ಟ ಅಂತ ಕರಿತೀವಿ. ಗೊತ್ತಾಯ್ತಲ್ಲ, ಇಲ್ಲಿ ಬೆಟ್ಟಗಳು ಹೆಂಗಿರುತ್ತೆ ನೋಡಿ. ಸೊ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದ್ರೆ ಒಂದ್ಸತಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಇದೇ ನಂದಿ ಬೆಟ್ಟ, ಆಯ್ತಾ. ಸೊ ಇಲ್ಲಿ ಮೈದಾನ ನೋಡಿ, ಸುತ್ತಮುತ್ತ ಇರೋ ಮೈದಾನದಿಂದ 600 ಮೀಟರ್ ಎತ್ತರ ಇದೆ ಅಷ್ಟೇ, ಸುತ್ತ ಮೈದಾನದಿಂದ, ಸಾಗರ ಮಟ್ಟದಿಂದ ಅಲ್ಲ, ಸುತ್ತಮುತ್ತ ಮೈದಾನದಿಂದ 600 ಮೀಟರ್ 500 ಮೀಟರ್ ಎತ್ತರ ಇದ್ರೆ ಅದು ಬೆಟ್ಟ. ಅಲ್ಲಿ ನಮ್ಮ ರಾಮನಗರ ಬೆಟ್ಟಗಳಾಗಿರ್ಬೋದು, ನಮಗಲ್ಲಿ ಉತ್ತರದಲ್ಲಿ ಆಂಜನಾದ್ರಿ ಬೆಟ್ಟ ಆಗಿರ್ಬೋದು, ಅದೆಲ್ಲ ಈ ಥರ ಇರುತ್ತೆ. ಸುತ್ತಮುತ್ತ ಪ್ರದೇಶಗಳ ಮೈದಾನದಿಂದ ಎತ್ತರವಾದ ಪ್ರದೇಶ ಬೆಟ್ಟ. ಮೇಲ್ಭಾಗದಲ್ಲಿ ನೋಡಿ ರೌಂಡಿಗಿರುತ್ತೆ, ಕೋನ ಆಕಾರದಲ್ಲಿರುತ್ತೆ, ಶಂಕು ಆಕಾರದಲ್ಲಿರುತ್ತೆ. ಮೇಲೆ ಬೆಟ್ಟಗಳಲ್ಲೂ ಅಷ್ಟೇ ಮತ್ತು ಪರ್ವತಗಳಲ್ಲೂ ಅಷ್ಟೇ, ಮೇಲ್ಭಾಗ ಕೋನ ಆಕಾರದಲ್ಲಿ, ಶಂಕು ಆಕಾರದಲ್ಲಿ ಇರುತ್ತೆ. ಹಂಗೆ ನೋಡಿ ನೆಕ್ಸ್ಟ್ ಪ್ರಾಸ್ಥಭೂಮಿ ನೋಡಿ ಹೆಂಗಿದೆ. ಪ್ರಾಸ್ಥಭೂಮಿ ಅಂದ್ರೆ ಏನು, ಟೇಬಲ್ ತರ ಕಾಣುತ್ತೆ ನೋಡಕ್ಕೆ, ಅದಕ್ಕೆ ಇದನ್ನ ಟೇಬಲ್ ಲ್ಯಾಂಡ್ ಅಂತಾರೆ ಎಲ್ಲ. ಟೇಬಲ್ ಲ್ಯಾಂಡ್, ಎತ್ತರವಾದ ಭೂಮಿ ಅಂತಾರೆ, ಹೈ ಲ್ಯಾಂಡ್. ಪ್ರಾಸ್ಥಭೂಮಿ ಅಂದ್ರೆ ಸುತ್ತಮುತ್ತ ಪ್ರದೇಶದಲ್ಲಿ ಇಳಿಜಾರು, ಇದು ಮೇಲ್ಗಡೆ ಮಾತ್ರ ಈ ತರ ಫ್ಲಾಟ್ ಆಗಿರೋದು,
ಇದನ್ನು ನೋಡಿ, ಪ್ರಾಸ್ಥಭೂಮಿ, ಕರ್ನಾಟಕ ಪ್ಲಾಟ್ಯೂ, ತೆಲಂಗಾಣ ಪ್ಲಾಟ್ಯೂ, ಮಾಲ್ವಾ ಪ್ಲಾಟ್ಯೂ, ಟಿಬೆಟನ್ ಪ್ಲಾಟ್ಯೂ ಎಲ್ಲ ಹಿಂಗಿರುತ್ತೆ. ಗೊತ್ತಾಯ್ತಲ್ಲ, ಛೋಟನಾಗ್ಪುರ್ ಪ್ಲಾಟ್ಯೂ. ನೆಕ್ಸ್ಟ್ ಪೆನಿನ್ಸುಲಾ, 3 ಕಡೆಯಿಂದ ನೀರಿದ್ರೆ ಪೆನಿನ್ಸುಲಾ, 3 ಕಡೆಯಿಂದ ನೀರಿದ್ರೆ ಪೆನಿನ್ಸುಲಾ ನೋಡಿ. ಪೆನಿನ್ಸುಲಾ ಉತ್ತರ ಭೂಮಿ ಇದೆ, ಪೆನಿನ್ಸುಲಾ ಉತ್ತರದಲ್ಲಿ ಒಂದು ಕಡೆ ಭೂಮಿ, ಸುತ್ತ 3 ಕಡೆ ನೀರು. ಸುತ್ತ ನೀರಿದ್ರೆ ದ್ವೀಪ ನೋಡಿ, ಇಲ್ಲೆಲ್ಲ ದ್ವೀಪಗಳಿದೆ ನೋಡಿ. ನಾವೊಂದು ವಿಷಯ ಹೇಳ್ಬಿಡ್ತೀನಿ ನೋಡಿ ಸ್ನೇಹಿತರೆ. ಒಂದು ಭೂಮಿ ಇನ್ನೊಂದು ಭೂಮಿ ಮಧ್ಯೆ ಇರುತ್ತೆ ನೋಡಿ, ಚಿಕ್ಕದಾದಂಥ ನೀರಿನ ಪ್ರದೇಶ. ಇದನ್ನೇ ನಾವು ಜಲಸಂಧಿ, ಸ್ಟ್ರೇಟ್ ಅಂತ ಕರೆಯೋದು. ಜಲಸಂಧಿ ಸ್ವಲ್ಪ ಅಗಲ ಇರುತ್ತೆ ಅನ್ಕೊಳ್ಳಿ ಈ ಥರ, ಅವಾಗ ಅದನ್ನು ಚಾನಲ್ ಅಂತ ಕರಿತೀವಿ. ಅಗಲ ಇದ್ರೆ ಚಾನಲ್, ಆಯ್ತಾ. ಹಂಗೆ ಈ ಥರ ದ್ವೀಪಗಳ ಮಧ್ಯೆ ಇರುತ್ತಲ್ಲ ಜಾಗ, ಈ ಥರ ದ್ವೀಪಗಳ ಮಧ್ಯೆ ಇದೆ ಅದನ್ನು ಪಾಸೇಜ್ ಅಂತಲೂ ಕರಿಬೋದು. ಪಾಸೇಜ್, ಇದೆಲ್ಲ ಜಲಸಂಧಿಗಳೇ. ಸ್ಟ್ರೇಟ್, ಚಾನಲ್, ಪಾಸೇಜ್ ಎಲ್ಲ ಜಲಸಂಧಿ. 2 ಭೂಮಿನ ಬೇರ್ಪಡಿಸುತ್ತೆ, ಮಧ್ಯದಲ್ಲಿ ನೀರಿರುತ್ತೆ, ಅದೆಲ್ಲ ನಮಗೆ ಜಲಸಂಧಿಗಳು. ಹಂಗೆ ಪೆನಿನ್ಸುಲಾ ನೋಡಿ, ಎಷ್ಟೊಂದು ಪೆನಿನ್ಸುಲಾಗಳ ಗಮನಿಸಿ, ಆಗಲೇ ಹೇಳಿದಂಗೆ ಇಲ್ಲಿ. ಓಕೆ, ಹಂಗೆ ಮತ್ತೆ ನಾನು ಮತ್ತೆ ಗಡಿ ಬರಿತಾ ಇದ್ದೀನಿ ನೋಡಿ, ಭಾರತದ ಗಡಿ. ನೀವು ತಪ್ಪು ಮಾಡಂಗಿಲ್ಲ, ಈ ರೀತಿ ಮತ್ತೆ ಗಡಿ ಗಮನಿಸಿ. ಓಕೆ, ಭಾರತದ ಗಡಿ ಗೊತ್ತಿದ್ರೆ ಸಾಕು ನಮಗೆ, ಎಲ್ಲ ಕಡೆ ನಾವು ಅದನ್ನ ಗುರುತಿಸ್ಬೋದು. ಭಾರತ ಎಲ್ಲಿದೆ ಅಂತ ಗೊತ್ತಾಗಬೇಕಷ್ಟೇ ನಿಮ್ಗೆ ಫಸ್ಟ್, ಆಯ್ತಾ. ಈ ರೀತಿ ಭಾರತ ಗೊತ್ತಾಗಿದ್ರೆ ನೋಡಿ, ಇಲ್ಲಿ ಡೆಕ್ಕನ್ ಭಾಗ ನೋಡಿ, ಡೆಕ್ಕನ್ ಪೆನಿನ್ಸುಲಾ ಭಾಗ. ಓಕೆ, ಡೆಕ್ಕನ್ ಪೆನಿನ್ಸುಲಾ, ಅರೇಬಿಯನ್ ಪೆನಿನ್ಸುಲಾ, ಅನಟೋಲಿಯನ್ ಪೆನಿನ್ಸುಲಾ. ನೋಡಿ, ಟರ್ಕಿನಲ್ಲಿ ಭೂಕಂಪ ಆಯ್ತಲ್ಲ ನೋಡಿ, ಇದನ್ನು ಕೇಳ್ತಾರೆ. ಅನಟೋಲಿಯಾ ಎಲ್ಲಿದೆ? ಅನಟೋಲಿಯಾ ಸ್ಪೆಲ್ಲಿಂಗ್ ಬರಿತೀನಿ. ಅನಟೋಲಿಯಾ ಕೇಳ್ತಾರೆ, ಇದನ್ನ ಟರ್ಕಿನ ಅನಟೋಲಿಯಾ ಅಂತ ಕರೀತಾರೆ, ಯಾಕಂದ್ರೆ ಅನಟೋಲಿಯನ್ ಪ್ರಾಸ್ಥಭೂಮಿ ಇದು. ಅನಟೋಲಿಯನ್ ಪ್ರಾಸ್ಥಭೂಮಿ. ಕ್ಯಾಸ್ಪಿಯನ್ ಇದೆ ನೋಡಿ ಇಲ್ಲಿ, ಕ್ಯಾಸ್ಪಿಯನ್, ಬ್ಲ್ಯಾಕ್ ಸಿ. ಇದು ನೋಡೋಣ ಈಗ. ನೆಕ್ಸ್ಟ್ ನೋಡಿ, ದ್ವೀಪ, ಸುತ್ತ ನೀರಿದ್ರೆ ದ್ವೀಪ, ಇದು ಗೊತ್ತಿದೆ ಎಲ್ಲರಿಗೂ. ಐಲ್ಯಾಂಡ್ಸ್, ದ್ವೀಪ ಸಮೂಹ, ಇದು ಗೊತ್ತಿದೆ ಎಲ್ಲರಿಗೂ. ಆರ್ಕಿಪ್ಲಾಗು. ಲೇಕ್ ಅಂದ್ರೆ ನೀರಿದ್ದು ಸುತ್ತ ಭೂಮಿ ಇದ್ರೆ ಅದು ಸರೋವರ. ಸರೋವರ, ನೀರಿದ್ದು ಸುತ್ತ ಭೂಮಿ ಇದ್ರೆ ಸರೋವರ. ಕೇಪ್, ನೋಡಿ, ಈ ಭೂಶಿರ ಅಂತ ಕರಿತೀವಿ ನೋಡಿ, ಭೂಮಿಯ ತುದಿ ಭಾಗ, ಭೂಶಿರ ಅಂತ ಕರಿತೀವಿ ನಾವು. ಕೇಪ್, ಇವಾಗ ಕೇಪ್ ಕ್ಯಾಮರಿನ್, ಕೇಪ್ ಟೌನ್ ಅವೆಲ್ಲ ಕೇಳಿರ್ತಾರೆ. ಭೂಮಿಯ ತುದಿ ಭಾಗ, ತುದಿ ಭಾಗಕ್ಕೆ ಕೇಪ್. ಭೂಶಿರ. ನೆಕ್ಸ್ಟ್ ಭೂಕಂಠ, ಇಸ್ತಮಸ್, ಪನಾಮಾ ಭೂಕಂಠ ನೋಡಿ ಇಲ್ಲಿ, ಪನಾಮಾ ಭೂಕಂಠ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕನು ಸೇರಿಸ್ತಾ ಇದೆ ನೋಡಿ. ಅಂದ್ರೆ ಇದು ಕಂಠ ಅಂದ್ರೆ ಇದು, ಆಯ್ತಲ್ಲ. ಇಲ್ಲಿ ಕಾಲುವೆ ಮಾಡಿದ್ದಾರೆ ಈಗ, ಪನಾಮಾ ಭೂಕಂಠದಲ್ಲಿ ಕಾಲುವೆ ಇದೆ, ಅಂದ್ರೆ ನಾವು ಹಿಂಗಿಂದ ಬರ್ಬೋದು, ಆಯ್ತಾ. ಹಂಗೆ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಭೂಕಂಠ ಇದೆ ನೋಡಿ, ಟೆಹೋಂಟೆಪೆಕ್ ಭೂಕಂಠ. ಇಲ್ಲಿ ಇಸ್ತಮಸ್ ಭೂಕಂಠ, ಕ್ರಾ ಭೂಕಂಠ ಇದೆ ನೋಡಿ, ಕ್ರಾ ಇಸ್ತಮಸ್, ಥೈಲ್ಯಾಂಡ್ ಅಲ್ಲಿ ಬರುತ್ತೆ. ನಾ ಹೇಳಿದ್ದು ನಿಮಗೆ ಭಾರತದ ತರಗತಿಯಲ್ಲಿ, ಇಲ್ಲಿ ನಾವು ಒಂದು ಕಾಲುವೆ ಕಟ್ತಾ ಇದೀವಿ ಅಂತ. ಮಲಾಕಾ ಜಲಸಂಧಿ ನೋಡಿ, ಮಲಾಕಾ ಜಲಸಂಧಿ ಗೊತ್ತಿದೆ. ನಾ ಹೇಳಿದ್ನಲ್ಲ, ಜಲಸಂಧಿ ಅಂದ್ರೆ ಈ ತರ 2 ಭೂಮಿನ ಬೇರ್ಪಡಿಸುತ್ತೆ, ಇದನ್ನ ನಾವು ಸ್ಟ್ರೇಟ್ ಅಂತ ಕರಿತೀವಿ. ತುಂಬಾ ಅಗಲ ಇದ್ರೆ ನೋಡಿ, ಚಾನಲ್ ಅಂತ ಕರಿತೀವಿ. ಆಳ ಇದು ಡೀಪ್ ಇದ್ರೆ ಚಾನಲ್. ಹಾಗೆ ದ್ವೀಪಗಳ ಮಧ್ಯೆ ಇರುತ್ತಲ್ಲ ನೋಡಿ, ಅದನ್ನ ಪಾಸೇಜ್ ಅಂತ ಕರಿತೀವಿ. ಜಲಸಂಧಿಗಳು 3 ತರ, ನ್ಯಾರೋ ಇದ್ರೆ ಸ್ಟ್ರೇಟ್, ಹತ್ರ ಇದ್ರೆ ಸ್ವಲ್ಪ ಅಗಲ ಆಗಿ ಆಳ ಇದ್ರೆ ಚಾನಲ್, ಪಾಸೇಜ್ ಅಂದ್ರೆ ಚಿಕ್ಕದು. ದ್ವೀಪಗಳ ಮಧ್ಯೆ ಇರೋ ಜಲಸಂಧಿಗೆ ಪಾಸೇಜ್, ಆಯ್ತಾ. ನೋಡಿ ಈಗ ನೆಕ್ಸ್ಟ್ ನೋಡಿ, UK, ಯುನೈಟೆಡ್ ಕಿಂಗ್ಡಮ್ ಮತ್ತು ಐರ್ಲೆಂಡ್. ಸೊ ಈ ದ್ವೀಪ ಏನಿದೆ ನೋಡಿ ಸ್ನೇಹಿತರೆ, ಇದನ್ನ ನಾವು ಗ್ರೇಟ್ ಬ್ರಿಟನ್ ಅಂತ ಕರಿತೀವಿ. ಗ್ರೇಟ್ ಬ್ರಿಟನ್ ದ್ವೀಪ ಇದು. ಇದನ್ನ ನಾವು ಐರ್ಲೆಂಡ್ ದ್ವೀಪ ಅಂತ ಕರಿತೀವಿ, ಆಯ್ತಾ. ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಕೆಲವು ಸರಿ ಹಿಸ್ಟ್ರಿ ಓದ್ಬೇಕಾದ್ರೆ ನಿಮ್ಮ ಟೀಚರ್ ಗ್ರೇಟ್ ಬ್ರಿಟನ್ ಅಂತಾರೆ, ಕೆಲವು ಸತಿ ಇಂಗ್ಲೆಂಡ್ ಅಂತಾರೆ, UK ಅಂತಾರೆ, ಯಾರು ಅವರೆಲ್ಲ ಅಂತ ತೋರಿಸ್ತಾ ಇದ್ದೀನಿ. ಗ್ರೇಟ್ ಬ್ರಿಟನ್ ದ್ವೀಪದಲ್ಲಿ 3 ಕಿಂಗ್ಡಮ್ಸ್ ಇದೆ, ಸಾಮ್ರಾಜ್ಯಗಳಿದೆ. ಒಂದು ಸ್ಕಾಟ್ಲೆಂಡ್, ಇನ್ನೊಂದು ಇಂಗ್ಲೆಂಡ್, ಇದು ವೇಲ್ಸ್.
ಮ್ಯಾಪ್ ಕಟ್ಕೊಳ್ಳಿ. ಸ್ಕಾಟ್ಲೆಂಡ್, ಇಂಗ್ಲೆಂಡ್, ವೇಲ್ಸ್ ಈ ಮೂರು ಗ್ರೇಟ್ ಬ್ರಿಟನ್ನಲ್ಲಿ ಇದೆ. ಗ್ರೇಟ್ ಬ್ರಿಟನ್ ಯಾವುದು? ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್ ಮತ್ತೆ ಇಂಗ್ಲಿಷ್ ಅಂತ ಕರೆಯೋದು ಇವ್ರನ್ನೇ ನಾವು. ಓಕೆ, ಇನ್ನೊಂದು ವೇಲ್ಸ್. ಇವರು ಈ ಗ್ರೇಟ್ ಬ್ರಿಟನ್ನವರು ಉತ್ತರ ಐರ್ಲೆಂಡ್ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಉತ್ತರ ಐರ್ಲೆಂಡ್ ಇವ್ರ ವರ್ಷದಲ್ಲಿದೆ, ಗೊತ್ತಾಯ್ತಲ್ಲ. ಅದು ಮತ್ತೆ ಈ ದ್ವೀಪಗಳೆಲ್ಲ ನೋಡಿ ಚಿಕ್ಕ ಚಿಕ್ಕದು, ಹೆಬ್ರೈಟ್ಸ್, ಗೊತ್ತಾಯ್ತಲ್ಲ. ಇಲ್ಲಿ ಆಕ್ನಿ, ಶೆಟ್ಲೆಂಡ್ ಎಲ್ಲ ಅವ್ರ ವರ್ಷದಲ್ಲಿದೆ. ಅದೆಲ್ಲ ಸೇರಿದ್ರೆ ಯುಕೆ, ಯುನೈಟೆಡ್ ಕಿಂಗ್ಡಮ್, ಸಾಮ್ರಾಜ್ಯಗಳ ಒಕ್ಕೂಟ ಅಂತ. ಈ ದಕ್ಷಿಣ ಭಾಗ ಇದೆ ನೋಡಿ, ಐರ್ಲೆಂಡ್, ಇದು ಸಪರೇಟ್ ದೇಶ ಇದೆ, ರಿಪಬ್ಲಿಕ್ ಆಫ್ ಐರ್ಲೆಂಡ್ ಅಂತ. ಓಕೆ, ಇದು ಸಪರೇಟ್ ದೇಶ ಇದು, ರಿಪಬ್ಲಿಕ್ ಆಫ್ ಐರ್ಲೆಂಡ್. ಓಕೆ, ಗ್ರೇಟ್ ಬ್ರಿಟನ್, ಯುಕೆ ಅವರ ರಾಜಧಾನಿ ಲಂಡನ್. ಲಂಡನ್ ಇವರ ರಾಜಧಾನಿ, ಆಯ್ತಾ, ನಾವು ಕಟ್ಕೊಳ್ಳಿ. ಐರ್ಲೆಂಡ್ ಅವರ ರಾಜಧಾನಿ ಡಬ್ಲಿನ್, ನಮೂಸಿ. ಇದು ಐರಿಷ್ ಸಿ, ಇದು ಡೋವರ್ ಜಲಸಂಧಿ ನೋಡಿ ದಕ್ಷಿಣಕ್ಕೆ, ಮತ್ತು ಇದು ಇಂಗ್ಲಿಷ್ ಚಾನಲ್. ನಾನು ಲೇಸರ್ ಪಾಯಿಂಟರ್ ತೋರಿಸ್ಬಿಡ್ತೀನಿ ಈಗ ಒಂದು ಬಾರಿ, ಯಾಕೆಂದ್ರೆ ಎಷ್ಟೊಂದು ಜನ ವಿದ್ಯಾರ್ಥಿಗೆ ಪಾಯಿಂಟರ್ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ನೋಡಿ ಇಲ್ಲಿ ಡೋವರ್ ಜಲಸಂಧಿ, ಇಂಗ್ಲಿಷ್ ಚಾನಲ್ ಅಂದರೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಮಧ್ಯ, ಆಯ್ತಾ. ಐರಿಷ್ ಸಿ, ಆಯ್ತಾ. ನೋಡಿ ಸ್ಕಾಟ್ಲೆಂಡ್, ಇಂಗ್ಲೆಂಡ್, ವೇಲ್ಸ್ ಇವು ಮೂರು ಸೇರಿದ ಗ್ರೇಟ್ ಬ್ರಿಟನ್. ಇವರು ಇದನ್ನು ವಶಪಡಿಸ್ಕೊಂಡು ಇವೆಲ್ಲ ದ್ವೀಪಗಳನ್ನ ವಶಪಡಿಸ್ಕೊಂಡಿರೋದ್ರಿಂದ ಇದೆಲ್ಲ ಯುಕೆ, ಯುನೈಟೆಡ್ ಕಿಂಗ್ಡಮ್. ಇದೊಂದು ಸಪರೇಟ್ ದೇಶ ಇದು, ಆಯ್ತಾ. ಇದನ್ನ ಕಟ್ಕೊಳ್ಳಿ. ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ನಿಮಗೆ ಏನಾದ್ರು ಮತ್ತೆ ಏನಾದ್ರು ಡೌಟ್ ಇದ್ರೆ ನಾವು ಇನ್ನೊಂದ್ಸತಿ ಇಲ್ಲಿ ನೋಡಬಹುದು, ತಾವು ಎಲ್ಲರೂ ಇದನ್ನ ನೋಡಬಹುದು. ಕೆಳಗಡೆ ಇಂಗ್ಲಿಷ್ ಚಾನಲ್ ನೋಡಿ, ಐರ್ಲೆಂಡ್, ಗ್ರೇಟ್ ಬ್ರಿಟನ್ ಇದು, ಆಯ್ತಾ. ಇಲ್ಲಿ ನೋಡಿ ಗ್ರೇಟ್ ಬ್ರಿಟನ್ ಅಲ್ಲಿ ಸ್ಕಾಟ್ಲೆಂಡ್, ಇಂಗ್ಲೆಂಡ್, ವೇಲ್ಸ್ ಗೊತ್ತಿದೆ ನಿಮಗೆ, ಹೇಳಿದ್ದೀನಿ ನಾನು. ಇಲ್ಲಿ ಮತ್ತೆ ಯುಕೆ ಅಂದ್ರೆ ಯಾವ್ದು ಅಂತ ಅದಕ್ಕೆ ಮಾತ್ರ ಬಣ್ಣ ಕೊಟ್ಟಿದ್ದೀನಿ ನೋಡಿ. ಉತ್ತರ ಐರ್ಲೆಂಡ್ ಇದು ಸ್ಕಾಟ್ಲೆಂಡ್, ಈ ತರ ನೋಡ್ಕೊಳ್ಳದೆ ಬರೀ ಹೆಂಗಿರ್ಬೇಕು ನೀವೆಲ್ಲರೂ. ಇದು ಇಂಗ್ಲೆಂಡ್, ಇದು ವೇಲ್ಸ್. ಇವಾಗ ನಾವು ಹಿಸ್ಟ್ರಿ ಬುಕ್ ಓದಿ, ಈಗ ನೀವು ಹಿಸ್ಟ್ರಿ ಬುಕ್ಕಲ್ಲಿ ಹೇಳ್ತಾರೆ. ಓಕೆ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇಂಗ್ಲೆಂಡ್ನಲ್ಲಿ ನೋಡಿದಾಗ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಅಂಬೇಡ್ಕರ್ ಅವರು ಅಟೆಂಡ್ ಮಾಡಿದ್ರು, ಹೌದಲ್ವಾ. 1929, 1930, 1931 ಕರೆಕ್ಟ್. 2ನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೆದಾಗ ಗಾಂಧೀಜಿಯವರು ಹೋಗ್ತಾರೆ, ಅದು ಕೇಳ್ತಾರೆ ಪರೀಕ್ಷೆಗಳಲ್ಲಿ. ಈ ಥರ 1930, 31 ಎಲ್ಲ ಹೇಳ್ತಾರೆ ಎಸ್ವಿನಲ್ಲಿ. ಹಾಗೆ ಯುಕೆ ಅಂತಾರೆ ಕೆಲವು ಸತಿ, ನಮಗೆ ಯುಕೆ ಇಂದ ಸ್ವಾತಂತ್ರ್ಯ ಸಿಕ್ತು ಅಂತಾರೆ. ಆ ಥರ ಅವು ಗೊತ್ತಾಗ್ಬಿಡ್ಬೇಕು ನಿಮಗೆ ಯುಕೆ ಅಂದ್ರೆ ಏನು ಅಂತ, ಗೊತ್ತಾಯ್ತಲ್ಲ. ಸೊ ಓಷನ್ ಅಂದ್ರೆ ಏನು ಅಂತ ಗೊತ್ತಿದೆ ಸ್ನೇಹಿತರೆ ನಿಮ್ಗೆಲ್ಲರಿಗೂ. ನಾನು ಅದರ ಬಗ್ಗೆ ಹೇಳಿದ್ದೀನಿ, ಮತ್ತೆ ನೋಟ್ಸ್ ಸಹ ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ ತಮ್ಮೆಲ್ಲರಿಗೂ. ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ತಾವು ಇಲ್ಲಿ ಒಂದು ಬಾರಿ ನೋಡಿ. ಓಷನ್, ಮಹಾಸಾಗರ ಅಂದ್ರೆ ಏನು ಅಂತ ಹೇಳಿದ್ದೀನಿ. ಜಗತ್ತಿನ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರು ಇಲ್ಲಿ ಸಾಗರದಲ್ಲಿದೆ, ಮತ್ತು ಉಪ್ಪಿನಾಂಶ ಇದೆ. ಅದು ನಮ್ಮ ಜಲಗೋಳದ ಮುಖ್ಯ ಭಾಗ. 5 ಮಹಾಸಾಗರಗಳಿದೆ ಮತ್ತು 3700 ಮೀಟರ್ ಅದರ ಸರಾಸರಿ ಆಳ, ಆಯ್ತಾ. ಹಂಗೆ ಅದರ ಸಾಗರಗಳನ್ನ ನಾವು ಇಲ್ಲಿ ಇನ್ನೊಂದ್ಸತಿ ನೋಡ್ಬೋದು ತಾವೆಲ್ಲರೂ. ಹಂಗೆ ಸಮುದ್ರಗಳಂದ್ರೆ ಏನು ಅಂತ ಹೇಳಿದೀನಿ. ಹಂಗೆ ಸಮುದ್ರಗಳ ಪಟ್ಟಿ ನೋಡಿ, ಇದನ್ನ ನೋಡ್ಬೇಕು ನೀವೀಗ. ಮುಖ್ಯ ಸಮುದ್ರಗಳು ಯಾವುವು? ಫಿಲಿಪೀನ್ ಸಿ, ಕೋರಲ್ ಸಿ, ಅರೇಬಿಯನ್ ಸಿ, ಸೌತ್ ಚೈನಾ ಸಿ, ವೆಡಲ್ ಸಿ. ಇದಿಷ್ಟು ಗುರ್ತಾಕೋಣ. ಜಗತ್ತಿನ ಅತಿ ದೊಡ್ಡ ಸಮುದ್ರ ಯಾವುದು ಅಂತ ಕೇಳ್ತಾರೆ, ಫಿಲಿಪೀನ್ ಸಿ. ಸ್ವಲ್ಪ ತಾಳ್ಮೆ ಇರ್ಬೇಕು ಸ್ನೇಹಿತರೆ ತಮ್ಗೆಲ್ಲರಿಗೂ. ನಾನೇ ಈ ಕ್ಲಾಸ್ಗಳನ್ನ ಖುದ್ದಾಗಿ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಸಮಯ ತಗೋತಾ ಇದ್ದೀನಿ. ಜೊತೆಗೆ ನೀವು ಒಂದು ಸ್ವಲ್ಪ ತಾಳ್ಮೆಯಿಂದ ನೋಡಿದ್ರೆ ನಿಮ್ಮೆಲ್ಲ ಪರೀಕ್ಷೆಗಳು ಆಗ್ತವೆ. ಪಿ ಸಿ ಇಂದ ಹಿಡಿದು ಡಿ ಸಿ ವರೆಗೂ ತಾವೆಲ್ಲರೂ ಸುಲಭವಾಗಿ ಯಾವ ಪರೀಕ್ಷೆ ಬೇಕಾದ್ರೂ ಪಾಸ್ ಆಗ್ಬೋದು, ಗೊತ್ತಾಯ್ತಲ್ಲ. ಫಿಲಿಪೀನ್ ಸಿ, ಕೋರಲ್ ಸಿ, ಅರೇಬಿಯನ್ ಸಿ, ಸೌತ್ ಚೈನಾ ಸಿ ನೋಡಿ, ಇದೇ ಕ್ವಶನ್ ಆಗಿ ಬರುತ್ತೆ. ಈ 4 ಮಹಾಸಾಗರಗಳು ಗಾತ್ರದಲ್ಲಿ ಬರ್ದಿದ್ದೀನಿ. ಅತಿ ದೊಡ್ಡ ಸಾಗರ ಯಾವುದು, ಸಮುದ್ರ ಯಾವುದು ಅಂತ ಕೇಳ್ತಾರೆ. ಅತಿ ದೊಡ್ಡ ಸಮುದ್ರ ಫಿಲಿಪೀನ್ ಸಿ, 2ನೇದು ಕೋರಲ್, 3ನೇದು ಅರೇಬಿಯನ್, 4ನೇದು ಸೌತ್ ಚೈನಾ ಸಿ. ಈ ಥರ ಗುರ್ತಾಕಿದ್ರೆ ಸಾಕು ನೀವು ನೋಡಿ. ಫಿಲಿಪೀನ್ ಸಿ ಅಲ್ಲಿ ಬರುತ್ತೆ, ಇದು 1. ನೋಡಿ ಸ್ವಲ್ಪ ಬೇರೆ ಕಲರ್ ಹಾಕಿದ್ದೀನಿ. ಫಿಲಿಪೀನ್ ಸಿ 1, 2, 1 ಇದು. 2ನೇದು ಕೋರಲ್ ಸಿ, ಇಲ್ಲ 2 ಕೋರಲ್ ಸಿ. 3ನೇದು ಅರೇಬಿಯನ್ ಸಿ, 4ನೇದು ಸೌತ್ ಚೈನಾ ಸಿ ನೋಡಿ. 5ನೇದು ಇಲ್ಲಿ ವೆಡ್ಡಲ್ ಸಿ, ಅದಲ್ಲ ವೆಡ್ಡಲ್ ಸಿ ಇಲ್ಲಿ ಬರುತ್ತೆ ನೋಡಿ. ನಾನು ಅದರ ನಂಬರ್ ಹಾಕ್ತಾ ಇದ್ದೀನಿ ನೋಡಿ, ಇಲ್ಲಿ ಆ ನಂಬರ್ ಕೊಟ್ಟಿದ್ದೀನಿ, ನಾನು ನಂಬರ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಕೆರೆಬಿಯನ್ ಸಿ, ಮೆಡಿಟರೇನಿಯನ್ ಸಿ, ತಾಸ್ಮನ್ ಸಿ, ಬೇರಿಂಗ್ ಸಿ, ಒಕೋತ್ ಸಿ. ನೋಡೋಣ ಇದನ್ನ.
ಕೆರಿಬಿಯನ್ ಸಿ ಇದು 6. ನೆಕ್ಸ್ಟ್ ನೋಡಿ 7 ಮೆಡಿಟರೇನಿಯನ್ ಸಿ, ಇಲ್ಲಿ 7 ಮೆಡಿಟರೇನಿಯನ್ ಸಿ. 8ನೇದು ನೋಡಿ ಇಲ್ಲಿ ತಾಸ್ಮನ್ ಸಮುದ್ರ, ಇಲ್ಲಿ ನನ್ನ ಹಿಂದೆ ಬರ್ತದೆ, ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಮಧ್ಯ, ಆಯ್ತಾ. 9ನೇದು ನೋಡಿ ಬೇರಿಂಗ್ ಸಿ, ಬೇರಿಂಗ್ ಸಿ 9 ಗೊತ್ತಾಯ್ತಲ್ಲ. 9ನೇದು ಬೇರಿಂಗ್ ಸಿ. 10ನೇದು ಒಕೋತ್ಸ್, ಇಲ್ಲಿ ನಿಮ್ಮ ಅಟ್ಲಸ್ನಲ್ಲಿ ನೋಡ್ಕೋಬಹುದು. ಇದನ್ನ ನೀವು ಅತಿ ದೊಡ್ಡದು ಯಾವುದು ಅಂತ ಕೇಳ್ತಾರೆ. ಈಗ ನಾವು ಎಲ್ಲ ಸಮುದ್ರಗಳು ನೋಡಿದೀವಿ, ಸಾಗರಗಳು ನೋಡಿದೀವಿ. ನಾವು ಇವಾಗ ಚಿಕ್ಕ ಚಿಕ್ಕ ಸಾಗರಗಳನ್ನ ನೋಡೋಣ ಒಂದೊಂದಾಗಿ. ಬ್ಲ್ಯಾಕ್ ಸಿ, ಇದನ್ನ ಎಕ್ಸಾಮ್ ಅಲ್ಲಿ ಇವಾಗ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಬ್ಲ್ಯಾಕ್ ಸಿ ಸುತ್ತ ಯಾವ ದೇಶಗಳಿದೆ ಅಂತ ಸ್ವಲ್ಪ ತಾವು ತಾಳ್ಮೆಯಿಂದ ಇದನ್ನ ನೋಡ್ಬಿಡಿ. ಬ್ಲ್ಯಾಕ್ ಸಿ ಕಪ್ಪು ಸಮುದ್ರ ಅಂತ ಕರೀತಾರೆ. ಯಾಕೆಂದ್ರೆ ಒಂದು ಡನುಬೆ ಅಥವಾ ಡನೂಬ್ ಅಂತ ನದಿ ಬರುತ್ತೆ ಯುರೋಪ್ನಲ್ಲಿ. ಡನೂಬ್ ಅಂತ ನದಿ ಬ್ಲ್ಯಾಕ್ ಫಾರೆಸ್ಟ್ ಇಂದ ಹುಟ್ಟಿ, ಬ್ಲ್ಯಾಕ್ ಫಾರೆಸ್ಟ್ ಜರ್ಮನಿ ನಲ್ಲಿ ಹುಟ್ಟುತ್ತೆ ಆ ನದಿ. ಅದು ಡನೂಬ್ ನದಿ ಅಂತ ಕರೀತಾರೆ ಅದನ್ನು. ಮುಖ್ಯ ನದಿ ಇದು ಯುರೋಪಲ್ಲಿ. ಆ ಬ್ಲ್ಯಾಕ್ ಫಾರೆಸ್ಟ್ ಜರ್ಮನಿಯಿಂದ ಹುಟ್ಟಿ ಆ ನದಿ ಈ ಸಮುದ್ರಕ್ಕೆ ಬಂದು ಸೇರುತ್ತೆ. ಅದಕ್ಕೆ ಬ್ಲ್ಯಾಕ್ ಸಿ ಅಂತ ಕರೆದು, ಆಯ್ತಲ್ಲ. ಬ್ಲ್ಯಾಕ್ ಸಿ ಮೇಲೆ ನೋಡಿ ಸಿ ಆಫ್ ಅಜೋ ಇದೆ, ಕೆಳಗಡೆಗೆ ಸಿ ಆಫ್ ಮರ್ಮರ, ಇಲ್ಲಿ ಎಜಿಯನ್ ಸಿ, ಆಯ್ತಾ. ತಾವು ಗಮನಿಸಿ, ಬ್ಲ್ಯಾಕ್ ಸಿ ಇವಾಗ ವಿವಾದಕ್ಕೊಳಗಾಗಿದೆ. ಇಲ್ಲಿ ರಷ್ಯಾ ಇದೆ ಒಂದು, ಇಲ್ಲಿ ಯುಕ್ರೇನ್ ಇದೆ ನೋಡಿ, ಯುಕ್ರೇನ್, ಇಲ್ಲಿ ರೊಮ್ಯಾನಿಯಾ, ಬಲ್ಗೇರಿಯಾ, ಇಲ್ಲಿ ಟರ್ಕಿ, ಈ ಕಡೆ ಜಾರ್ಜಿಯಾ. ಬ್ಲ್ಯಾಕ್ ಸಿ ಸುತ್ತ ಎಷ್ಟು ದೇಶಗಳಿದೆ ಅಂದರೆ 1, 2, 3. ಮೊಲ್ಡೋವಾ ಬರಲ್ಲ, ಈಗಲೇ ಹೇಳಿದ್ದೀನಿ. ಮೊಲ್ಡೋವಾಗೆ ಕರಾವಳಿ ಥರ ಇಲ್ಲ ನೋಡಿ ಇಲ್ಲಿ. 4ನೇದು ಬಲ್ಗೇರಿಯಾ, 5ನೇದು ಟರ್ಕಿ, 6ನೇದು ಜಾರ್ಜಿಯಾ. 6 ದೇಶಗಳು ಬ್ಲ್ಯಾಕ್ ಸಿ ಸುತ್ತ ಇದೆ ಕೇಳ್ತಾರೆ. ಅದನ್ನೆಲ್ಲ ನಾನು ತೋರಿಸಿದ್ದೀನಿ. ಒಂದ್ಸತಿ ನಾನು ಝೂಮ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲರೂ. ಬ್ಲ್ಯಾಕ್ ಸಿ ಸುತ್ತ ಇರೋ ದೇಶಗಳು. ನೆಕ್ಸ್ಟ್ ನೋಡಿ ಕ್ಯಾಸ್ಪಿಯನ್. ಕ್ಯಾಸ್ಪಿಯನ್ ಏನಿದೆ ಇದೊಂದು ಲೇಕ್, ಅತಿ ದೊಡ್ಡ ಸರೋವರ, ಲೇಕ್, ಲಾರ್ಜೆಸ್ಟ್ ಲೇಕ್. ಏನಕ್ಕೆ ಸಿ ಅಂತ ಕರೀತಾರೆ? ದೊಡ್ಡದು, ಏರಿಯಾ ದೊಡ್ಡದು, ಗಾತ್ರ, ಮತ್ತು ಉಪ್ಪಿದೆ, ಸಾಲ್ಟ್ ವಾಟರ್ ನೋಡಿ. ಯಾವ ದೇಶಗಳಿದೆ ನೋಡಿ ಕ್ಯಾಸ್ಪಿಯನ್ ಸಿ ಸುತ್ತ? ರಷ್ಯಾ ಇಲ್ಲಿ 1. ನೆಕ್ಸ್ಟ್ ಕಜಾಕಿಸ್ತಾನ್. 3 ತುರ್ಕುಮಿನಿಸ್ತಾನ್, ಮರಿಬಿಡಿ ತುರ್ಕುಮಿನಿಸ್ತಾನ್. 4ನೇದು ಇರಾನ್ ಇಲ್ಲಿ. 5ನೇದು ಅಜರ್ಬೈಜಾನ್. 5 ದೇಶಗಳಿದೆ ಕ್ಯಾಸ್ಪಿಯನ್ ಸಿ ಸುತ್ತ. 5 ಕಂಟ್ರೀಸ್ ನಾಲ್ಕು. ಕ್ಯಾಸ್ಪಿಯನ್ ಸಿ ಸುತ್ತ ಯಾವುದಾದ್ರು? ರಷ್ಯಾ, ಕಜಾಕಿಸ್ತಾನ್, ತುರ್ಕುಮಿನಿಸ್ತಾನ್, ಇರಾನ್ ಮತ್ತು ಅಜರ್ಬೈಜಾನ್, ಆಯ್ತಾ. ಇದು ಬ್ಲ್ಯಾಕ್ ಸಿ ಇದೆ ನೋಡಿ. ಬ್ಲ್ಯಾಕ್ ಸಿ ಆಗಲೇ ನೋಡಿದ್ವಿ. ಬ್ಲ್ಯಾಕ್ ಸಿ ಆಲ್ರೆಡಿ 6 ದೇಶಗಳಿದೆ ನೋಡಿದ್ವಿ ನಾವು ಆಗಲೇ, ಕರೆಕ್ಟಾ? 2, ಈ ಕಡೆ 3, ಇಲ್ಲಿ 4, ಇದು 5, ಇದು 6 ನೋಡಿದ್ವಿ ನಾವು ಆಗಲೇ, ಆಯ್ತಾ. ಬ್ಲ್ಯಾಕ್ ಸಿ ಮತ್ತು ಕ್ಯಾಸ್ಪಿಯನ್ ಮಧ್ಯೆ ಬರದೆ ಕಾಕಸಸ್ ಪರ್ವತ. ಇಲ್ಲಿ ಕಾಕಸಸ್ ಮಾರ್ಕ್ ಮಾಡ್ತೇವೆ ನೋಡಿ, ಇದೊಂದು ಪರ್ವತ ಇದೆ ಇಲ್ಲಿ, ಕಾಕಸಸ್ ಪರ್ವತ ಅಂತೇಳಿ ಕೇಳ್ತಾರೆ. ಎಲ್ಲಿದೆ? ಈ ಕಡೆ ಕ್ಯಾಸ್ಪಿಯನ್, ಈ ಕಡೆ ಬ್ಲ್ಯಾಕ್ ಸಿ ಮಧ್ಯೆ ಇದೆ ಕೇಳ್ತಾರೆ ಇದನ್ನು. ನೆಕ್ಸ್ಟ್ ರೆಡ್ ಸಿ ನೋಡಿ. ರೆಡ್ ಸಿ ಏನಿದೆ? ಈ ಕಡೆ ಮೆಡಿಟರೇನಿಯನ್ ಸಮುದ್ರ ಇದು. ಇಲ್ಲಿ ಮೆಡಿಟರೇನಿಯನ್ ಸಮುದ್ರದಿಂದ ನೀವು ಹಡಗಲ್ಲಿ ಬಂದಾಗ, ಮೆಡಿಟರೇನಿಯನ್ ಸಮುದ್ರದಿಂದ ಇಲ್ಲಿ ಸುವೇಸ್ ಕಾಲುವೆ ಇದೆ ನೋಡಿ. ಸುವೇಸ್ ಕಾಲುವೆ ಬರುತ್ತೆ, ಎಲ್ಲ ಗಮನಿಸಿ. ಸುವೇಸ್ ಕಾಲುವೆ ಒಬ್ಬ ಫ್ರೆಂಚ್ ಆರ್ಕಿಟೆಕ್ಟ್ ಅವರು ಇದನ್ನ ಮಾಡಿದ್ದು, ಫ್ರೆಂಚ್ ಅವರು ಕಟ್ಟಿದ್ದು ಸ್ನೇಹಿತರೆ. ಓಕೆ, ಸೊ ಇಲ್ಲಿಂದ ನೋಡಿ ಪೋರ್ಟ್ ಸೈದ್ ಅಂತ ಕರೀತಾರೆ, ಪೋರ್ಟ್ ಸುವೇಜ್ ಅಂತ ಕರೀತಾರೆ. ಅಲ್ಲೇ ಬಂದು ಇಲ್ಲಿ ಗಲ್ಫ್ ಆಫ್ ಸುವೇಜ್ಗೆ ಸೇರುತ್ತೆ ಹಡಗುಗಳು. ಅಲ್ಲಿಂದ ರೆಡ್ ಸಿ ಬರುತ್ತೆ. ಇದೆ ರೆಡ್ ಸಿ ಯಾವ ದೇಶಗಳಿದೆ ಅಂದರೆ ಈಜಿಪ್ಟ್ ನೋಡಿ. 1 ಈಜಿಪ್ಟ್, ಇಲ್ಲಿ ಸುದಾನ್ 2ನೇದು, 3ನೇದು ಇರಿಟ್ರಿಯಾ, ಇಲ್ಲಿ 4ನೇದು ಜಿಬೋತಿ ದೇಶ. ನಾಳೆಲ್ಲ ಚೈನಾದವರು ಶೋರ್ ಮಾಡಿದರೆ ಪೋರ್ಟ್ ಅಂತ ಅದು. ಈ ಕಡೆ 5ನೇದು ಯೆಮೆನ್, 6ನೇದು ಸೌದಿ ಅರೇಬಿಯಾ. ಓಕೆ, ಇಲ್ಲಿ ಬನ್ನಿ ಮೇಲ್ಗಡೆ ಜಾರ್ಡನ್ 7ನೇದು, 8ನೇದು ಇಸ್ರೇಲ್ ಅವ್ರದ್ದು ಸ್ವಲ್ಪ ಗಡಿ ಇದೆ, ಆಯ್ತಾ ನೋಡಿ. ಇಸ್ರೇಲ್ 7, 8, ಇಲ್ಲಿ ಗಲ್ಫ್ ಆಫ್ ಅಕಾಬಾ ಅಂತ ಕರಿತೀವಿ. ನಾನು ಝೂಮ್ ಮಾಡ್ತಿದ್ದೀನಿ ನೋಡಿ.
ಇಸ್ರೇಲ್, ಜಾರ್ಡನ್, ಇಲ್ಲಿ ಗಡಿ ಇದೆ ಸ್ವಲ್ಪ ಇದೆ. ಇದು ಸುವೇಸ್ ಕಾಲುವೆ. ಓಕೆ, ಸುದಾನ್, ಎರಿಟ್ರಿಯಾ, ಜಿಬೋತಿ ನೋಡಿ, ಇಲ್ಲಿ ಜಿಬೋತಿ. ಇಲ್ಲೊಂದು ಜಲಸಂಧಿನೇ ಬಬ್ ಎಲ್ ಮಂಡೇಬ್. ಬಬ್ ಎಲ್ ಮಂಡೇಬ್ ಅರಬಿಕ್ನಲ್ಲಿ ಕಣ್ಣೀರಿನ ದ್ವಾರ ಅಂತ. ಗೇಟ್ ಆಫ್ ಟಿಯರ್ಸ್, ಬೆಬ್ ಎಲ್ ಮಂಡೇಬ್ ಅಂದರೆ ಗೇಟ್ ಆಫ್ ಟಿಯರ್ಸ್. ಎಷ್ಟೊಂದು ಭೂಕಂಪಗಳಾಗಿದೆ, ಜ್ವಾಲಾಮುಖಿಗಳಾಗಿದೆ, ಎಷ್ಟೋ ಜನ ಸಾವಿಗೀಡಾಗಿದ್ದಾರೆ ಇಲ್ಲಿ, ಅದಕ್ಕೆ ಬಬ್ ಎಲ್ ಮಂಡೇಬ್. ಈ ಕಡೆಗೆ ಯಮೆನ್, ಈ ಕಡೆಗೆ ಸೌದಿ ಅರೇಬಿಯಾ. ಮೇಲೆ ನೋಡಿ ಜಾರ್ಡನ್, ಈ ಕಡೆ ಇಸ್ರೇಲ್ ಭಾಗ, ಗಲ್ಫ್ ಆಫ್ ಅಕಾಬಾ, ರೆಡ್ ಸಿ ನೋಡಿ. ರೆಡ್ ಸಿ ಕ್ವಶನ್ ಗೊತ್ತಾಯ್ತಲ್ಲ, ಎಲ್ಲೆಲ್ಲಿ ಯಾವ ದೇಶಗಳಂತ ನಾನು ನಿಮಗೆ ತೋರಿಸಿದ್ದೀನಿ, ಝೂಮ್ ಮಾಡಿ ತೋರಿಸಿದ್ದೀನಿ. ಹಂಗೆ ಲೇಸರ್ ಪಾಯಿಂಟರ್ ಮುಖಾಂತರನು ತಮಗೆ ನೋಡಿ. ಈಜಿಪ್ಟ್ ಈ ಭಾಗ, ಇದನ್ನೇ ನಾವು ಸಿನೈ ಪೆನಿನ್ಸುಲಾ ಅಂತ ಕರೆಯೋದು ಸ್ನೇಹಿತರೆ. ಸಿನೈ ಡೆಸರ್ಟ್, ಸಿನೈ ಪೆನಿನ್ಸುಲಾ, ಆಯ್ತಾ? ನಾವು ಕಟ್ಕೊಳ್ಳಿ. ಸಿನೈ ಪೆನಿನ್ಸುಲಾ, ಸಿನೈ ಡೆಸರ್ಟ್ ಎಲ್ಲಿದೆ? ಸಿನೈ, SENAI, ಇದು ಈ ಭಾಗ ಸಿನೈ ಪೆನಿನ್ಸುಲಾ. ಇಲ್ಲಿ ನೋಡಿ, ಇದು ಸುದಾನ್, ಎರಿಟ್ರಿಯಾ, ನೆಕ್ಸ್ಟ್ ಇಲ್ಲಿ ಜಿಬೋತಿ, ಯೆಮೆನ್, ಇಲ್ಲಿ ಇದು ಸೌದಿ ಅರೇಬಿಯಾ, ಆಯ್ತಾ? ಸೊ ಇದನ್ನ ತಾವು ತಪ್ಪದೆ ನೆನಪಿಟ್ಕೊಳ್ಳಿ. ಕೇಳ್ತಾರೆ. ಒಂದೆರಡು ನಿಮಿಷ ನಾನು ನಿಮಗೆ ರೆಡ್ ಸಿ ಇವೆಲ್ಲ ನೋಡಿ. ಓಕೆ, ಕೆಲವು ಪರೀಕ್ಷೆಗಳಲ್ಲಿ ಕೆಲವೊಮ್ಮೆ ಸುವೇಸ್ ಕಾಲುವೆ ಬಗ್ಗೆ ಕೇಳಬಹುದು. ಹೇಳಿದ್ನಲ್ಲ, ಎಷ್ಟು ಕಿಲೋಮೀಟರ್ ಇದೆ ಅಂತೆಲ್ಲ ಕೇಳ್ಬಿಡ್ತಾರೆ. ಸುವೇಸ್ ಕಾಲುವೆ ಬರೀರಿ 193.3 ಕಿಲೋಮೀಟರ್ಸ್ ಇದೆ. ಓಕೆ, 193.3 ಕಿಲೋಮೀಟರ್ಸ್ ಲಾಂಗ್. ಓಕೆ, ಸುವೇಸ್ ಕಾಲುವೆ 193 ಮೀಟರ್ಸ್ ಉದ್ದ ಇದೆ. ಈ ಕಡೆ ಮೊದಲು ಅದು ಕಟ್ಟಿದಾಗ 164 ಇತ್ತು, ಈಗ ದೊಡ್ಡದು ಮಾಡಿದ್ದಾರೆ, 193 ಆಗಿದೆ. ಸುವೇಸ್ ಕಾಲುವೆ ಲೆಂತ್. ಓಕೆ, 24 ಮೀಟರ್ ಡೆಪ್ತ್, 24 ಮೀಟರ್ಸ್ ಡೀಪ್ ಇದೆ, ಆಯ್ತಾ? ಸೊ ಇಲ್ಲಿ ಬರ್ದಿರ್ತೀನಿ ನಾನು. ಸುವೇಸ್ ಕಾಲುವೆ ಈಜಿಪ್ಟಲ್ಲಿದೆ. ಒಂದು ಈಜಿಪ್ಟ್ 193.3 ಕಿಲೋಮೀಟರ್ಸ್ ಲೆಂತ್, 24 ಮೀಟರ್ಸ್ ಡೆಪ್ತ್, ಆಯ್ತಾ? ಹಾಗೆ 205 ಮೀಟರ್ ಅಗಲ, 205 ಮೀಟರ್ ವೈಡ್, ಅಗಲ, ಡೆಪ್ತ್ ಎಷ್ಟಿದೆ ಮತ್ತು ಉದ್ದ ಲೆಂತ್. ಗೊತ್ತಾಯ್ತಲ್ಲ, ಸುವೇಸ್ ಕಾಲುವೆ. ಓಕೆ, ಚಿಕ್ಕ ಚಿಕ್ಕ ಸರೋವರಗಳು ಬರ್ತವೆ, ಗ್ರೇಟ್ ಬಿಟರ್ ಲೇಕ್ ಅಂತೆಲ್ಲ. ಓಕೆ, ಓಕೆ. ಹಂಗೆ ಈಗ ಸೌದಿ ಅರೇಬಿಯಾ ಅವರು ಒಂದು ಹೊಸ ಪಟ್ಟಣ ಕಟ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಈ ಭಾಗದಲ್ಲಿ ರೆಡ್ ಡಾಟ್ ಆಗ್ತಿದೆ ನೋಡಿ, ಅದನ್ನು ನಿಯೋಮ್ ಅಂತ ಕರೀತಾರೆ. ಹೇಳ್ತಾರೆ, ಸೌದಿ ಅರೇಬಿಯಾ ಕಟ್ತಾ ಇರುವಂತ ಹೊಸ ಪಟ್ಟಣದ ಹೆಸರೇನು? ನಿಯೋಮ್, NEOM, ನಿಯೋಮ್ ಅಂತೇಳಿ. ಅದು ಗಲ್ಫ್ ಆಫ್ ಅಕಾಬಾ ಹತ್ರ ಬರುತ್ತೆ, ಗಲ್ಫ್ ಆಫ್ ಅಕಾಬಾ. ಓಕೆ, ತಬುಕ್ ಪ್ರಾವಿನ್ಸ್ ಸೇರುತ್ತೆ. ಓಕೆ, ನಾವು ಕಟ್ಕೊಳ್ಳಿ. ಗಲ್ಫ್ ಆಫ್ ಅಕಾಬಾ ಹತ್ರ ನಿಯೋಮ್ ನಗರ ಕೇಳ್ತಾರೆ. ಇದನ್ನ ಸೌದಿ ಅರೇಬಿಯಾ ಅವರು ಕಟ್ತಾರೆ. ಹಂಗೆ ಜಿದ್ದಾ ಗೊತ್ತಿದೆ ಎಲ್ಲರಿಗೂ, ಜಿದ್ದಾ, ಮೆಕ್ಕಾ, ಮದೀನಾ ನೋಡಿ, ಜಿದ್ದಾ, ಮೆಕ್ಕಾ, ಮದೀನಾ ಕೇಳ್ತಾರೆ. ಓಕೆ, ಹಂಗೆ ಆಸ್ವಾನ್ ಡ್ಯಾಮ್, ಆಯ್ತಾ? ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಪರ್ಷಿಯನ್ ಗಲ್ಫ್ ನೋಡಿ. ಇಲ್ಲಿ ಪರ್ಷಿಯನ್ ಗಲ್ಫ್ ಅಂದ್ರೆ ಇರಾನ್ದು ದಕ್ಷಿಣಕ್ಕಿರುವಂತ ಗಲ್ಫ್ ಇದು, ಪರ್ಷಿಯನ್ ಗಲ್ಫ್. ಇರಾನ್, ಒಂದು ಇರಾನ್ ಇದೆ, ಆಯ್ತಾ? ಹಂಗೆ ಈ ಕಡೆ ನೋಡಿ, ಇಲ್ಲಿ ಒಮಾನ್ ಬರುತ್ತೆ, ಇಲ್ಲಿ ಈ ಭಾಗ ಒಮಾನ್, ಇಲ್ಲಿ ಒಮಾನ್ 2, ಮೂರನೇದು UAE, ಅಬುದಾಬಿ, ದುಬೈ ಎಲ್ಲ ಇದೆ ನೋಡಿ. ಇದು ಕತಾರ್ 4ನೇದು, ಸೌದಿ ಅರೇಬಿಯಾ 5, ಆಯ್ತಾ? 5. ಬಹರೇನ್ ಅಂತ ಒಂದು ದೇಶ ಇದೆ 6, ಬಹರೇನ್, ಆಯ್ತಾ? ದೆನ್ ಕುವೈಟ್ 7, ಸ್ವಲ್ಪ ಇರಾಕ್
ಸ್ವಲ್ಪ ಕರಾವಳಿ ತೀರ ಇರಾಕ್. ನೋಡಿ, ಇರಾನ್, ಒಮಾನ್, UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್, ಸೌದಿ ಅರೇಬಿಯಾ, ಆಯ್ತಾ, ಬಹರೇನ್ 6ನೇದು, 7ನೇದು ಕುವೈತ್, 8ನೇದು ಇರಾಕ್. ಆಯ್ತಾ, ಪರ್ಷಿಯನ್ ಗಲ್ಫ್, ಆಯ್ತಾ, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂತೆಲ್ಲ ಕರೀತಾರೆ. ಅವಾಗ ಬರ್ತೀವಿ ಕ್ವಶನ್. ಈ ಜಲಸಂಧಿ ಇದೆ ನೋಡಿ ಸ್ನೇಹಿತರೆ, ಈ ಜಲಸಂಧಿ ಇರಾನ್ ಮತ್ತು ಒಮಾನ್ ಮಧ್ಯ, ಇದನ್ನೇ ಹಾರ್ಮೋಜ್ ಜಲಸಂಧಿ ಅಂತ ಕರೆಯೋದು ನಾವು. ಹಾರ್ಮೋಜ್ ಜಲಸಂಧಿಯಲ್ಲಿದೆ, ಇರಾನ್ ಮತ್ತು ಒಮಾನ್ ಮಧ್ಯ ಇದೆ. ಪರ್ಷಿಯನ್ ಗಲ್ಫ್ ಇಂದ ಹೊರಗಡೆ ಬರಬೇಕು, ಒಳಗೋಗ್ಬೇಕು ಅಂದ್ರೆ ಇದೆ ಜಲಸಂಧಿ. ಹಾರ್ಮೋಜ್ ಜಲಸಂಧಿ ಎಲ್ಲಾ ಪರೀಕ್ಷೆಗಳಲ್ಲೂ ಕೇಳ್ತಾರೆ. ಆಯ್ತಾ, ನೋಡಿ ಹಾಗೆ ಇದನ್ನು ಕೇಳ್ಬೋದು. ಟರ್ಕಿ ನೋಡಿ, ಯಾವ ದೇಶದ ಉತ್ತರಕ್ಕೆ ಬ್ಲ್ಯಾಕ್ ಸಿ ಮತ್ತು ಮೆಡಿಟರೇನಿಯನ್ ಸಿ ದಕ್ಷಿಣಕ್ಕಿದೆ ಅಂತ ಕೇಳ್ಬೋದು. ಉತ್ತರಕ್ಕೆ ಬ್ಲ್ಯಾಕ್ ಸಿ, ದಕ್ಷಿಣಕ್ಕೆ ಮೆಡಿಟರೇನಿಯನ್ ಸಿ ಇರೋ ದೇಶ ಯಾವುದು? ಟರ್ಕಿ. ಗೊತ್ತಲ್ಲ. ಹಾಗೆ ನೋಡಿ, ಸಿರಿಯಾ, ಜಾರ್ಡನ್ ಯಾವ ದೇಶಕ್ಕೆ ಮೆಡಿಟರೇನಿಯನ್ ಸಿ ಕರಾವಳಿ ತೀರ ಇದೆ ಅಂತ ಕೇಳ್ತಾರೆ. ನೋಡಿ, ಜಾರ್ಡನ್ಗಿಲ್ಲ, ಜಾರ್ಡನ್ಗೆ ಮೆಡಿಟರೇನಿಯನ್ ಸಿ ಕಡೆಗಿಲ್ಲ, ಈ ಕಡೆಗಿದೆ ನೋಡಿ, ರೆಡ್ ಸಿ ಕಡೆಗಿದೆ. ಅದೇ ಸಿರಿಯಾಗೆ ಮೆಡಿಟರೇನಿಯನ್ ಸಿಗೆ ಕರಾವಳಿ ತೀರ ಇದೆ. ಯಾವ ದೇಶದ ಕರಾವಳಿ ಇದೆ ಕೇಳ್ತಾರೆ. ನೆಕ್ಸ್ಟ್ ಮೆಡಿಟರೇನಿಯನ್ ಸಿ ನೋಡಿ ಎಲ್ಲರೂ. ಮೆಡಿ ಅಂದರೆ ಮಧ್ಯ, ಟೆರೇನ್ ಅಂದರೆ ಖಂಡ, ಖಂಡಗಳ ಮಧ್ಯ ಇರುವಂಥ ಸಮುದ್ರ. ಇಲ್ಲಿ ನೋಡಿ, ಮೊರಾಕೊ, ಹಾಗೆ ಸ್ಪೇನ್ ಈ ಕಡೆ, ಫ್ರಾನ್ಸ್, ಇಲ್ಲಿ ಮೊನಾಕೊ, ಚಿಕ್ಕ ದೇಶ ಮೊನಾಕೊ ಇಲ್ಲಿ, ಹಾಗೆ ಇಟಲಿ, ಆಯ್ತಾ, ಮಾಲ್ಟಾ, ಸ್ಲೋವೇನಿಯಾ, ಕ್ರೊಯೇಷಿಯಾ, ಬೋಸ್ನಿಯಾ, ಇಲ್ಲಿ ಮೊಂಟೆನಿಗ್ರೋ, ಅಲ್ಬೇನಿಯಾ, ಗ್ರೀಸ್, ಆಯ್ತಾ, ಇಲ್ಲಿ ಟರ್ಕಿ, ಸೈಪ್ರಸ್, ಸಿರಿಯಾ ಇದೆ ನೋಡಿ, ಲೆಬನನ್, ಇಸ್ರೇಲ್, ಸ್ವಲ್ಪ ಗಾಜಾ ಪಟ್ಟಿ, ಈಜಿಪ್ಟ್, ಲಿಬಿಯಾ, ಟುನಿಷಿಯಾ, ಅಲ್ಜೀರಿಯಾ. ಹೌದಾ, ಕೌಂಟ್ ಮಾಡಿಬೇಕಾದ್ರೆ ಇಲ್ಲಿಂದ ಸ್ಪೇನ್ 1, ಫ್ರಾನ್ಸ್, ಇಲ್ಲಿ ಮೊನಾಕೊ 3, ಆಯ್ತಾ, ಇಟಲಿ 4, 5 ಮಾಲ್ಟಾ, 6ನೇದು ಸ್ಲೋವೇನಿಯಾ, 7ನೇದು ಕ್ರೊಯೇಷಿಯಾ, 8ನೇದು ಬೋಸ್ನಿಯಾ, 9ನೇದು ಮೊಂಟೆನಿಗ್ರೋ, 9, 10 ಅಲ್ಬೇನಿಯಾ, 11 ಗ್ರೀಸ್, ಆಯ್ತಾ, 12 ಟರ್ಕಿ, 13ನೇದು ಸೈಪ್ರಸ್, 14 ಸಿರಿಯಾ, 15ನೇದು ಲೆಬನನ್, 16ನೇದು ಇಸ್ರೇಲ್, 17 ಪ್ಯಾಲೆಸ್ಟೀನ್, 18 ಈಜಿಪ್ಟ್, 19 ಲಿಬಿಯಾ, 20 ಟುನಿಷಿಯಾ, ಆಯ್ತಾ, 21 ಅಲ್ಜೀರಿಯಾ, 22 ಮೊರಾಕೊ. ಇದೆಲ್ಲ ಕ್ವಶನ್ಸ್ UPSC ನಲ್ಲಿ ಕೇಳಿದ್ದಾರೆ. ಗೊತ್ತಾಯ್ತಲ್ಲ. ಮೆಡಿಟರೇನಿಯನ್ ಸಮುದ್ರ ಸುತ್ತ ಎಷ್ಟು ದೇಶಗಳಿದೆ? ಅಡ್ರಿಯಾಟಿಕ್ ಸಿ ಕರಾವಳಿ ತೀರದಲ್ಲಿರುವ ದೇಶಗಳು ಯಾವುವು? ಗೊತ್ತಾಯ್ತಲ್ಲ. ಇದೇ ಕ್ವಶನ್ ಎಕ್ಸಾಮಲ್ಲಿ. ಏಜಿಯನ್ ಸಿ ಎಲ್ಲಿದೆ? ನೀವೇನಾದ್ರು ನನ್ನ ಕ್ಲಾಸ್ನ 1-2 ಸತಿ ನೋಡ್ಬಿಟ್ರೆ ಸ್ನೇಹಿತರೆ, ಅಟ್ಲಾಸ್ ನೋಡ್ಕೊಬಿಟ್ರೆ ಪ್ರಪಂಚದ ಜ್ಞಾನ ಇದ್ದಷ್ಟು ನಿಮಗೆ ಎಲ್ಲ ಪರೀಕ್ಷೆಗಳು ಸುಲಭ ಆಗುತ್ತೆ. ದೊಡ್ಡ ಪರೀಕ್ಷೆಗಳಲ್ಲಿ ಯಾಕೆ ಕಷ್ಟ ಅನಿಸುತ್ತೆ ನಿಮಗೆ ಅಂದರೆ ಇದನ್ನು ಕೇಳ್ತಾರೆ, ಸ್ವಲ್ಪ ಡೀಟೇಲ್ಸ್ ಜಾಸ್ತಿ ಕೇಳ್ತಾರೆ. ಸೊ ಕೆಲವು ವಿದ್ಯಾರ್ಥಿಗಳು ಏನಾಗುತ್ತೆ, ಸ್ವಲ್ಪ ಇಷ್ಟೆಲ್ಲ ಓದಬೇಕಾ ಅಂತೇಳಿ ಉಡಾಸೆಯಿಂದ ಬಿಟ್ಬಿಡ್ತಾರೆ. ಆದರೆ ಈ ಪರೀಕ್ಷೆಗಳೇ ನಿಮಗೆ ಸುಲಭ. ಇದನ್ನೆಲ್ಲ ತಿಳ್ಕೊಂಡ್ರೆ ನಿಮ್ಮ ಜ್ಞಾನ ಹೆಚ್ಚಾಗುತ್ತೆ. ದೇಶದ ಬಗ್ಗೆ ನಿಮಗೆ ನಮ್ಮ ದೇಶದ ಥರನೇ ಬೇರೆ ದೇಶಗಳು ತಿಳ್ಕೊಳ್ಬೇಕು. ಗೊತ್ತಾಯ್ತಲ್ಲ. ನಾನು ವರ್ಲ್ಡ್ ಜೋಗ್ರಫಿ ಕ್ಲಾಸ್ ಮುಖಾಂತರ ನಿಮ್ಮೆಲ್ಲರಿಗೂ ಇವೆಲ್ಲ ಹೇಳ್ಕೊಡ್ತೀನಿ. ಹಾಗೆ ನೋಡಿ, ಕೊನೆಗೆ ಸೌತ್ ಚೈನಾ ಸಿ ತುಂಬ ನ್ಯೂಸಲ್ಲಿದೆ ಈಗ. ಗೊತ್ತಾಯ್ತಲ್ಲ, ಯಾವಾಗಲೂ ನ್ಯೂಸಲ್ಲಿದೆ. ಚೈನಾ ಎಷ್ಟೋ ಭಾಗಗಳನ್ನ ಆವರಿಸ್ಕೊಂಡಿದೆ. ಈಗ ಚೈನಾ ಇಲ್ಲಿದೆ ನೋಡಿ, ಚೈನಾ ಅದರ ದಕ್ಷಿಣಕ್ಕೆ ಇರೋದ್ರ ನಮ್ಮದೇ ಅಂತ ಇದ್ದಾರೆ. ಚೈನಾ 1. ಹಾಗೆ ಈ ಕಡೆ ನೋಡಿ ತೈವಾನ್ 2, ಫಿಲಿಪೀನ್ಸ್ 3. ಹಾಗೆ ನೋಡಿ ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ಭಾಗ ಬರುತ್ತೆ ಇಲ್ಲಿ. ಇಂಡೋನೇಷ್ಯಾ, ಬ್ರುನೈ 6. ಇಲ್ಲಿ ನೋಡಿ ಸಿಂಗಾಪುರ್ 7, ಮಲೇಷ್ಯಾ 8, 9 ಥೈಲ್ಯಾಂಡ್ 10. ಒಂದು ನಿಮಿಷ, ಅದೊಂದು ಎಕ್ಸ್ಟ್ರಾ ಬರ್ತೀವಲ್ಲ. ಮಲೇಷ್ಯಾ ಆಲ್ರೆಡಿ ಬರ್ತಿದ್ದೀವಿ ನಾವು. ಇಲ್ಲಿ ಮಲೇಷ್ಯಾ ಕೌಂಟ್ ಆಗಿದೆ ನೋಡಿ. ಇಲ್ಲಿ ಆಲ್ರೆಡಿ ಮಲೇಷ್ಯಾಗೆ ಒಂದು ನಂಬರ್ ಕೊಟ್ಬಿಟ್ಟಿದ್ದೀವಿ. ಇಲ್ಲಿ ನೋಡಿ ಮಲೇಷ್ಯಾ ಇದು 4. ಮಲೇಷ್ಯಾ ಭಾಗ ಇಲ್ಲೂ ಇದೆ. ಗಮನಿಸಿ, ಮಲೇಷ್ಯಾ ಭಾಗ ಏನಿದೆ ಅದು ಇಲ್ಲಿದೆ ನೋಡಿ, ಮುಂದುವರಿಯುತ್ತೆ. ಇಲ್ಲಿ ಮುಂದುವರಿಯುತ್ತೆ ಮಲೇಷ್ಯಾ. ಆಯ್ತಾ, ಸರವಾಕ್ ಸಭಾ ಅಂತೀವಿ ನಾವು ಇದನ್ನು, ಆಮೇಲೆ ಹೇಳ್ತೀನಿ ನನಗೆ. ಸರವಾಕ್ ಸಭಾ ಆಯ್ತಾ. 7 ಆಯಿತು. ಇದು 8 ಥೈಲ್ಯಾಂಡ್, 9 ಕಾಂಬೋಡಿಯಾ, 10 ವಿಯೆಟ್ನಾಂ. ಸೊ ದಕ್ಷಿಣ ಚೈನಾ ಸಮುದ್ರದ 10 ದೇಶಗಳು ಬರುತ್ತೆ ಸುತ್ತ. ಅಂದರೆ ಈ 10 ದೇಶಗಳಿಗೂ ಸೇರ್ಬೇಕು ತಾನೆ. ಸೌತ್ ಚೈನಾ ಸಿ ಸುತ್ತ 10 ದೇಶಗಳಿದೆ, 10 ದೇಶಗಳಿಗೂ ಸೇರಬೇಕು. ಆದರೆ ಚೈನಾ ಪೂರ ಇದೆಲ್ಲ ನಮ್ಮದೇ ನೋಡಿ. ಈ ಪಾರೆಸಲ್ ದ್ವೀಪಗಳನ್ನ ಆವರಿಸ್ಕೊಂಡಿದೆ, ಸ್ಪ್ರಾಟ್ಲಿ ದ್ವೀಪಗಳನ್ನ ಆವರಿಸ್ಕೊಂಡಿದೆ. ಈ ರೀತಿ ಎಲ್ಲ
ತೈವಾನ್ನು ನಮ್ಮದೇ ಅಂತಿದ್ದಾರೆ. ಇವಾಗ ಹೇಳ್ತಾರಲ್ಲ, ಈ ಥರ ಚೈನಾದವ್ರು ಏನು ಮಾಡಿದ್ದಾರೆ, ಈ ಥರ 9 ಲೈನ್ ಹಾಕ್ಬಿಟ್ಟಿದ್ದಾರೆ. 9 ನೋಡಿ, ಈ ಥರ ರೇಖೆಗಳು ಎಳೆದಿದ್ದಾರೆ ದಕ್ಷಿಣ ಚೈನಾ ಸಮುದ್ರದಲ್ಲಿ. ಅದ್ರೊಳಗಿರೋದೆಲ್ಲ ನಮ್ಮದೇ ಅಂತ ಇದ್ದಾರೆ. ಅದು ಹೇಳ್ತಾರಲ್ಲ, ವೃತ್ತ ಬರದ ಆಗೋಗಿದೆ, ಆ ವೃತ್ತದಲ್ಲಿರೋದೆಲ್ಲ ನಮ್ಮದೇ ಅಂತಾರಲ್ಲ, ಆ ಥರ 9 ಲೈನ್ ಹಾಕಿದ್ದಾರೆ ನೋಡಿ. 1 2 3 4 5 6 7 8 ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಇನ್ನೊಂದನ್ನು. ಸೊ ತೈವಾನ್ ನಮ್ಮದೇ ಅಂತ ಅವರು. ಇಲ್ಲಿ ನೋಡಿ, ಇದು ತೈವಾನ್ ಜಲಸಂಧಿ, ಇದು ತೈವಾನ್ ಸ್ಟ್ರೇಟ್. ಚೈನಾ ಮತ್ತು ತೈವಾನ್ 1949 ಬೇರೆ ಆದವು. ಅವಾಗಿಂದ ತೈವಾನ್ ಸ್ವತಂತ್ರ ರಾಷ್ಟ್ರ, ಆದರೆ ಚೈನಾದವರು ಬಿಡ್ತಾ ಇಲ್ಲ, ಅದು ಇದು ನಮ್ಮದು ಅಂತ ಕೇಳಿ ಮಾಡ್ತಾ ಇದ್ದಾರೆ. ಆಯ್ತಾ? ಇಲ್ಲೇ ಮಧ್ಯದಲ್ಲಿ ಬರೋದೆ ಮೀಡಿಯನ್ ಲೈನ್, ಅದ್ರ ಗಡಿ ತೈವಾನ್ ಸ್ಟ್ರೇಟ್ ಅಂತ ಕರಿತೀವಿ. ಅಲ್ಲಿ ಮಧ್ಯದಲ್ಲಿ ಬರೋದೆ ಮೀಡಿಯನ್ ರೇಖೆ. ಆಯ್ತಾ? ಡೇವಿಸ್ ಲೈನ್ ಅಂತಲೂ ಕರೀತಾರೆ. ಮೀಡಿಯನ್ ಲೈನ್, ಡೇವಿಸ್ ಲೈನ್ ಅಂತ ಕರೀತಾರೆ ಈ ಗಡಿನ. ಕೇಳ್ತಾರೆ ಇದನ್ನ, ಮೀಡಿಯನ್ ಲೈನ್, ಡೇವಿಸ್ ಲೈನ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಆಯ್ತಾ? ಹಾಗೆ ಪಾರಸಲ್ ದ್ವೀಪಗಳು ಇಲ್ಲಿ, ಸ್ಕಾರ್ಬೊರೋ ದ್ವೀಪಗಳು ಇಲ್ಲಿ, ಸ್ಪ್ರಾಟ್ಲಿ ದ್ವೀಪಗಳು ಇಲ್ಲಿ. ಇದಿಷ್ಟು ಚೈನಾದವರು ವಶಪಡಿಸ್ಕೊಂಡಿರುವಂಥ ಪ್ರದೇಶಗಳು. ಸ್ವಲ್ಪ ಕ್ಲಾಸ್ ದೊಡ್ಡದಾಯ್ತು ಸ್ನೇಹಿತರೆ, ಆದರೆ ನೀವೆಲ್ಲರೂ ಇದನ್ನು ತಾಳ್ಮೆಯಿಂದ ಕೇಳಿದ್ರೆ ನಿಮಗೆ ಎಲ್ಲ ಪರೀಕ್ಷೆಗಳು UPSC ಎಲ್ಲ ಸುಲಭ ಮಾಡಿಸ್ತೀನಿ ನಾನು. ಭಾರತ ಗೊತ್ತಿದೆ ನಿಮಗಾಗಲೇ, ಪಾಕ್ ಜಲಸಂಧಿ ಎಲ್ಲಿದೆ, ಪಾಕ್ ಬೇ ಎಲ್ಲಿದೆ, ಗಲ್ಫ್ ಆಫ್ ಮನ್ನಾರ್, 8 ಡಿಗ್ರಿ ಚಾನಲ್, 10 ಡಿಗ್ರಿ ಚಾನಲ್ ಎಲ್ಲ ಭಾರತದ ಬಗ್ಗೆ ತಿಳ್ಕೊಂಡಿದ್ದೀರಾ. ತಾವು ತಪ್ಪದೇ ತಮ್ಮ ಎಲ್ಲ ಸ್ನೇಹಿತರಿಗೂ ನನ್ನ ತರಗತಿಗಳನ್ನು ಹೇಳಿ, ನನ್ನ ತರಗತಿಗಳನ್ನ ಕೇಳೋಗಿ ಮಾಡಿ ಸ್ನೇಹಿತರೆ. ಸೊ ಇನ್ನು ಮುಂದಿನ ತರಗತಿಯಲ್ಲಿ ಪ್ರತಿಯೊಂದು ಖಂಡಗಳನ್ನು, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಪ್ರತಿಯೊಂದು ಖಂಡವನ್ನು ನಾವು ಇನ್ನೂ ಹೆಚ್ಚು ಚಿತ್ರಗಳೊಡನೆ ವಿವರಿಸ್ತೇನೆ. ತಪ್ಪದೇ ನನ್ನ ಈ ತರಗತಿಯನ್ನು ಕೇಳಿ ನಿಮ್ಮ ಸ್ನೇಹಿತರ ಜೊತೆಗೆ ಇದನ್ನು ನೋಡಿ ಆನಂದಿಸಿ ಸ್ನೇಹಿತರೆ. ಧನ್ಯವಾದಗಳು.